ನಮ್ಮೆಲ್ಲರ ನಮ್ಮೆಲ್ಲರ ಗುರುಗಳು ಎಕ್ಸಿಕ್ಯೂಟಿವ್ ಸೀನಿಯರ್ ಕ್ರೌನ್ ಡೈಮಂಡ್ ಹಾಗೂ ಪ್ರತಿನಿತ್ಯ ಅವರಿಗೆ ಎಷ್ಟು ನಾವು ವಂದನೆಗಳನ್ನ ಸಲ್ಲಿಸಿದ್ರು ಕಡಿಮೆ. ಪ್ರತಿನಿತ್ಯ ನಮ್ಗೆ ಮೀಟಿಂಗ್ ಮೂಲಕ ನಮ್ಗೆ ಇನ್ಸ್ಪಿರೇಷನ್ ಮತ್ತೆ ನಾಲೆಜ್ ಅನ್ನ ಕೊಡ್ತಾ ಇದ್ದಾರೆ. ವೆರಿ ಗುಡ್ ಟ್ರೈನರ್, ಮೋಟಿವೇಟರ್ ಆದಂತಹ ನಮ್ಮ ಗುರುಗಳನ್ನ ಈ ವೇದಿಕೆಗೆ ನಾನು ಸ್ವಾಗತವನ್ನ ಬಯಸ್ತೇನೆ. ಓವರ್ ಟು ಯು ಸರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಒನ್ ಮಿನಿಟ್ ಸರ್. ಇವತ್ತಿನ ಕಾರ್ಯಕ್ರಮ ನಮ್ದು ಸೂಪರ್ ಗ್ರೀನ್ಸ್ ಅಂತ ಹೊಸ ಪ್ರಾಡಕ್ಟ್ ಬಂದಿದೆ. ಅದ್ರ ಬಗ್ಗೆ ನಮ್ಗೆ ಯಾರಿಗೂ ಕರೆಕ್ಟ್ ಆಗಿ ಇನ್ನು ನಾಲೆಜ್ ಸಿಗ್ಲಿಲ್ಲ. ಆದ್ರೆ ಎಲ್ಲರೂ ಪ್ರಾಡಕ್ಟ್ ನ ನಾವೆಲ್ಲ ಸ್ಟಾಕ್ ತರಿಸಿಟ್ಟಿದ್ದೇವೆ ಸರ್. ಸೊ ಹಾಗಾಗಿ ಅದು ಹೆಚ್ಚಿನ ಮಾಹಿತಿಯನ್ನ ನಾವು ಪಡ್ಕೊಂಡಾಗ ಜನರಿಗೂ ಕೂಡ ಇದ್ರ ಬಗ್ಗೆ ಹೇಳ್ಬೋದು. ಅದಕ್ಕೆ ಸಪೋರ್ಟ್ ಆಗುವಂತ ವಿಡಿಯೋನ ಆಲ್ರೆಡಿ ನಾವು ನೋಡಿದ್ದೇವೆ ಎಲ್ಲರೂ ಈಗ. ಸೊ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಸರ್ ನಮ್ಗೆ ಕೊಡಲಿದ್ದಾರೆ. ಅವರಿಗೆ ಎಲ್ಲ ಪಾರ್ಟಿಸಿಪೆಂಟ್ ನ ಪರವಾಗಿ, ವೈಯಕ್ತಿಕವಾಗಿ ಧಾರವಾಡ ವಾರಿಯರ್ಸ್ ನ ಪರವಾಗಿ ಸ್ವಾಗತವನ್ನ ಬಯಸ್ತೇನೆ ಸರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಥ್ಯಾಂಕ್ ಯು ಒನ್ಸ್ ಅಗೇನ್ ಎವ್ರಿಬಡಿ. ಪ್ರತಿಯೊಬ್ಬರಿಗೂ ಬೆಳಗಿನ ನಿಮ್ಗೆ ಸ್ವಾಗತ, ಸುಸ್ವಾಗತ. ಸೊ ನಮ್ಮ ಕಂಪನಿ ಹೊಸ 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 ಪ್ರಾಡಕ್ಟ್ ಗಳನ್ನ ತರ್ತಾನೆ ಇದೆ. 1 by 1 ತರ್ತಾ ಇದ್ದಾರೆ. ಸೊ ಆದ್ರಿಂದ ಈ ಪ್ರಾಡಕ್ಟ್ ಬಗ್ಗೆ ನಮ್ಗೆ ಸರಿಯಾಗಿ ನಾಲೆಡ್ಜ್ ಇಲ್ಲ ಅಂತ ಹೇಳಿದ್ರೆ ನಮ್ಮ ಜೇನುತುಪ್ಪ ಆದಾಗೆ ಆಗ್ಬಿಡ್ತದೆ. ಎಷ್ಟು ಜನ ಜೇನುತುಪ್ಪವನ್ನ ತಗೊಳ್ತಾ ಇದ್ದೀರಿ? ನಮ್ಮ ಜೇನುತುಪ್ಪನೇ ಡಿಫರೆಂಟ್ ಜೇನುತುಪ್ಪ, ಹನಿ. ಬಟ್ ಇವತ್ತು ನಿಮ್ಗೆ ಮಾರ್ಕೆಟ್ ಅಲ್ಲಿ ನೀವು ಅದನ್ನ ಮೂವ್ಮೆಂಟ್ ಮಾಡ್ತಾ ಇಲ್ಲ. ಯಾಕೆಂದ್ರೆ ಅದರ ಬಗ್ಗೆ ನಾಲೆಡ್ಜ್ ಇಲ್ಲ. ಬೇರೆ ಮಾರ್ಕೆಟ್ ಅಲ್ಲಿರುವ ಪ್ರಾಡಕ್ಟ್ಗೂ ನಮ್ಗೂ ಡಿಫರೆನ್ಸ್ ಕರೆಕ್ಟ್ ಆಗಿ ಗೊತ್ತಿಲ್ಲ ಅಂದ್ರೆ ನಾವು ಅದನ್ನ ಪ್ರಮೋಟ್ ಮಾಡೋದಿಲ್ಲ. ಸೊ ಹಾಗಾಗಿ ನಾನು ಹೇಳೋದು, ಯಾವುದೇ ಪ್ರಾಡಕ್ಟ್ ಕಂಪನಿ ಲಾಂಚ್ ಮಾಡ್ಬೇಕಾದ್ರೆ ಅದರ ಬಗ್ಗೆ ಆಳ ಅಗಲಗಳನ್ನ ಅದು ಸರಿಯಾಗಿ ಥಿಂಕ್ ಮಾಡಿ ಮಾರ್ಕೆಟಿಗೆ ಲಾಂಚ್ ಮಾಡ್ತದೆ. ಸೊ DXN ಪ್ರಾಡಕ್ಟ್, ಯಾವುದೇ ಪ್ರಾಡಕ್ಟ್ ಬರಲಿ, ತುಂಬಾ ಯೂನಿಕ್ ಇರ್ತದೆ ಅದ್ರಲ್ಲಿ. ಸೊ ಈಗ ಇಲ್ಲಿ ನಿಮ್ಗೆ ಕಾಣ್ತಾ ಇದೆ, ನಿಮ್ಗೆ 3, 2, 5, 6, 7 ಪ್ರಾಡಕ್ಟ್ ಅನ್ನ ಲಾಂಚ್ ಮಾಡಿದೆ. ಬಟ್ ನಾಲೆಡ್ಜ್ ಇದಕ್ಕೆ ಕಂಪನಿಯ ಡಾಕ್ಟರ್ಸ್ ಪ್ಯಾನಲ್ ನವರೇ ಇದ್ದಾರೆ. ಅವ್ರದ್ದು ಆಲ್ರೆಡಿ ನಿಮ್ಗೆ ಇದ್ರ ಬಗ್ಗೆ ತುಂಬಾ ನಾಲೆಡ್ಜ್ ಅನ್ನ ಆಲ್ರೆಡಿ ಕೊಟ್ಟಿದ್ದಾರೆ. ಸೈಟ್ ಅಲ್ಲೂ ನಾಲೆಡ್ಜ್ ಇದೆ. ಆದ್ರೆ ಎಷ್ಟರ ಮಟ್ಟಿಗೆ ನಾಲೆಡ್ಜ್ ಅನ್ನ ತಗೊಳ್ತೀರಿ ಅದು ಸಹ ಇಂಪಾರ್ಟೆಂಟ್ ಇರ್ತದೆ. ಸೊ ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು ಅಂತ ನೀವು ಕೊಡಬಾರ್ದು. ಈಗ ಪರ್ಟಿಕ್ಯುಲರ್ ನೋಡಿ, ಹಾರ್ಟ್ಗೆ ಬೇರೆ, ಲಿವರ್ಗೆ ಬೇರೆ, ಕಿಡ್ನಿಗೆ ಬೇರೆ, ಬೇರೆ ಬೇರೆ ಸೆಗ್ಮೆಂಟ್ ವೈಸ್. ಯಾಕಂದ್ರೆ ನಮ್ದು ಆಯುರ್ವೇದ ಬಾರಿ ಫೇಮಸ್ ಇದೆ. ಎಷ್ಟೋ ವರ್ಷಗಳಿಂದ, ಒಂದು 5,000 ವರ್ಷದ ಇತಿಹಾಸ ಇದೆ. ಯಾವ್ದೆಲ್ಲ ತಗೊಂಡ್ರೆ ಯಾವ್ದಕ್ಕೆಲ್ಲ ಒಳ್ಳೇದಾಗ್ತದೆ ಅಂತ. ಈಗ ನಿಮ್ಗೆ ಬೆಳ್ಳುಳ್ಳಿ ಗೊತ್ತೇ ಇದೆ, ನಿಮ್ಗೆ ಹಾರ್ಟ್ಗೆ ಒಳ್ಳೇದಂತ. ಸೊ ಹಾಗೇನೆ ನಿಮ್ಗೆ ಕೊತ್ತಂಬರಿ ಕಿಡ್ನಿಗೆ ಒಳ್ಳೇದಂತ ಗೊತ್ತಿದೆ ನಿಮ್ಗೆ. ಹಾಗೇನೆ ನಮ್ಮ ಟರ್ಮರಿಕ್, ಅರಿಶಿನ ಇದೆಯಲ್ಲ, ಅದು ಕ್ಯಾನ್ಸರ್ ಅನ್ನ ಪ್ರೊಟೆಕ್ಟ್ ಮಾಡ್ತದೆ ಅಂತ ಗೊತ್ತಿದೆ ತುಂಬಾ ಜನರಿಗೆ. ಅದೇ ತರ ಈಗ ಹೊಸ ಹೊಸ ಪ್ರಾಡಕ್ಟ್ಗಳು ತುಂಬಾ ಬರ್ತಾ ಇದೆ. ಸೊ ಹಾಗಾಗಿ ಸ್ಕಿನ್ಗೆ ಬೇರೆ ಇದೆ ಈಗ. ಯಾಕಂದ್ರೆ ಪರ್ಟಿಕ್ಯುಲರ್ಲಿ ಜನ RGGLೇ ತಗೋಬೇಕಂದ್ರೆ ಇಟ್ ಟೇಕ್ ಸಮ್ ಟೈಮ್. ಬಟ್ ಪರ್ಟಿಕ್ಯುಲರ್ ಏರಿಯಾ ಪ್ರಾಡಕ್ಟ್ ಗಳನ್ನ ಕಂಪನಿ ಕೊಡೋದ್ರಿಂದ ಈಸಿಯಾಗಿ ನೀವು ಪೊಸಿಷನ್ ಮಾಡ್ಬೋದು. ಈಸಿಯಾಗಿ ಪೊಸಿಷನ್ ಮಾಡ್ಲಿಕ್ಕೆ ಈಸಿ ಆಗ್ತದೆ. ಸೊ ಅಂತ ಒಂದು ಪ್ರಾಡಕ್ಟ್ ನಾನು ನಿಮ್ಗೆ ಈಗ ಇಂಟ್ರೊಡ್ಯೂಸ್ ಮಾಡ್ತಾರೆ, DXN ಸೂಪರ್ ಗ್ರೀನ್. ಈ DXN ಸೂಪರ್ ಗ್ರೀನ್ ಅಂದ್ರೆ ಏನು? ಗ್ರೀನ್ ಅಂತ ನಿಮ್ಗೆ ಗೊತ್ತಿದೆ, ಹಸಿರು. ಸೂಪರ್ ಗ್ರೀನ್ ಅಂದ್ರೆ ಏನು ಅಂತ, ಅದರಲ್ಲಿ ಒಂದು ಸೂಪರ್. ಸೊ ಇದರಲ್ಲಿ ಸುಮಾರು 26 ತರದ ಉತ್ಪನ್ನಗಳನ್ನ ಮಿಕ್ಸ್ ಮಾಡಿದೆ ನೋಡಿ. 26 ಐಟಮ್ ಇದೆ ಒಂದ್ರಲ್ಲಿ. ಈ 26 ಐಟಮ್ ಒಂದು ಸಣ್ಣ ಒಂದು ಪ್ಯಾಕೆಟ್ ಅಲ್ಲಿ ಇಟ್ಟಿದ್ದಾರೆ. ನಮ್ಗೆ ತುಂಬಾ ಖುಷಿ ಆಗ್ತದೆ ಇದನ್ನ ನೋಡ್ಬೇಕಾದ್ರೆ, ಖುಷಿ ಆಗ್ತದೆ. ಕಿಸೆಯಲ್ಲಿ ಇಟ್ಕೊಳ್ಬಹುದು ನೋಡಿ, ಇಲ್ಲಿ ಕಿಸೆಯಲ್ಲಿ ಇಟ್ಕೊಳ್ಬಹುದು. ಸೊ ಇದನ್ನ ನಿಮ್ಗೆ, ಇದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸಿದ್ರೆ ಆಶ್ಚರ್ಯ ಆಗ್ಬಹುದು ನಿಮ್ಗೆ. ಇದು ಒಂದು ಇಟ್ಕೊಂಡು ಎನಿ ಟೈಮ್ ಎನಿ ಪ್ರಾಬ್ಲಮ್ ಅನ್ನು ನೀವು, ಹೆಲ್ತ್ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಬಹುದು. ಅಂತ ಒಂದು ಪ್ರಾಡಕ್ಟ್ ಕಂಪನಿ ನಮ್ಗೆ ಯೂನಿಕ್ ಪ್ರಾಡಕ್ಟ್ ಅಂತ ಹೇಳ್ಬಹುದು, ಎಕ್ಸ್ಕ್ಲೂಸಿವ್ ಪ್ರಾಡಕ್ಟ್ ಅಂತ ಹೇಳ್ಬಹುದು. ಇದು ಅಂತ ಒಂದು ಪ್ರಾಡಕ್ಟ್ ಕಂಪನಿ ನಮ್ಗೆ ಇವತ್ತು ಕೊಟ್ಟಿದೆ. ಸೊ ಅದ್ರ ಬಗ್ಗೆ ನಾವು 1 by 1 ಡೀಟೇಲ್ ನೋಡ್ತಾ ಹೋಗೋಣ. ನ್ಯೂ ಪ್ರಾಡಕ್ಟ್ ಲಾಂಚ್ ಅಂದ್ರೆ ಪ್ರತಿ ತಿಂಗಳು ಕಂಪನಿ ಅವ್ರು ಪ್ರಾಮಿಸ್ ಮಾಡಿದ್ದಾರೆ ನಮ್ಗೆ. 2000 ಈವನ್ ಈ ಸಿದ್ದಿಪೇಟೆ ಕೊರೋನಾ ಟೈಮ್ ಅಲ್ಲಿ ಅದ್ರ ಬಗ್ಗೆ ತುಂಬಾ ಹೇಳಿದ್ದಾರೆ. ಎಷ್ಟು ಪ್ರಾಡಕ್ಟ್ ಬರ್ತದೆ ಅಂದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. 100 ಪ್ರಾಡಕ್ಟ್ ಗ್ಯಾರಂಟಿ ಕೊಡ್ತೀನಿ, 100 ಕೋಟಿ ಸೇಲ್ ಕೊಡಿ ಅಂತ ಹೇಳಿದ್ದಾರೆ ಡಾಕ್ಟರ್ ಲಿಮ್. ಅವರ ಪ್ರಾಮಿಸ್ ಅನ್ನ ಉಳಿಸಿದ್ದಾರೆ. ಬಟ್ ನಮ್ಮ ಪ್ರಾಮಿಸ್ ಎಷ್ಟರ ಮಟ್ಟಿಗೆ ನಾವು ಉಳಿಸ್ಕೊಳ್ತೀವಿ ಅದು ಇಂಪಾರ್ಟೆಂಟ್ ಇದೆ. ಥ್ಯಾಂಕ್ಸ್ ಟು ಡಾಕ್ಟರ್ ಲಿಮ್ ಶೋ ಜಿನ್ ಹೊಸ ಹೊಸ ಪ್ರಾಡಕ್ಟ್ ಅನ್ನ ಲಾಂಚ್ ಮಾಡೋದಕ್ಕೆ, ನಮ್ಗೆ ಪರಿಚಯ ಮಾಡೋದಕ್ಕೆ
DXN ಕಂಪನಿಗೆ ನಾವು ಯಾವಾಗ್ಲೂ ಥ್ಯಾಂಕ್ಸ್ ಹೇಳಲೇಬೇಕಾಗ್ತದೆ. ಸೊ ಯಾವುದೇ ಇರ್ಲಿ, ಈಗ ನಾವು ಹೊರಗಡೆ ನಿಮ್ಗೆ ಎನಿಥಿಂಗ್ ಪ್ರಾಡಕ್ಟ್ ಇದೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಡಕ್ಟ್ ಇದೆ. ಆದ್ರೆ ಎಲ್ಲಾ ಪ್ರಾಡಕ್ಟ್ ಎಲ್ಲಾ ಬಾಡಿಗೂ ಆಗ್ತದಂತ ಹೇಳಿಕ್ ಆಗುದಿಲ್ಲ. ಆಮೇಲೆ ಅದು ತಗೊಳ್ಳುವ ಮೇಲೆ ಸಿಸ್ಟಮ್ ಮೇಲೂ ಅದು ಡಿಪೆಂಡ್ ಆಗುತ್ತೆ, ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗಿರ್ತದೆ, ಟೈಮ್ ಮೇಲೆ ಡಿಪೆಂಡ್ ಆಗ್ತದೆ ಅಂತ FDA ಹೇಳ್ತಾ ಉಂಟು. ಸೊ ಅದರಿಂದ ಹೊರಗಡೆ ಇರುವ ಪ್ರಾಡಕ್ಟ್ ನಿಮ್ಗೆ 100% ಯಾವುದೇ ನಿಮ್ಗೆ ನ್ಯಾಚುರಲ್ ಪ್ರಾಡಕ್ಟ್ ಹಾರ್ಮ್ ಇಲ್ಲ. ಆದ್ರೆ ಜಾಸ್ತಿ ತಿಂದ್ರೆ ಅಮೃತನ ವಿಷ ಆಗ್ತದೆ. ಸೊ ಇದನ್ನು ಸಹ ನೀವು ತಿಳ್ಕೊಂಡಿರ್ಬೇಕು. ಸಪ್ಲಿಮೆಂಟ್ ಫ್ಯಾಕ್ಟ್ಸ್ ಬಗ್ಗೆ FDA ಕೊಟ್ಟಿದೆ, ಇದನ್ನು ಸಹ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಕ್ಲಿಯರ್ ಕಟ್ ಕೊಟ್ಟಿದ್ದಾರೆ, ಇವ್ಯಾಲ್ಯೂಯೇಟ್ ದ ಕ್ಲೈಮ್ಸ್ ಅಂಡ್ ದ ಸ್ಟೇಟ್ ದಟ್ ದ ಡಯಟರಿ ಸಪ್ಲಿಮೆಂಟ್ ಈಸ್ ನಾಟ್ ಇಂಟೆಂಡೆಡ್ ಟು ದ ಡಯಾಗ್ನೋಸ್, ಟ್ರೀಟ್, ಕ್ಯೂರ್, ಪ್ರಿವೆಂಟ್ ಎನಿ ಡಿಸೀಸ್. ಅದನ್ನ ಕ್ಲಿಯರ್ ಕಟ್ ಮೆಸೇಜ್. ಯಾವುದೇ ನಿಮ್ಗೆ ಕಾಯಿಲೆ ಇದ್ರೆ ನಿಮ್ಗೆ ಏನ್ ಡಾಕ್ಟರ್ ಮೆಡಿಸಿನ್ ಅದರ ಒಟ್ಟಿಗೆ ನಿಮ್ಗೆ ಅದು ಗುಣ ಆಗಿರುವುದಿಲ್ಲ. ಯಾಕಂತ ಹೇಳಿದ್ರೆ ನಿಮ್ಮ ಬಾಡಿಯಲ್ಲಿ ಡಿಫಿಷಿಯನ್ಸಿ ಇರುತ್ತೆ, ಅದಕ್ಕೋಸ್ಕರ ಇದನ್ನ ತಗೋಬೇಕು. ಸೋಕೆ ನಿಮ್ಗೆ ಇದನ್ನ ಯಾಕೆ ತಗೋಬೇಕು ಅಂತ ಒಂದು ಕ್ವಶನ್, ಸೂಪರ್ ಗ್ರೀನ್ ಅನ್ನ ಯಾಕೆ ತಗೋಬೇಕು ಅಂತ. ಈ ಒಂದು ನೀವು ಸ್ಲೈಡ್ ಅನ್ನ ತೆಗೆದಿಟ್ಕೊಳ್ಳೋದು ಒಳ್ಳೇದು. ಇದು ಒಂದೇ ಸ್ಲೈಡ್ ಸಾಕು ನೋಡಿ ನಿಮ್ಗೆ ಸೂಪರ್ ಗ್ರೀನ್ ಅನ್ನ ಮಾರ್ಕೆಟ್ ಮಾಡ್ಲಿಕ್ಕೆ. ಇಲ್ಲಿ ನೋಡಿ ಏನ್ ಕೊಟ್ಟಿದ್ದಾರೆ, 56%, not 1 or 2 or 5 or 10%, 56% of ಭಾರತದ ಕುಟುಂಬಗಳು ರಿಪೋರ್ಟೆಡ್ ಡೈಜೆಸ್ಟಿವ್ ಹೆಲ್ತ್ ಇಶ್ಯೂಸ್. 56% ಜನರಿಗೆ ಏನು ನಮ್ಮ ಜೀರ್ಣಕ್ರಿಯೆಯ ಪ್ರಾಬ್ಲಮ್ ಇದೆ ಅಂತ ನೋಡಿ. 56%, ದಟ್ ಎಸ್ಪೆಷಲಿ ಇಂಡಿಯನ್ಸ್. ಯಾಕಂದ್ರೆ ನಮ್ಮ ಡಯಟ್ ನಮ್ಗೆ ಯಾವ ತಿನ್ಬೇಕು, ಹೇಗ್ ತಿನ್ಬೇಕು, ಯಾವಾಗ ತಿನ್ಬೇಕು, ಎಷ್ಟು ತಿನ್ಬೇಕು ಯಾವುದೂ ಗೊತ್ತಿಲ್ಲ. ಅದು ಒಟ್ರಾಸಿ ಹೊಟ್ಟೆ ತುಂಬಿಸ್ಕೊಡೋದು ಅಷ್ಟೇ. ದಿಸ್ ಸರ್ವೆ ವಾಸ್ ಕಂಡಕ್ಟೆಡ್ ಅಮಾಂಗ್ಸ್ ದ 538 ಮದರ್ಸ್. 538 ತಾಯಂದರ ಮೇಲೆ ಪ್ರಯೋಗ ಮಾಡಿದ್ದಾರೆ. ಪ್ರಯೋಗ ಮಾಡಿ ಅದು ಏಜ್ಡ್ ನೋಡಿ, ತುಂಬಾ ಏಜ್ ಅಲ್ಲ, ಏಜ್ಡ್ ಇನ್ ಬಿಟ್ವೀನ್ 25-45 ವರ್ಷ. ಅಕ್ರಾಸ್ ಡೆಲ್ಲಿಯಲ್ಲಿ ಸರ್ವೆ ಮಾಡಿದ್ರು, ಮುಂಬೈ ಸರ್ವೆ ಮಾಡಿದ್ರು, ಕೋಲ್ಕಟಾ ಸರ್ವೆ ಮಾಡಿದ್ರು, ಬೆಂಗಳೂರು ಸರ್ವೆ ಮಾಡಿದ್ದಾರೆ, ಹೈದರಾಬಾದ್ ಅಂಡ್ ಚೆನ್ನೈ ಈ ಸಿಟಿಯಲ್ಲಿ ಅಂದ್ರೆ ನಂಬರ್ 1 ಸಿಟಿಯಲ್ಲಿ ಇದನ್ನ ಸರ್ವೆ ಮಾಡಿ ನೋಡಿದಾಗ 56% ಭಾರತೀಯರಿಗೆ ಹೊಟ್ಟೆಯ ಸಂಬಂಧ ಪ್ರಾಬ್ಲಮ್ ಇದೆ ಅಂತ. ಏನ್ ಪ್ರಾಬ್ಲಮ್? ಹೊಟ್ಟೆಯ ಸಂಬಂಧ ಪ್ರಾಬ್ಲಮ್ ಏನಿದೆ ನಮ್ಮ ಹತ್ರ? ಸೂಪರ್ ಗ್ರೀನ್ ಇದೆ. ಜಸ್ಟ್ ನೀವು ಇದನ್ನ ಪೊಸಿಷನ್ ಮಾಡೋದು ಗೊತ್ತಿರ್ಬೇಕು. ಸುಮ್ಮನೆ ಇಟ್ಕೊಂಡು ಈಗ ತೋರಿಸಿದ್ರೆ ಆಗೋದಿಲ್ಲ. ಹೇಗೆ ಎಲ್ಲಿ ಪೊಸಿಷನ್ ಮಾಡಬೇಕು ನೋಡಿ. ಇದು 56% ಜನರಿಗೆ ಪ್ರಾಬ್ಲಮ್, ನಿಮ್ಗೆ ಸೂಪರ್ ಗ್ರೀನ್ ಅಗತ್ಯ ಬೀಳ್ತದೆ ಇಲ್ಲಿ. ಸೊ ನಿಮ್ಗೆ ಒಂದು ಪೊಸಿಷನ್ ಮಾಡೋದು ನಾನು ಹೇಳೋದು, ಸ್ವಲ್ಪ ನಿಮ್ಗೆ ಡೇಟಾ ಎಲ್ಲ ಗೊತ್ತಿದ್ರೆ ನಿಮ್ಗೆ ಈಸಿ ಆಗಿ ಇದು ಪೊಸಿಷನ್ ಮಾಡ್ಲಿಕ್ಕೆ ಆಗ್ತದೆ. ಅಂಡರ್ಸ್ಟ್ಯಾಪ್ಡ್ ಅಂಡ್ ಅನ್ಅವೈಲಬಲ್ ದ ಬಿಗ್ಗೆಸ್ಟ್ ಹೆಲ್ತ್ ಕೇರ್ ಪ್ರಾಬ್ಲಮ್ಸ್. ಇಲ್ಲಿ ಕೊಟ್ಟಿದ್ದಾರೆ ಏನೇನು ಹೆಲ್ತ್ ಕೇರ್ ಪ್ರಾಬ್ಲಮ್ ಇದೆ ಇವತ್ತು ಅಂತ. ಅದು ಇಂಡಿಯಾದಲ್ಲೇ ನಾನು ಹೇಳೋದು, ಎಷ್ಟೆಷ್ಟು ಜನರಿಗೆ ಎಷ್ಟೆಷ್ಟು ಪರ್ಸೆಂಟೇಜ್ ಇದೆ ಅಂತ ಹಾಕಿದ್ದಾರೆ. ಎಷ್ಟೋ ಜನರಿಗೆ ನೋಡಿ ಇವತ್ತು ಅಫೋರ್ಡ್ ಮಾಡ್ಲಿಕ್ಕೆ ಆಗುದಿಲ್ಲ. ಮೆಡಿಕಲ್ ಬಿಲ್ಸ್ ಇರ್ಬೋದು, ಅಥವಾ ಮೆಡಿಕಲ್ ಟ್ರೀಟ್ಮೆಂಟ್ ಇರ್ಬೋದು, ಅಥವಾ ಡಾಕ್ಟರ್ ಫೀಸ್ ಇರ್ಬೋದು, ಅಷ್ಟು ಏರ್ಬಿಟ್ಟಿದೆ ಅದು. access to treatment, awaiting times, so not enough staff, cost of treatment, bureaucracy, lack of investment, ಪ್ರಿವೆಂಟಿವ್ ಹೆಲ್ತ್ ಗೆ ಇನ್ವೆಸ್ಟ್ಮೆಂಟ್ ಮಾಡೋರೇ ಇಲ್ಲ. ಬಂದ್ರ ಮೇಲೆ ನೋಡ್ತಾರೆ, ಅದನ್ನ ಅಫೋರ್ಡ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಏಜಿಂಗ್ ಪಾಪ್ಯುಲೇಷನ್, ಪುವರ್ ಕ್ವಾಲಿಟಿ ಟ್ರೀಟ್ಮೆಂಟ್, ಲ್ಯಾಕ್ ಆಫ್ ಚಾಯ್ಸ್, ಲೋ ಸ್ಟ್ಯಾಂಡರ್ಡ್. ಎಷ್ಟು ಹೊರಗಡೆ ಮೆಡಿಸಿನ್ ಡೂಪ್ಲಿಕೇಟ್ ಬರ್ತದೆ, ಸ್ಟ್ಯಾಂಡರ್ಡೈಸೇಷನ್ ಇರುವುದಿಲ್ಲ, ಬಟ್ ಅದನ್ನ ತಗೊಳ್ತಾರೆ, ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಳ್ತಾರೆ. ಸೊ ಇದು ಒಂದು ಸ್ಟ್ಯಾಟಿಸ್ಟಿಕ್ಸ್. ನಿಮ್ಗೆ ಯಾಕೆ ನಿಮ್ಗೆ ಈ ಸೂಪರ್ ಗ್ರೀನ್ ಅಗತ್ಯ ಇದೆ ಅಂತ ಹೇಳಿದ್ರೆ, ಎಷ್ಟು ಪ್ರಿವೆಂಟ್ ಮಾಡ್ತದೆ, ಇದು ವೆಲ್ನೆಸ್ ಪ್ರಾಡಕ್ಟ್ ಸೆಗ್ಮೆಂಟ್ ಅಲ್ಲಿ ಇದೆ. ಸೊ ನೆಕ್ಸ್ಟ್ ಈಗ ನಾನು ಹೇಳೋದು ಬರೀ 25% ಆಗ ಹೇಳಿದೆ, ಈಗ 75% ಜನರಿಗೆ ನೋಡಿ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್. ಇದು ಒಂದು ಸ್ಲೈಡ್ ಇಟ್ಕೊಂಡು ನೀವು ಇದನ್ನ ಮೂವ್ಮೆಂಟ್ ಮಾಡ್ಬೋದು. ಯಾಕೆಂದ್ರೆ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ಗೆ ಎಷ್ಟು ಕೊಟ್ಟಿದ್ದಾರೆ ನೋಡಿ. ಇಮೋಷನ್ಸ್ ಇರ್ಬೋದು, ಡಿಪ್ರೆಷನ್ ಇರ್ಬೋದು, ಸೈಕಲಾಜಿಕಲ್ ಪ್ರಾಬ್ಲಮ್ ಇರ್ಬೋದು, ಪರ್ಸನಾಲಿಟಿ ಪ್ರಾಬ್ಲಮ್ ಇರ್ಬೋದು, ಫ್ಯಾಮಿಲಿ ಪ್ರಾಬ್ಲಮ್ ಇರ್ಬೋದು, ಜಾಬ್ ಪ್ರಾಬ್ಲಮ್ ಇರ್ಬೋದು, ಗಂಡನ ಪ್ರಾಬ್ಲಮ್ ಇರ್ಬೋದು, ಹೆಂಡತಿ ಪ್ರಾಬ್ಲಮ್ ಇರ್ಬೋದು, ಅಪ್ಪನ ಪ್ರಾಬ್ಲಮ್ ಇರ್ಬೋದು,
ಮಗಳ ಪ್ರಾಬ್ಲಮ್ ಇರ್ಬೋದು, ಸೋ ಮೆನಿ ಟೈಪ್ಸ್. ಅದಲ್ಲದೆ ನೆಕ್ಸ್ಟ್ ಡ್ರಗ್ಸ್ ಪ್ರಾಬ್ಲಮ್ ಇರ್ಬೋದು, ಅದು ಬೇರೆ ಬೇರೆ ಕಡೆಯಿಂದ ನಿಮ್ಗೆ ಹೆರೇಸ್ಮೆಂಟ್, ಸೋ ಮೆನಿ. ದಿಸ್ ಇಸ್ ಕಾಲ್ಡ್ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್. ಯಾವುದೇ ಪ್ರಾಬ್ಲಮ್ ಇರ್ಲಿ, ಜಸ್ಟ್ ದ ಗ್ರೀನ್, ಸೂಪರ್ ಗ್ರೀನ್ ನಮ್ ಜೊತೆಗಿದೆ. ಯಾಕೆಂದ್ರೆ ಇದು ಹೊಟ್ಟೆಯನ್ನು ಸರಿ ಮಾಡ್ತದೆ, ಹೊಟ್ಟೆ ಸರಿ ಆದ್ರೆ ನಿಮ್ಮ ಬ್ರೈನ್ ಸರಿ ಆಗ್ತದೆ ಅಂತ. ದಟ್ ಇಸ್ ದ ಥಿಂಗ್. ಓಕೆ, ವಿಲ್ ಗೋ ಫಾರ್ ನೆಕ್ಸ್ಟ್. ಇಲ್ಲಿ ನೋಡಿ, ಇದು ಒಂದು ಬೇಕಾದ್ರೆ ನೀವು ಸ್ಲೈಡ್ ಅನ್ನ ನಿಮ್ಗೆಲ್ಲೂ ಸಿಗ್ಲಿಲ್ಲ ಅಂತ ಹೇಳಿದ್ರೆ ನೀವು ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಳ್ಬಹುದು. ಅಂದ್ರೆ ಇದೆಲ್ಲ ರಿಸರ್ಚ್ ಹೇಳುದು ನಾನು ನಿಮ್ಗೆ, ಸುಮ್ಮನೆ ನಾನೇನು ಡೇಟಾ ನಿಮ್ಗೆ ಕಳಿಸೋದಿಲ್ಲ. ಇಂಡಿಯಾಸ್ ಮೆಂಟಲ್ ಇಲ್ನೆಸ್ ಕ್ರೈಸಿಸ್, ಇದೆಲ್ಲ ನಾವು ಓದಿದ್ರೆ ಉಂಟಲ್ಲ, ನಮ್ಗೆ ಇಷ್ಟೆಲ್ಲ ಪ್ರಾಬ್ಲಮ್ ಉಂಟಾ ಅನ್ಸ್ತದೆ. ರಿಸರ್ಚ್ ಸೇಸ್ ದಟ್ there are 195 million, 1 ಮಿಲಿಯನ್ ಅಂದ್ರೆ 10 ಲಕ್ಷ, 195 ಮಿಲಿಯನ್ ಪೀಪಲ್ ವಿತ್ ಮೆಂಟಲ್ ಹೆಲ್ತ್ ಇಶ್ಯೂಸ್ ಅಂತ. ಜಸ್ಟ್ ಒಂದು ಇಮ್ಯಾಜಿನ್ ಮಾಡಿ. ಅಕಾರ್ಡಿಂಗ್ ಟು ದ ರಿಸರ್ಚ್, ಇಂಡಿಯಾ ಅಲೋನ್ ಅಕೌಂಟ್ಸ್ ಫಾರ್ ಅಬೌಟ್ 30% ಆಫ್ ದ ವರ್ಲ್ಡ್ಸ್ ಡಿಪ್ರೆಷನ್, ಅಡಿಕ್ಷನ್ ಅಂಡ್ ಸೂಯಿಸೈಡ್ ಕೇಸ್ ಎಲ್ಲಿದೆ? ಇಂಡಿಯಾದಿದೆ. 30% ಜನ ಸೂಯಿಸೈಡ್ ಮಾಡ್ಕೊಂಡ್ಬಿಡ್ತಾರೆ. ನಮ್ಗೆ ಗೊತ್ತೇ ಆಗುದಿಲ್ಲ ಯಾಕೆ ಮಾಡ್ಕೊಂಡಿದ್ದಾರೆ ಅಂದ್ರೆ. ಅವರಿಗೆ ಮ್ಯಾಕ್ಸಿಮಮ್ ಅಂದ್ರೆ 100ರಲ್ಲಿ 30 ಜನಕ್ಕೆ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್, ಮಾನಸಿಕ ತೊಂದರೆಗಳಿಂದ, ಫೋಬಿಯಾ, ಮೇನಿಯಾ, ಅಥವಾ ನಿಮ್ಗೆ ಏನ್ ಹೇಳ್ತಾರೆ ಡಿಪ್ರೆಷನ್. ದಿಸ್ ಆರ್ ಥಿಂಗ್ ಫಾರ್ ಎವ್ರಿ 1 lakh ಪೀಪಲ್. ಇದೊಂದು ಸರ್ವೆ ನೋಡಿ, ಇನ್ನೊಂದು ಸರ್ವೆ. For every 1 lakh people with mental health concern, we have less than 2 ಅಂತ ಹಾಕಿದ್ದಾರೆ. In 2017, 7.6 million people had a bipolar disorder in India. ನಾನು ಇದ್ರ ಬಗ್ಗೆ ಒಂದ್ಸಲ ನಿಮ್ಗೆ bipolar disorder ಬಗ್ಗೆ ಹೇಳಿದ್ದೀನಿ. With a substance abuse disorders. Out of 200 million people suffering from a mental health issues in India, 50 million are children and adolescents. 75% of all mental health disorders emerge before age of 25 years. 25 ವರ್ಷದೊಳಗೆ 75% ಇದೆ. 1% of the children and adolescents and suffering. More than 55% employees. ಇವತ್ತೇನು ಎಂಪ್ಲಾಯೀಸ್ ಇದಾರಲ್ಲ, ಅವರೆಲ್ಲ ನೀವು ನೋಡಿ ಬೇಕಾದ್ರೆ ಅವ್ರ ಹತ್ರ ಮಾತಾಡಿ ನೋಡಿ ಏನಂತ. ರಿಪೋರ್ಟೆಡ್ ಬೀಯಿಂಗ್ ಇಮೋಷನಲಿ ಎಕ್ಸಾಸ್ಟೆಡ್ ಆರ್ ಬರ್ನ್ಔಟ್ ಅಂತ. ಯಾಕಂದ್ರೆ ಅವರಿಗೆ ಹೆಕ್ಟಿಕ್ ಟಾರ್ಗೆಟ್, ಅವರಿಗೆ ಟೈಮ್ ಇಲ್ಲ, ಫುಡ್ ತಗೊಳಕ್ ಟೈಮ್ ಇಲ್ಲ, ತಿಳ್ಕೊಳ್ಳಿಕ್ ಟೈಮ್ ಇಲ್ಲ, ಎಂಟರ್ಟೈನ್ಮೆಂಟ್ ಟೈಮ್ ಇಲ್ಲ. ಒಂದು ಕಂಪ್ಯೂಟರ್ ಒಳಗಡೆ ಬಂದು ಕುತ್ಕೊಂಡ್ಬಿಡ್ತಾರೆ. 23% ಆಫ್ ಇಂಡಿಯನ್ ಎಂಪ್ಲಾಯೀಸ್ ಆರ್ ನಾಟ್ ಆಕ್ಟಿವ್ಲಿ ಎಂಗೇಜ್ಡ್ ಎಟ್ ವರ್ಕ್. ಅವ್ರು ಏನ್ ಕೆಲಸ ಮಾಡ್ತಾರೆ ಅದರಲ್ಲಿ 23% ಜನ ಅವ್ರು ಎಲ್ಲೋ ಇರ್ತಾರಂತೆ, ಏನೋ ಮಾಡ್ತಾರಂತೆ, ವರ್ಕ್ ಮಾಡ್ತಾ ಇರ್ತಾರೆ. 23%. It's all called mental problem. So this product will help you. ಇವರಿಗೆಲ್ಲ ನೀವು ಈ ಪ್ರಾಡಕ್ಟ್ ಅನ್ನ ಒಂದ್ ಕೊಟ್ಬಿಟ್ರೆ ಅವ್ರು ನೋಡಿ ಅವರಿಗೆ ಹೇಗೆ ಹೆಲ್ಪ್ ಆಗ್ತದೆ. ಡೆತ್ ಡ್ಯೂ ಟು ದ ಹಾರ್ಟ್ ಡಿಸೀಸ್ ಇನ್ ಇಂಡಿಯಾ, ಇದೆಲ್ಲ ನಾನು ಡೀಟೇಲ್ ಹೋಗುದಿಲ್ಲ. ಇಲ್ಲಿ ಒಂದು ಸರ್ವೆ ಹೇಳ್ತದೆ 900 people under 30 die due to the heart disease in India every day. 900 people under 30, ಅದರಲ್ಲಿ 30 ಡ್ಯೂ ಟು ದ ಹಾರ್ಟ್ ಅಟ್ಯಾಕ್. ದಿನಕ್ಕೆ 900 ಪೀಪಲ್ ಹೋಗ್ತಾ ಇದ್ದಾರೆ, ಅದರಲ್ಲಿ 30 ಜನ ಹಾರ್ಟ್ ಅಟ್ಯಾಕ್ ಇಂದ ಹೋಗ್ತಾ ಇದ್ದಾರೆ ಅಂತ ಹೇಳ್ತಾರೆ. 90% heart disorder, 32% death occur because of heart ailments in urban areas, 22.9 death out of because of the heart ailment rural areas, and 25% of death at the age of 20 to 69 occurs because of heart disease. People die of heart attack every minute. Okay, 1 minute ಅಂದ್ರೆ 4 ಜನ ಹೋದ್ರಂತೆ ನೋಡಿ. ಈಗ 1 ನಿಮಿಷ ಆಯ್ತು, 4 ಜನ ಹೋಗಿ ಆಯ್ತು ಹಾರ್ಟ್ ಅಟ್ಯಾಕ್ ಇಂದ ಇನ್ ಇಂಡಿಯಾ. ಅಂಡ್ ದ ಏಜ್ ಗ್ರೂಪ್, ಇದೊಂದು ನಮ್ಗೆ ತುಂಬಾ ಪೈನ್ಫುಲ್. ಮೇನ್ಲಿ ಬಿಟ್ವೀನ್ 30 ವರ್ಷದಿಂದ 50 ವರ್ಷದವ್ರು ಹೋಗ್ತಾ ಇದ್ದಾರೆ. ಎಲ್ಲ ನಿಮ್ಗೆ ಹಾರ್ಟ್ಗೆ ಪ್ರಾಬ್ಲಮ್. ಸೊ ಆದ್ರಿಂದ ದಿಸ್ ಪ್ರಾಡಕ್ಟ್ ವಿಲ್ ಹೆಲ್ಪ್ ಯು ಫಾರ್ ದೆಮ್ ಆಲ್ಸೋ.
ರೂಲ್ಸ್ ಫಾರ್ ಮೇಂಟೈನಿಂಗ್ ಎ ಹೆಲ್ದಿ ಹಾರ್ಟ್. ಸೊ ಇದಕ್ಕೆ ನಾನೆಲ್ಲ ಡೀಟೇಲ್ ಹೋಗದೆ ಬೇಕಾದಷ್ಟು ನಿಮ್ಗೆ ಗೂಗಲ್ ಅಲ್ಲಿ ಇದೆ, ನೋಡ್ಕೊಳ್ಳಿ. ನಮ್ಮ ಹಾರ್ಟ್ ಅನ್ನ ಸೇವ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಕೊಟ್ಟಿದ್ದಾರೆ, ಸಿಗರೇಟ್ ಸೇದಬಾರ್ದು, ಜಾಸ್ತಿ ಸಿಟ್ಟು ಮಾಡಬಾರ್ದು, ಜಾಸ್ತಿ ನಗಲೂಬಾರ್ದು, ಎಷ್ಟ್ ಬೇಕೋ ಎಲ್ಲ, ವರಿ ಜಾಸ್ತಿ ಮಾಡಬಾರ್ದು, ಡ್ರೈವಿಂಗ್ ಜಾಸ್ತಿ ಕಂಟಿನ್ಯೂಸ್ ಡ್ರೈವಿಂಗ್ ಮಾಡಬಾರ್ದು, ಅದ್ರ ಬದಲು ವಾಕಿಂಗ್ ಮಾಡಿ ಅಂತ ಹೇಳ್ತಾರೆ. ಜಾಸ್ತಿ ಸೋಡಾ ಕುಡಿಬೇಡಿ ಹೇಳ್ತಾರೆ. ಲೆಸ್ ಸೋಡಾ, ಮೋರ್ ವಾಟರ್, ಜಾಸ್ತಿ ನೀರ್ ಕುಡೀರಿ. ಎಲ್ಲೋ ಅಕೇಶನಲ್ಲಿ ಹೋಗಿ ತಗೊಳ್ಳಿ, ಬೇಡ ಹೇಳೋದಿಲ್ಲ, ಬಟ್ ಆಲ್ಕೋಹಾಲ್, ಶುಗರ್ ತಗೋಬೇಡಿ ಹೇಳ್ತಾರೆ. ಸೊ ಆದ್ರಿಂದ ಜಾಸ್ತಿ ಕೆಲಸ ಮಾಡಿ ಹೇಳ್ತಾರೆ, ಆಕ್ಷನ್ ಮಾಡಿ ಅಂತ. ಮಾತಾಡ್ಲಿ, ಸುಮ್ಮನೆ ಬರೇ ಮಾತಾಡ್ತಾ ಕೂತ್ಕೊಳ್ಳೋದು, ಕೆಲಸ ಮಾಡೋದಿಲ್ಲ. ಇದೆಲ್ಲ ನಿಮ್ಗೆ ಪ್ರಾಬ್ಲಮ್. ಏನೆಲ್ಲ ನಿಮ್ಗೆ ನೋಡಿ ಇಲ್ಲಿ ಸಿಂಪ್ಟಮ್, ನಿಮ್ಮ ಹಾರ್ಟ್ ಅಟ್ಯಾಕ್ ಆಗ್ಬೇಕಾದ್ರೆ ನಿಮ್ಗೆ ಏನೇನು ಸಿಂಪ್ಟಮ್ ಕೊಡ್ತದಂತ ಹೇಳಿದ್ದಾರೆ. ಅದರಿಂದ ನೀವು ಇದನ್ನ ಬಗ್ಗೆ, ಇದು ಒಂದು ದೊಡ್ಡ ಸಬ್ಜೆಕ್ಟ್. ಸೊ ಹಾಗಾಗಿ ಜಸ್ಟ್ ನಿಮ್ಗೆ ಹಾರ್ಟ್ ಮೇಂಟೆನೆನ್ಸ್ ನಾನು ಹೇಳೋದು, ಅದನ್ನ ಒಂದು ತಿಳ್ಕೊಂಡ್ರೆ ಸಾಕಾಗ್ತದೆ. ಅಂಡ್ ಕ್ಯಾನ್ಸರ್ ಕೇಸಸ್ ಇನ್ ಇಂಡಿಯಾ ನೋಡಿ, ಒಂದು ಪಿಕ್ಚರ್ ಕೊಟ್ಟಿದ್ದಾರೆ ನೋಡಿ. ಬೇರೆ ಬೇರೆ ರೀತಿಯ ಕ್ಯಾನ್ಸರ್. ಅದ್ರಾಗ ಲೇಡೀಸ್ನವರು ತುಂಬಾ ಕೇರ್ಫುಲ್ ಇರ್ಬೇಕಾಗ್ತದೆ. ಯಾಕೆಂದ್ರೆ ಮ್ಯಾಕ್ಸಿಮಮ್ ಪರ್ಸೆಂಟೇಜ್ 57%. ಸೊ ಇವತ್ತು ಇಲ್ಲಿ ರೆಕಾರ್ಡ್ ಮಾಡಿದ್ದಾರೆ. ಸೊ ಅಂದ್ರೆ 50% ಗಿಂತ ಜಾಸ್ತಿ ಬ್ರೆಸ್ಟ್ ಕ್ಯಾನ್ಸರ್ ಇದೆ ಅಂತ, ಅದೇ ಜಾಸ್ತಿ ಕೇಸಸ್ ಇದೆ. ಹಾಗಾಗಿ ನಾವು ಅದ್ರ ಬಗ್ಗೆ ಸ್ವಲ್ಪ ಸೀರಿಯಸ್ ಆಗಿ ಥಿಂಕ್ ಮಾಡ್ಬೇಕಾಗ್ತದೆ. ಲಂಗ್ ಕ್ಯಾನ್ಸರ್ ಇರ್ಬೋದು, ಲಿಪ್ ಇರ್ಬೋದು, ಕೊಲೆಕ್ಟ್ರಮ್ ಇರ್ಬೋದು, ಸೊ ಯುಟೇರಿಯನ್ ಇರ್ಬೋದು, ಅದರ್ ಕ್ಯಾನ್ಸರ್ ಸಾಲ್ವ್ ಕೊಟ್ಟಿದ್ದಾರೆ ಇಲ್ಲ, 1 by 1 ಎಷ್ಟು ಫಿಗರ್ ಕೊಟ್ಟಿದ್ದಾರೆ. ಸೊ ಅದರಿಂದ ಇದಕ್ಕೆಲ್ಲ ನಿಮ್ಗೆ ನಮ್ಮ ಒಂದು ಈ ಗ್ರೀನ್ಸ್ ನಿಮ್ಗೆ ಹೆಲ್ಪ್ ಆಗ್ತದೆ. ಟಾಪ್ ಸೈನ್ ಆಫ್ ಯುವರ್ ಬಾಡಿ ಇಸ್ ಇನ್ಫ್ಲೇಮ್ಡ್. ತುಂಬಾ ಜನರಿಗೆ ಇದು ಪ್ರಾಬ್ಲಮ್ ಇದೆ ನೋಡಿ. ಏನ್ ಪ್ರಾಬ್ಲಮ್? ಉರಿಯೂತ ಅಂತ ಹೇಳ್ತೀವಿ. ಬಾಡಿ ಪೇನ್ ಆಗೋದು, ಬ್ಯಾಕ್ ಪೇನ್ ಆಗೋದು, ಅಥವಾ ಮಂಡಿ ನೋವು ಆಗೋದು, ಬಾಡಿ ಪೇನ್ಸ್, ಫಟಿಗ್ ಅಂಡ್ ಇನ್ಸೋಮ್ನಿಯಾ, ಡಿಪ್ರೆಷನ್, anxiety and mood disorders, GL issues such as constipation, diarrhea and acid reflux, weight gain or weight loss, frequent infections. ಯಾರಿಗೆಲ್ಲ ನಿಮ್ಗೆ ಕಣ್ಣುರಿ ಬರ್ತದೆ, ಎದೆ ಉರಿ ಬರ್ತದೆ, ಅಸಿಡಿಟಿ ಅಂತೀರಿ, ಹೊಟ್ಟೆ ನೋವು ಅಂತ ಹೇಳುದು, ಅಥವಾ ನಿಮ್ಗೆ ನಿದ್ರೆ ಬರುವುದಿಲ್ಲ, ಅಥವಾ ತಲೆ ಸುತ್ತುವಿಕೆ ಆಗೋದು, ಈ ತರ ಎಲ್ಲಾ ಪ್ರಾಬ್ಲಮ್ಸ್ ಇದ್ರೆ ನೀವು ಇದನ್ನ ಡೈಲಿ ಒಂದು ಯೂಸ್ ಮಾಡಿ ನೋಡಿ, 15 ದಿವಸ ಯೂಸ್ ಮಾಡಿ ನೋಡಿ, ಎಷ್ಟರಲ್ಲಿ ನಿಮ್ಗೆ ಬೆನಿಫಿಟ್ ಆಗ್ತದೆ ನೋಡಿ. ಸೊ ಅದನ್ನ ನೀವು ಮುಂದುವರ್ಸ್ಕೊಂಡು ಹೋದ್ರೆ, ಇನ್ಫ್ಲಮೇಷನ್ ಜಾಸ್ತಿ ಆದ್ರೆ ನೋಡಿ ಈ ಕಾಯಿಲೆಗಳಿಗೆ ನೀವು ತುತ್ತಾಗ್ತೀರಿ ಅಂತ ಹೇಳ್ತಾರೆ. ಸ್ಟಾರ್ಟಿಂಗ್ ನಿಮ್ಗೆ ಪೇಯ್ನು, ಸಫರಿಂಗ್ಸು, ಇನ್ಫ್ಲಮೇಷನ್ ಕಂಡು ಬರ್ತದೆ ಬಾಡಿಯಲ್ಲಿ. ನಾವು ಅದನ್ನೇ ಬಿಟ್ಬಿಟ್ಟಿವಿ ಅಂತ ಹೇಳಿದ್ರೆ, ಅದನ್ನೇ ನಾವು ನಮ್ಮ ಫುಡ್, ಅದನ್ನೇ ಹ್ಯಾಬಿಟ್ ಅನ್ನ ಕಂಟಿನ್ಯೂ ಮಾಡಿದ್ರೆ ಅಂದ್ರೆ ಬಾಡಿಯ pH ಲೆವೆಲ್ ಜಾಸ್ತಿ ಆಗಿ ನಿಮ್ಗೆ ಪ್ರಾಬ್ಲಮ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಏನೆಲ್ಲ ಪ್ರಾಬ್ಲಮ್ ಆಗ್ತದೆ ನೋಡಿ, ಇಷ್ಟೆಲ್ಲ ಪ್ರಾಬ್ಲಮ್ ಇನ್ಫ್ಲಮೇಷನ್ ಇಂದ ಆಗುವಂತದ್ದು. ನಿಮ್ಗೆ ಆಗುವ ನಾಳೆದ ಉರಿ ಊತ ಬರೋದು, ಅಥವಾ ಪೇನ್ಸ್ ಆಗೋದು, ಸಫರಿಂಗ್ ಆಗೋದು, ಆಸಿಡಿಟಿ ಆಗೋದು, ಇದರಿಂದ ಮುಂದೆ ಒಂದ್ ದಿವಸ ನಿಮ್ಗೆ ಈವನ್ ಸೋರಿಯಾಸಿಸ್, ಇದಕ್ಕೆಲ್ಲ ಇಂಜುರೀಸ್, ಇನ್ಫೆಕ್ಷನ್ಸ್, ಕೊಲೈಟಿಸ್, ಕ್ರಾನ್ಸ್ ಡಿಸೀಸ್, ಡಯಾಬಿಟಿಸ್, ಸೋ ಮೆನಿ ಇನ್ಫ್ಲಮೇಷನ್ ಸ್ಟಾರ್ಟಿಂಗ್ ಇರ್ತದೆ. ಇನ್ಫ್ಲಮೇಷನ್ ಇದ್ದಾಗಲೇ ನೀವು ಸ್ಟಾರ್ಟ್ ಮಾಡಿ ಇದನ್ನು ತಗೊಳ್ಳಿಕ್ಕೆ, ಗ್ರೀನ್, ಸೂಪರ್ ಗ್ರೀನ್ ಸ್ಟಾರ್ಟ್ ಮಾಡಿ. ನಾನು ಹೇಳ್ಕೊಡ್ದು ಹೇಗೆ ಅದನ್ನ ಯೂಸ್ ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತ. ಆರ್ ಯು ಓವರ್ಲೋಡೆಡ್ ವಿತ್ ಟಾಕ್ಸಿನ್? ಯಾರಿಗಾದ್ರೂ ಈ ತರ ಸಿಂಪ್ಟಮ್ಸ್ ಇದ್ರೆ ಇಮ್ಮಿಡಿಯೇಟ್ ನೀವು ಸೂಪರ್ ಗ್ರೀನ್ಸ್ ಟ್ರೈ ಮಾಡಿ ನೋಡಿ. ಮಸಲ್ ಸೇಕ್ ಆಗುದು, ಮಸಲ್ ಮುಟ್ಟಿದ್ರೆ ನೋವುಗಳಾಗುದು, ಯಾವಾಗ್ಲೂ ಎಕ್ಸಾಷನ್, ಉಸಿರು ಉದ್ದಕ್ಕೆ ಹೋಗುದಿಲ್ಲ, ಈಗ ಆಗ್ತದೆ. ಸ್ಮಾಲ್, ಉಸಿರು ಕಮ್ಮಿ ಆಗುದು. ಸ್ಟಬರ್ನ್, ವೆಯ್ಟ್ ಜಾಸ್ತಿ ಆಗುದು, ಇದಕ್ಕಿದ್ದಾಗೆ ವೆಯ್ಟ್ ಜಾಸ್ತಿ ಆಗುದು. ಆಮೇಲೆ ನಿಮ್ಗೆ ಬ್ರೈನ್ ಫಾಗ್, ಏನೋ ತಲೆ ಸಿಡುತ್ತ, ಹೆಡೇಕ್, ತಲೆನೋವು, ನಿದ್ರೆ ಬರುವುದಿಲ್ಲ, ಇರಿಟೇಷನ್, ತುರಿಕೆಗಳು ಕಂಡು ಬರುದು, ಅಥವಾ ಇಚ್ಚಿಂಗ್ ಆಗುದು, ಸ್ಕಿನ್ ಪ್ರಾಬ್ಲಮ್ ಬರುದು, ಬಾಡಿಯಲ್ಲಿ ಸ್ಮೆಲ್ ಬರುವಂತದ್ದು, ಬೆವರ್ನ ಸ್ಮೆಲ್ ಬರುದು, ಮೋಷನ್ ಗಟ್ಟಿ ಆಗುದು, ಸರಿಯಾಗಿ ಹೋಗುದಿಲ್ಲ, ಆಸಿಡ್ ಅಂದ್ರೆ ತುಂಬಿಕೊಳ್ತದೆ, ಎದೆ ಉರಿ ಬರುವಂತದ್ದು. ಇದೆಲ್ಲ ನಿಮ್ಗೆ ನೋಡಿ ನಿಮ್ಮ ದೇಹದಲ್ಲಿ ಟಾಕ್ಸಿನ್ಸ್ ಅನ್ನ ಲೋಡ್ ಆದ್ರೆ ಈ ತರ ಸಿಂಪ್ಟಮ್ಸ್ ಗಳು ಕಂಡು ಬರ್ತವೆ.
ಯಾಕಂದ್ರೆ ನಾವು ತರಕಾರಿಗಳನ್ನು ತಿನ್ನೋದಿಲ್ಲ, ತರಕಾರಿ ಬಿಟ್ಬಿಟ್ಟಿದ್ವಿ, ಎಲ್ಲಾ ಬೇಯಿಸಿದ್ದು, ಅದು ಹೋಗ್ಲಿ ಕರ್ದಿದ್ದು, ಅದು ಹೋಗ್ಲಿ ಇನ್ನು ಡಬಲ್ ಕರ್ದಿದ್ದು. ಅವಾಗ ಏನಾಗ್ತದೆ, ನಮ್ಮ ಬಾಡಿಯಲ್ಲಿ ಆಸಿಡ್ ಲೆವೆಲ್ ಅಂದ್ರೆ ನಮ್ಮ pH ಪೊಟೆನ್ಸಿ ಆಫ್ ಹೈಡ್ರೋಜನ್ ಲೆವೆಲ್ ಅದು ಜಾಸ್ತಿ ಆಗ್ಬಿಟ್ಟು ಟಾಕ್ಸಿನ್ಸ್ ಲೋಡ್ ಆಗ್ಬಿಡ್ತದೆ. ಸೊ ಬಾಡಿಯನ್ನ ನಾವು ಕರೆಕ್ಟ್ ಮಾಡಬೇಕಾಗಿದೆ, pH ಅನ್ನ ಡೌನ್ ಮಾಡಬೇಕಾಗಿದೆ. ಸೊ pH ಡೌನ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ವಾಟ್ ಟಾಕ್ಸಿನ್ಸ್ ಆರ್ ಇನ್ ಯುವರ್ ಬಾಡಿ, ಹೇಗೆ ಟಾಕ್ಸಿನ್ಸ್ ಅಲ್ಲಿ ಎಲ್ಲಿಂದ ಹೋಗ್ತದೆ, ವಾಟ್ ಡೂ ಟಾಕ್ಸಿನ್ ಡೂ ಟು ಯುವರ್ ಬಾಡಿ. ಇಫ್ ಯು ಹ್ಯಾವ್ IBS, ಕೆಲವರಿಗೆ IBS ಊಟ ಮಾಡಿದ ಕೂಡಲೇ ಮೋಷನ್ಗೆ ಹೋಗು, ಆ ಮೋಷನ್ಗೆ ಹೋಗುವಾಗ ಮೈಂಡ್ ಹೊರಗೆ ಹೋಗ್ಲಿಕ್ಕೆ ಹೆದರಿಕೆ ಅವ್ರಿಗೆ. ಇಂಟೆಸ್ಟೈನ್ ಬೌಲ್ ಸಿಂಡ್ರೋಮ್ ಅಂತ, ಇದೊಂದು ಸಿಂಡ್ರೋಮ್ ಆಕ್ಚುಲಿ ಮೈಂಡ್ಗೆ ಸಂಬಂಧಪಟ್ಟಿರೋದು. ಕ್ರಾನಿಕ್ ಬ್ಲೋಟಿಂಗ್, ಸ್ಕಿನ್ ಡಿಸ್ಯೂಸ್, ಹೆಡೇಕ್ಸ್ ಆಫ್ ಲ್ಯಾಕ್ ಆಫ್ ಎನರ್ಜಿ ದೆನ್ ಸ್ವೈಪ್ ಎಲ್ಲ ನೋಡಿ ಈ ತರ ಕೊಟ್ಟಿದ್ದಾರೆ ನೋಡಿ. ಹೇಗೆ ಹೇಗೆ ಆಗಿ ಇಲ್ಲಿ ಒಳಗಡೆ ಹೋಗಿ ನಮ್ಮ ಸೆಲ್ ಅನ್ನ ಅಟ್ಯಾಕ್ ಮಾಡಿಬಿಟ್ಟು ಟಾಕ್ಸಿನ್ಸ್ ಅನ್ನ ಹೇಗ್ ಮಾಡ್ತದೆ ಬಾಡಿಗೆ, ಹೊಟ್ಟೆಯಲ್ಲಿ ಏನ್ ಪ್ರಾಬ್ಲಮ್ ಆಗ್ತದೆ. 95% ಟುಡೇ ಮೋರ್ ದನ್ 95% ಆಫ್ ಆಲ್ ಕ್ರಾನಿಕ್ ಡಿಸೀಸ್ ಈಸ್ ಕಾಸ್ಡ್ ಬೈ ಫುಡ್ ಚಾಯ್ಸ್, toxic food ingredients, nutritional deficiencies and lack of physical exercise. ಸೊ ಇದೊಂದು ರಿಸರ್ಚ್ ಪ್ರಕಾರ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಪ್ರಾಬ್ಲಮ್ ನಾವು ಫೇಸ್ ಮಾಡ್ತಾ ಇದೀವಿ, ಆದ್ರೂ ಕೂಡ ನಾವು ಎಚ್ಚರ ವಹಿಸುವುದಿಲ್ಲ ಅಂತ. ಸೊ ಲಾಸ್ಟ್ ಬಟ್ ಲೀಸ್ಟ್ ದಿಸ್ ಸ್ಲೈಡ್ ವಿಲ್ ಅಂಡರ್ಸ್ಟ್ಯಾಂಡ್ ಯು. ಸೊ ಇದನ್ನೇ ನೀವು ಕಂಟಿನ್ಯೂ ಮಾಡ್ತಾ ಮಾಡ್ತಾ ಹೋದ್ರೆ ನಮ್ಮ ನ್ಯೂಟ್ರಲ್ pH 7.3 ಇರಬೇಕು. ಸೊ ಆಸಿಡ್ ಲೆವೆಲ್ ಜಾಸ್ತಿ ಆಯ್ತು ಅಂದ್ರೆ ಲೆಫ್ಟ್ ಸೈಡಿಗೆ ಬರಬೇಕು. ಡ್ರಗ್ಗು, ಡಾಕ್ಟರು, ಡಿಸೀಸು, ಹಾಸ್ಪಿಟಲ್, ಆಪರೇಷನ್. ಲೆಫ್ಟ್ ಸೈಡ್ ಅಲ್ಲಿ ಡೇಂಜರ್ ಮಾರ್ಕ್ ಕೊಟ್ಟಿದ್ದಾರೆ ನೋಡಿ. ಸೊ ಬಟ್ ನಿಮ್ಗೆ ಅದು ಬೇಡ ಅಂತ ಹೇಳಿದ್ರೆ ಇವತ್ತಿಂದ ಸ್ಟಾರ್ಟ್ ಮಾಡಿ. ಆಲ್ಕಲೈನಿಗೆ ಹೋಗಿ ಬಾಡಿಯಲ್ಲಿ 8, 9, 10, 11 ನೋಡಿ ಹೆಲ್ತ್ ಯಾವ ರೀತಿ ಆಗ್ತದೆ. ಪೊಟೆನ್ಸಿ ಆಫ್ ಹೈಡ್ರೋಜನ್ pH ಬ್ಯಾಲೆನ್ಸ್ ಚಾರ್ಟ್ ಅನ್ನ ಇದು ಕರೆಕ್ಟ್ ಮಾಡ್ಲಿಕ್ಕೆ ನಂಬರ್ 1 ಇದೆ ನೋಡಿ. ಈಗ ಇದ್ರ ಬಗ್ಗೆ ನಾನು ಮಾತಾಡಿದ್ರೆ ನಿಮ್ಗೆ 1 ಗಂಟೆ ಬೇಕಾಗ್ತದೆ, ಬಟ್ ವಿ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದಿಸ್ ಆಲ್ ಅಬೌಟ್. ಇನ್ಸ್ಟೆಂಟ್ ಆಗಿ ನೀವು ಟ್ರೈನ್ ಅಲ್ಲಿ, ಬಸ್ ಅಲ್ಲಿ, ಎಲ್ಲೇ ಇರಿ ಕಿಸೆಲ್ ಹಾಕೊಂಡು ಇಟ್ಕೊಂಡಿರಿ, ನೋಡಿ ಯಾವ ರೀತಿ ನೀವು ಅದನ್ನ ಹೊರಗೆ ಬರ್ಬೋದು ಅಂತ. ಓಕೆ ಓಕೆ, ಎಷ್ಟು ಜನ ಇಷ್ಟದಲ್ಲಿ ಇಷ್ಟಿದೆಯಲ್ಲ, ಎಷ್ಟು ಜನ ದಿನಕ್ಕೆ ಒಂದನ್ನಾದ್ರೂ ಟ್ರೈ ಮಾಡ್ತಾ ಇದ್ದೀರಿ? 50 ಗ್ರೀನ್ಸ್ ಲೀಫ್ ವೆಜಿಟೇಬಲ್ ನೇಮ್ಸ್ ಇನ್ ಇಂಗ್ಲಿಷ್ ಕೈ ಎತ್ತಿ. ದಿನಕ್ಕೆ ಒಬ್ರು ಏನಾದ್ರೂ ಒಂದನ್ನಾದ್ರೂ ಯೂಸ್ ಮಾಡ್ತಾ ಇದ್ದೀರಂದ್ರೆ. ಇರ್ಷಾದ್ MK ಮೇಡಮ್, ಗುಡ್ ಮಾರ್ನಿಂಗ್. ಅನ್ಮ್ಯೂಟ್ ಮಾಡ್ತೀನಿ ನಿಮ್ಗೆ. ಯಾವ್ದು ಯೂಸ್ ಮಾಡ್ತಾ ಇದ್ರಿ ಮೇಡಮ್? ಅಟ್ಲೀಸ್ಟ್ ಲೆಟ್ ಅಸ್ ಸಿ, ನಾವು ಅದಕ್ಕೆ ಟ್ರೈ ಮಾಡೋಣ. ನಾನು ಬೆಳಿಗ್ಗೆ ಅಂತ ಹೇಳಿದ್ರೆ 1-2 ಸೊಪ್ಪು ತಿಂತೀನಿ, ಹಸಿಯಾಗಿ ತಿಂತೀನಿ ಬೆಳಿಗ್ಗೆ. ಓಕೆ, ಹಾ, ಏನು ಯೂಸ್ ಮಾಡ್ತೀರಿ ಮೇಡಮ್? ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಸರ್. ನಾವು ಡೈಲಿ ಒಂದ್ ಸೊಪ್ ಯೂಸ್ ಮಾಡ್ತೀವಿ ಸರ್. ಕ್ಯಾಬೇಜ್, ಫ್ಲವರ್ ಮತ್ತೆ ಮೆಂತೆ ಪಲ್ಲೆ, ಪಾಲಕ್ ಡೈಲಿ ನಮ್ಮ ರೂಟೀನ್ ಅಲ್ಲಿ ಒಂದಿರುತ್ತೆ ಸರ್. ನಮಸ್ಕಾರ. ಓಕೆ, ಆಲ್ ದ ಬೆಸ್ಟ್ ಮೇಡಮ್. ಅಶೋಕ್ ಅವ್ರು ಯಾವ್ದು ಯೂಸ್ ಮಾಡ್ತಾ ಇದ್ರಿ? ಗಂಗಾಧರ್ ಅವ್ರು ಯಾವ್ದು ಯೂಸ್ ಮಾಡ್ತಾ ಇದ್ರಿ? ಅನ್ಮ್ಯೂಟ್ ಆಗ್ತಾ ಇಲ್ವಾ? ಆಸ್ಕೆ ಅನ್ಮ್ಯೂಟ್. ಓಕೆ, ಅನ್ಮ್ಯೂಟ್ ಮಾಡಿದೀನಿ ನೋಡಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ನಾನು 100% ವೆಜಿಟೇಬಲ್ ಯೂಸ್ ಮಾಡೋದು ಸರ್. ವಾ ವಾ ವಾ, ಯಾವ್ದ್ರಲ್ಲಿ ವೆಜಿಟೇಬಲ್ ಯೂಸ್ ಮಾಡಿ, ಅದ್ರಲ್ಲಿ ಈ ಸೊಪ್ಪುಗಳನ್ನ ಯಾವ್ದು ಯೂಸ್ ಮಾಡ್ತಾ ಇದ್ರಿ? ಮೆಂತೆ, ಪಾಲಕ್, ಬಸಳೆ ಇದ್ರಲ್ಲಿಲ್ಲ. ಗುಡ್ 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 ಗುಡ್. ನಿಮ್ಗೆ ಹೊಟ್ಟೆಯ ಸಂಬಂಧ ಪ್ರಾಬ್ಲಮ್ ಬರ್ಲಿಕ್ಕಿಲ್ಲ. ಓಕೆ, ನಾನು ದಿನ ಒಂದು ನಿತ್ಯ ಪುಷ್ಪ ಅಂತ ಇದೆ, ಅದರ ಎಲೆ ಒಂದು ಅರ್ಧ ಎಲೆ ಡೈಲಿ ಯೂಸ್ ಮಾಡ್ತೀನಿ ನೋಡಿ. ನಮ್ಮ ಡಾಕ್ಟರ್ ರಂಜನ್ ಹೇಳಿದ್ರು ಅದನ್ನು ಯಾರು ಯೂಸ್ ಮಾಡ್ತಾರೋ ಅವರಿಗೆ ಕ್ಯಾನ್ಸರ್ ಹತ್ರ ಬರುವುದಿಲ್ಲ ಅಂತ. ಸೊ ನಾನು ಡೈಲಿ ತುಳಸಿಗೆ ನೀರು ಹಾಕ್ತೀನಿ, ಅವಾಗ ಅದರ ಒಂದು ಅರ್ಧ ಡೈಲಿ ಯೂಸ್ ಮಾಡ್ತೀನಿ. ಹಾಗೇನೆ ಬೇರೆ ಸೊಪ್ಪುಗಳನ್ನ ಯೂಸ್ ಮಾಡ್ತೀನಿ ನಾನು. ನಮ್ಮ ಹತ್ರ ಇನ್ನೊಂದು ಇನ್ಸುಲಿನ್ ಸೊಪ್ಪು ಇದೆ, ಅದನ್ನು ಸಹ ನಾನು ತಿಂತಾ ಇದ್ದೀನಿ. ಇನ್ಸುಲಿನ್ ಒಂದು ಸೊಪ್ಪು ಬರ್ತದೆ, ಅದನ್ನು ಸಹ. ಸೊ ನೀವು ಪಾಲಕ್ ತಗೋಬಹುದು. ಇಲ್ಲಿ ಕೊಟ್ಟಿದ್ದಾರೆ 50. ದಿಸ್ ಆರ್ ವೆರಿ ಗುಡ್ ನೋಡಿ, ವೆರಿ ಗುಡ್ ಫಾರ್ ಅವರ್ ಡಯಟ್, ವೆರಿ ಗುಡ್ ಫಾರ್ ಅವರ್ ಡಯಟ್. ನೀವು ಯೂಸ್ ಮಾಡಿ ಬೆನಿಫಿಟ್ ಅನ್ನ ತಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಸೊ ಓಕೆ ಓಕೆ, ನಾನು ಮುಂದಕ್ಕೆ ಹೋಗ್ತೀನಿ. ಇದ್ರ ಬಗ್ಗೆ ಡೀಟೇಲ್ ನೀವು ತಗೋಬಹುದು. ವೈ ನಾವು ಯಾಕೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, ಇದನ್ನ ನೀವು ತಿಳ್ಕೊಬೇಕಾಗ್ತದೆ. ಲೀಫಿ ಗ್ರೀನ್ಸ್ ವೆಜಿಟೇಬಲ್ಸ್ ಆರ್ ಅನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಅವರ್ ಹೆಲ್ತ್ ಡಯಟ್ ಬಿಕಾಸ್ ದೇ ಕಂಟೈನ್ ಮೆನಿ ನ್ಯೂಟ್ರಿಯೆಂಟ್ಸ್ ದಟ್ ಪ್ರೊವೈಡ್ ಮೆನಿ ಹೆಲ್ತ್ ಬೆನಿಫಿಟ್.
ಅದಕ್ಕೋಸ್ಕರ ನಾವು ತಗೋಬೇಕಾದ ವಿಟಮಿನ್ಸ್ ಅಂಡ್ ಮಿನರಲ್ಸ್ ನಮ್ಗೆ ಬಾಡಿಗೆ ಬೇಕೇ ಬೇಕಲ್ಲ. ಅದು ನಮ್ಮ ಈ ಗ್ರೀನ್ ಫೀಲ್ಡ್ ವಿಟಮಿನ್ ಎ ಅಂಡ್ ಸಿ, ಐರನ್ ಅಂಡ್ ಮೆಗ್ನೇಷಿಯಂ, ಪೊಟ್ಯಾಷಿಯಂ ಅಂಡ್ ಕ್ಯಾಲ್ಸಿಯಂ ನಮ್ಗೆ ಹೈಯೆಸ್ಟ್ ಅದರಲ್ಲಿ ಸಿಗ್ತದೆ. ಈ ನ್ಯೂಟ್ರಿಯೆಂಟ್ಸ್ ಹೆಲ್ಪ್ ಸಪೋರ್ಟ್ ಯುವರ್ ರೋಗ ನಿರೋಧಕ ಶಕ್ತಿಯನ್ನ ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ, ಮೇಂಟೈನ್ ಹೆಲ್ದಿ ಸ್ಕಿನ್, ನಿಮ್ಮ ಒಳ್ಳೆಯ ಚರ್ಮಕ್ಕೆ, ಹಾಗೆ ಏಡ್ಸ್ ಟು ವೂಂಡ್ ಹೀಲಿಂಗ್, ಏನಾದ್ರೂ ಗಾಯ ಆದ್ರೆ ಅದನ್ನ ಹೀಲ್ ಮಾಡ್ಲಿಕ್ಕೆ ನಿಮ್ಗೆ ಇದು ಬೇಕಾಗ್ತದೆ. ಹೈಯೆಸ್ಟ್ ಆಂಟಿ ಆಕ್ಸಿಡೆಂಟ್ ಗ್ರೀನ್ ಅಲ್ಲಿ ಇರ್ತದೆ. ಹೈ ಆಂಟಿ ಆಕ್ಸಿಡೆಂಟ್ ವಿಚ್ ಮೇ ಹೆಲ್ಪ್ ರೆಡ್ಯೂಸ್ ದ ರಿಸ್ಕ್ ಆಫ್ ಕ್ಯಾನ್ಸರ್ ಅಂಡ್ ಹಾರ್ಟ್ ಡಿಸೀಸ್ ಅನ್ನ ಸರಿ ಮಾಡ್ಲಿಕ್ಕೆ ನಿಮ್ಗೆ ಹೆಲ್ಪ್ ಆಗ್ತದೆ. ಹೈಯೆಸ್ಟ್ ಫೈಬರ್, ನಾರಿನಂಶ ತುಂಬಾ ಇರ್ತದೆ. ಅದರಿಂದಾಗಿ ಹೈ ಫೈಬರ್ ಇಂದ ಎಸೆನ್ಷಿಯಲ್ ಫಾರ್ ಡೈಜೆಸ್ಟಿವ್, ನಿಮ್ಗೆ ಏನಂದ್ರೆ ಒಳ್ಳೆಯ ಜೀರ್ಣಕ್ರಿಯೆಗೆ, ಆಮೇಲೆ ಮೋಷನ್ ಸರಿ ಹೋಗ್ಲಿಕ್ಕೆ, ಬೋಲ್ ಮೂವ್ಮೆಂಟ್ಗೆ, ಸೊ ಇದು ಹೆಲ್ಪ್ ಆಗ್ತದೆ. ಆಮೇಲೆ ಇದರಲ್ಲಿ ಫೋಲೇಟ್ ಇದೆ. ಫೋಲೇಟ್ ಇಸ್ ವೆರಿ ಗುಡ್ ಫಾರ್ ಅವರ್ ಬ್ರೈನ್. ಸೊ ಫೋಲೇಟ್ ಇಸ್ ಬಿ ವಿಟಮಿನ್ ದಟ್ ಹೆಲ್ಪ್ಸ್ ಫ್ರಮ್ ದ red blood cells and produce DNA which controls cell functions and tissues growth. Pregnant women should make sure to get enough folate. ಅವ್ರಿಗೆ ಬೇಕೇ ಬೇಕು. ಸೊ ಅದರಿಂದ ತರಕಾರಿಗಳು ತೊಳೆದು ಕ್ಲೀನ್ ಆಗಿ ತಗೋಬೇಕು. ದಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. Green beans contain calcium and vitamin K, which important maintaining a strong bones and reducing the risk of fracture. Magnesium and broccoli. Broccoli is adu sah nimge hasirele, so food that rich in magnesium, which help control the blood pressure and may help prevent heart attack also. Eating diet rich in leafy greens can also help reduce the risk of obesity and blood pressure and the mental declining. Nimge why super green very important. So come to the point. ನಾವೀಗ ನಮ್ಮ ಪ್ರಾಡಕ್ಟ್ ಗೆ ಬರೋಣ. ಸೊ ಎಲ್ಲ ಪಾಯಿಂಟ್ ನಾನು ಒನ್ ಬೈ ಒನ್ ನೋಟ್ ಮಾಡ್ಕೋಬಹುದು, ಯಾವ ರೀತಿ ಈ ಪ್ರಾಡಕ್ಟ್ ನಿಮ್ಗೆ ವರ್ಕ್ ಆಗ್ತದೆ. ಗ್ರೀನ್ ಗುಡ್ನೆಸ್ ಫಿಜಿ ಫ್ರೆಶ್ ಯಾವ ರೀತಿ ಎಷ್ಟು ಕ್ಲೀನ್ ಆಗಿ ಎಷ್ಟು ಚೆನ್ನಾಗಿ ನಮಗೆ ಈ ಪ್ರಾಡಕ್ಟ್ ಅನ್ನ ಕಂಪನಿ ಕೊಟ್ಟಿದೆ. ಸೊ ವೆರಿ ಕಾಂಪಿಟೇಟಿವ್ ರೇಟ್ಸ್ ನಿಮ್ಗೆ ತುಂಬಾ ಕಾಸ್ಟ್ಲಿ ಅನ್ಸೋದಿಲ್ಲ. ನಮ್ಗೆ ಈಗ ಡೀಟೇಲ್ ಹೋಗೋಣ. ಸೊ ಯಾವ ರೀತಿ ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು, ಏನೆಲ್ಲ ಕಂಟೆಂಟ್ ಇದೆ, ಸೊ ಗ್ರೀನ್ ಜೊತೆಗೆ ಏನೆಲ್ಲ ಆಡ್ ಮಾಡಿದ್ದಾರೆ, ದಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ದಿಸ್ ಪ್ರಾಡಕ್ಟ್. ಸೊ ಇದರಲ್ಲಿ 15, ಸೊ ಇದಕ್ಕೆ 15 ಇದರಲ್ಲಿ ಇರ್ತದೆ, 15 ಮಾತ್ರೆಗಳು ಇದರಲ್ಲಿ ಇರ್ತದೆ. ಗಟ್ಟಿ ಮಾಡಿ ಮಾತ್ರೆಯನ್ನು ಮಾಡಿ ಇಟ್ಟಿದ್ದಾರೆ. ಈಸಿ ಗ್ರೀನ್ಸ್ ಎನಿ ಟೈಮ್ ಡ್ರಾಪ್ ಇನ್ ಬಬಲ್ಸ್ ಅಪ್ ಅಂಡ್ ಫ್ರೆಶ್. ನೀವು ಇದನ್ನ ಯೂಸ್ ಮಾಡಿದಾಗ ಅಪ್ಗ್ರೇಡ್ ಯುವರ್ ಹೈಡ್ರೇಷನ್ ರೊಟೀನ್, ರಿಫ್ರೆಶಿಂಗ್. ಈಗ ನೀರಿಗೆ ಹಾಕಿದಾಗ ಒಳ್ಳೆ ನಿಮ್ಗೆ ಫಿಜಿ ಗ್ಯಾಸ್ ಬಂದಾಗೆ ಬರ್ತದೆ. ನ್ಯಾಚುರಲ್ ಫ್ಲೇವರ್, ನೋ ಆರ್ಟಿಫಿಷಿಯಲ್ ಯಾವುದೇ ಅಡಿಟಿವ್ಸ್ ಇದರಲ್ಲಿ ಇರುವುದಿಲ್ಲ, ಎಲ್ಲ ನ್ಯಾಚುರಲ್ ಆಗಿರ್ತದೆ. ಬರ್ಸ್ಟ್ ಆಫ್ ಫ್ಲೇವರ್ ಅಂಡ್ ಕ್ಲೀನ್ ಕ್ರಿಸ್ಪ್ ಟೇಸ್ಟ್ ಟು ಡಿಲೈಟ್ ಯುವರ್ ಸೆನ್ಸಸ್ ಅಂಡ್ ಗಿಲ್ಟ್ ಫ್ರೀ ಸ್ವೀಟ್ನೆಸ್. ನಿಮ್ಗೆ ನಾನು ಇದನ್ನ ಯೂಸ್ ಮಾಡಿದಾಗ ಇದು ಆರೆಂಜ್ ಫ್ಲೇವರ್ ಇದೆ, ಅದರ ಜೊತೆಗೆ ನಿಮ್ಗೆ ಲೈಟ್ ಸ್ವೀಟ್ನರ್ ಹಾಗೆ ಕಾಣ್ತದೆ ಇದರಲ್ಲಿ. ಸೊ ಸ್ವೀಟ್ನರ್ಗೆ ಏನ್ ಹಾಕಿದ್ದಾರೆ ಅಂತ ಅದನ್ನು ನಿಮ್ಗೆ ಮುಂದೆ ತಿಳಿಸ್ಲಿಕ್ಕಿದ್ದೀನಿ. ಕನ್ವೀನಿಯಂಟ್ ಅಂದ್ರೆ ಎಲ್ಲಿ ಬೇಕಾದ್ರೆ ತಗೊಂಡು ಹೋಗ್ಬೋದು. ಟ್ಯಾಬ್ಲೆಟ್ ಫಾರ್ಮ್ ಅಲ್ಲಿ ಇದೆ, 15 ಟ್ಯಾಬ್ಲೆಟ್ಸ್ ಇದರಲ್ಲಿದೆ. ಸೊ ನೀವು ಜಸ್ಟ್ ನಿಮ್ಗೆ ಬೇಕಾಗಿದ್ರು ನೀರು ಮಾತ್ರ. ಸೊ ಅದನ್ನ ನಾನು ಡೆಮೋ ಲಾಸ್ಟಿಗೆ ಮಾಡೋಣ. ಗ್ಲೂಟನ್ ಫ್ರೀ, ಇದರಲ್ಲಿ ಯಾವುದೇ ನಿಮ್ಗೆ ಗ್ಲೂಟನ್ ಅಂಶ ಇದರಲ್ಲಿ ಇಲ್ಲ. ಸೇಫ್ ಫಾರ್ ಸೆನ್ಸಿಟಿವ್ ಲೈಫ್ ಸ್ಟೈಲ್ ಅಂಡ್ ಟ್ರಾವೆಲ್ ಫ್ರೆಂಡ್ಲಿ. ಟ್ರೈನು, ಬಸ್, ಎಲ್ಲಿ ಬೇಕಾದ್ರೆ ಕಾರಲ್ಲಿ ನೀವು ಜಸ್ಟ್ ಇಟ್ಕೊಂಡು ಜಸ್ಟ್ ನೀರು ಒಂದಿದ್ರೆ ಆಯ್ತು, ಇದನ್ನ ಯೂಸ್ ಮಾಡ್ಬೋದು. ಆನ್ ದ ಗೋ ರಿಫ್ರೆಶ್ಮೆಂಟ್ ಆಗ್ಬೋದು. ಸೊ ವೆರಿ ಗುಡ್ ಟೇಸ್ಟ್ ಆಲ್ಸೋ, ಟೇಸ್ಟ್ ಇಸ್ ವೆರಿ ಗುಡ್. ಸೊ ಟ್ರೆಡಿಷನಲ್ ಬಯೋ ನಿಮ್ಗೆ ಯಾವ್ದೆಲ್ಲ ಇದರಲ್ಲಿ ಹಾಕಿದ್ದಾರೆ ಅದನ್ನು ಸಹ ನಿಮ್ಗೆ ಇದರಲ್ಲಿ ಕಾಣಬಹುದು. ಇದೆಲ್ಲ ಟ್ರೆಡಿಷನ್ ಅಲ್ಲಿ ಪ್ರತಿಯೊಂದು ನೀವು ಮನೆಯಲ್ಲಿ ಯೂಸ್ ಮಾಡ್ತೀವಿ, ಬಟ್ ಎಟ್ ಎ ಟೈಮ್ ನಮ್ಗೆ ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಇದರಲ್ಲಿ ಕಂಪನಿ ಕೊಟ್ಟಿದೆ, ಬೊಟಾನಿಸ್ಟ್ ಅಂತ ಹೇಳಿದ. ಸೊ ಇದರಲ್ಲಿ ಅಶ್ವಗಂಧ ರೂಟ್ ಇದೆ ಅಂಡ್ ತುಳಸಿ ಎಲೆ ಇದೆ, ಆಮೇಲೆ ತ್ರಿಫಲಾ ಇದರಲ್ಲಿ ಆಡ್ ಮಾಡಿದ್ದಾರೆ. ಅಂಡ್ ಅದ್ರ ಜೊತೆ ಆಮ್ಲ ಇದೆ, ಅದರ ಶತಾವರಿ ಇದೆ, ಅದರ ಜೊತೆಗೆ ಅಷ್ಟು ಐಟಮ್ಗಳನ್ನ ಇದೆ ಇದರಲ್ಲಿ. ಸೊ ಗ್ರೀನ್ ಬೊಟಾನಿಕಲ್ಸ್ ಅಲ್ಲಿ ನೆಕ್ಸ್ಟ್ ವೀಟ್ ಗ್ರಾಸ್ ಪೌಡರ್ ಕೇಳಿದ್ರ, ಬಾರಿ ಫೇಮಸ್ ವೀಟ್ ಗ್ರಾಸ್. ಸ್ಪಿರುಲಿನಾ ಅಂತೂ ನಾನು ನಿಮ್ಗೆ ಹೇಳಲಿಕ್ಕಿಲ್ಲ, ಇದರಲ್ಲಿ ಸ್ಪಿರುಲಾ ಇದೆ. ಮೊರಿಂಗಾ, ಸೊ ಅಂತ ಹೇಳಿದ್ರೆ ನುಗ್ಗೆ ಸೊಪ್ಪು ಇದರಲ್ಲಿ ಆಡ್ ಮಾಡಿದ್ದಾರೆ. ಆಲ್ಫಾಲ್ಫಾ, ಇದು ಒಂದು ಹೊಸದಾಗಿ ಕೇಳಿದ್ರಿ, ಆಲ್ಫಾಲ್ಫಾ ಎಕ್ಸ್ಟ್ರಾಕ್ಟ್. ಸೊ ಅದು ಸಹ ಇದರಲ್ಲಿ ಇದೆ, ಒಳ್ಳೆ ಪರಿಮಳ ಬರ್ತದೆ. ಆಮೇಲೆ ಸ್ಪಿನಾಚ್, ಸೊ ಸ್ಪಿನಾಚ್ ಸಹ ಇದರಲ್ಲಿದೆ. ಅರೋಮೆಟಿಕ್ ಸ್ಪೈಸಸ್ ಅಂಡ್ ಕಾರ್ಡಮಮ್ ಇದೆ, ಅಂಡ್ ಸಿನಮಿನ್ ಇದೆ, ಅಂಡ್ ಏಲಕ್ಕಿ ಇದೆ. ಆಮೇಲೆ ಲೆಮನ್ ಗ್ರಾಸ್ ಪೌಡರ್ ಇದೆ, ಆಮೇಲೆ ಫೆನಲ್ ಸೀಡ್ ಪೌಡರ್ ಸಹ ಇದರಲ್ಲಿ ಯೂಸ್ ಮಾಡಿದ್ದಾರೆ. ಸೊ ಲಾಸ್ಟ್ ಬಟ್ ಲೀಸ್ಟ್ ನ್ಯಾಚುರಲ್ ಸೀಡ್ ಅಂಡ್ ರೂಟ್ಸ್ ಅಲ್ಲಿ ನಿಮ್ಗೆ ಫ್ಲೆಕ್ಸ್ ಸೀಡ್ ಪೌಡರ್ ಇದೆ. ಆಮೇಲೆ ಸಿಸೇಮ್ ಅಂದ್ರೆ ಓಕೆ ಮತ್ತೆ ನೋಡೋಣ ಹೇಳ್ತೀನಿ. ಸೀಡ್ ಪೌಡರ್ ಇದೆ ಅಂಡ್ ಬೀಟ್ರೂಟ್ ಪೌಡರ್ ಇದರಲ್ಲಿ ಆಡ್ ಮಾಡಿದ್ದಾರೆ, ಅಂಡ್ ಬಾರ್ಲಿ ಸೀಡ್ ಪೌಡರ್ ಇದೆ, ಅಂಡ್ ಲಾಸ್ಟ್ ಬಟ್ ಲೀಸ್ಟ್
ಅರಿಶಿನ ಪೌಡರ್ ಸಹ ಇದರಲ್ಲಿದೆ. ಸೊ ಹೇಗೆ ಅನ್ಸ್ಬೋದು, ಜಸ್ಟ್ ಒಂದು ಇಮ್ಯಾಜಿನ್ ಮಾಡಿ ಒಟ್ಟಿಗೆ ಸೇರಿ ತಿಂದ್ರೆ ಹೇಗಿರ್ಬೋದು. ಸೊ ಓಕೆ, ಡೀಟೇಲ್ ಆಗಿ 1 by 1 ಫಸ್ಟ್ ಆಫ್ ದ ಆಲ್ಫಾ ಸಸ್ಯ. ಇದರಲ್ಲಿ ಆಲ್ಫಾವನ್ನು ಆಡ್ ಮಾಡಿದ್ದಾರೆ. ಈ ಸೊಪ್ಪು ಯಾರಿಗೆ ಗೊತ್ತಿದೆ, ಎಷ್ಟು ಜನರಿಗೆ ಗೊತ್ತಿದೆ? ಹಲವು ಕಾಯಿಲೆಗಳಿಗೆ ಮನೆ ಬದ್ದು ನೋಡಿ, ಇದು ಆಲ್ಫಾ. ಸೊ ಇಟ್ಸ್ ಒನ್ ಆಫ್ ದ ಬೆಸ್ಟ್ ಗ್ರೀನ್ಸ್ ಇದೆ ನೋಡಿ. ಇಟ್ಸ್ ವೆರಿ ಗುಡ್ ಫಾರ್ ಮೊದಲೆಲ್ಲ ಇದು ಮನೆ ಸುತ್ತಮುತ್ತ ಬೆಳೆದು ಇದನ್ನ ಯೂಸ್ ಮಾಡ್ತಾ ಇದ್ರಂತೆ. ಲಾಸ್ಟ್ ಈಗ ಏನಾಗಿದೆ, ಜನರಿಗೆ ಏನಾಯ್ತು, ಎಲ್ಲ ಮಾಡರ್ನೈಸ್ ಆಗಿ ಇದನ್ನ ಬಿಟ್ಬಿಟ್ಟಿದ್ದಾರೆ. ಸೊ ಈ ಪ್ರಾಡಕ್ಟ್ ಅಲ್ಲಿ ಇದನ್ನ ಆಡ್ ಮಾಡಿದ್ದಾರೆ. ಇದು ಹಲವು ಕಾಯಿಲೆಗಳಿಗೆ ಪ್ರಿವೆಂಟ್ ಮಾಡ್ತದೆ ಅಂತ ಹೇಳ್ತಾರೆ. ಇದರಲ್ಲಿ ಆಲ್ಫಾ ಈ ಎಲೆಯನ್ನ ಇದರಲ್ಲಿ ಆಡ್ ಮಾಡಿದ್ದಾರೆ. ಇದರಲ್ಲಿರುವ ಕಂಟೆಂಟ್ ನೋಡಿ ನಿಮ್ಗೆ, ಆಲ್ಫಾದಲ್ಲಿ ಏನೇನಿದೆ ಅಂತ. ಇಸ್ ಒನ್ ಆಫ್ ದ ಬೆಸ್ಟ್ ವಿಟಮಿನ್ ಕೆ, ಥೈಮಿನ್ ಅಂಡ್ ರಿಬೋಫ್ಲೋವಿನ್, ಫೋಲೈಟ್ ಅಂಡ್ dietary fiber, phosphorus, iron, magnesium, niacin, vitamin C, copper, calcium and chlorophyll, zinc, vitamin A and magnesium and protein. ಅಷ್ಟು ಅಂದ್ರೆ ಕಂಟೆಂಟ್ಸ್ ಇದರಲ್ಲಿ ಇದೆ. ಸೊ ಹಾಗಾಗಿ ಇದರಲ್ಲಿ ಯೂಸ್ ಮಾಡಿದರೆ ನಂಬರ್ 1 ಅಂತ ಹೇಳ್ಬೋದು. ಈಗ ಸರ್ವ ರೋಗವನ್ನು ನಿವಾರಿಸ್ತದೆ ಬಾರ್ಲಿ. ತುಂಬಾ ಜನರಿಗೆ ಬಾರ್ಲಿ ಗೊತ್ತೇ ಇದೆ. ಸೊ ಬಾರ್ಲಿ ಇದರಲ್ಲಿ ಆಡ್ ಮಾಡಿದ್ದಾರೆ. ಬಾರ್ಲಿಯನ್ನು ಇದನ್ನ ಆಡ್ ಮಾಡಿದ್ದಾರೆ. ಬಾರ್ಲಿಯಿಂದ ನಿಮ್ಗೆ ಬಾರ್ಲಿ ಏನು ಯಾವುದಕ್ಕೆ ಬೆಸ್ಟ್ ಯಾರಿಗೆ ಹೇಳ್ಬೋದಾ? ನಿಮ್ಮ ಬಾಡಿಯನ್ನು ಇಮಿಡಿಯೇಟ್ ನಾರ್ಮಲೈಸ್ ಮಾಡ್ತದೆ ನೋಡಿ. ಇಮಿಡಿಯೇಟ್ ಇನ್ಸ್ಟೆಂಟ್ ಆಗಿ ನಾರ್ಮಲ್, ದೇಹದಲ್ಲಿರುವ ತಾಪವನ್ನು ತಕ್ಷಣವೇ ಕಡಿಮೆ ಮಾಡುವ ಅದ್ಭುತ ಪಾನೀಯ. ಇದರಲ್ಲಿ ನಮ್ಮ ಗ್ರೀನ್ಸ್ ಅಲ್ಲಿ ಇದನ್ನ ಬಾರ್ಲಿಯನ್ನ ಆಡ್ ಮಾಡಿದ್ದಾರೆ. ಸೊ ಅದರಿಂದ ವಿತ್ ಇನ್ ನೋ ಟೈಮ್ ನಿಮ್ಗೆ ಏನೋ ಬಾಡಿ ಹೀಟ್ ಆದಾಗ, ಆದ್ರೆ ಬಾಡಿಯಲ್ಲಿ ನಿಮ್ಗೆ ಏನೋ ಆಸಿಡ್ ಲೆವೆಲ್ ಜಾಸ್ತಿ ಆಯ್ತು, ಅಥವಾ ಇಂಬ್ಯಾಲೆನ್ಸ್ ಆಯ್ತು, ಅಥವಾ ಏನಾದ್ರೂ ಮೋಷನ್ ಯೂರಿನ್ ತುಂಬಾ ಹೀಟ್ ಆಯ್ತು, ಜಸ್ಟ್ ಯು ಕ್ಯಾನ್ ತಕ್ಷಣವೇ ಅಂತ ಹೇಳ್ತಾರೆ. ಅದರಲ್ಲಿ ಬಾರ್ಲಿ ಆ ರೀತಿಯಲ್ಲಿ ವರ್ಕ್ ಆಗ್ತದೆ. ಇದನ್ನು ತಿಂದರೆ 7 ದಿನದಲ್ಲಿ ನಿಮ್ಮ ಕಣ್ಣಿನ ದೃಷ್ಟಿ 100% ಹೆಚ್ಚಾಗುತ್ತದೆ. ಸೊ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ ಅಂತ ಹೇಳ್ತಾರೆ. ಸೊ ಕಣ್ಣಿಗೆ ಉತ್ತಮ ಅಂತ ಹೇಳ್ತಾರೆ. ಸೊ ಅದನ್ನ ಕಂಟಿನ್ಯೂಸ್ ಯೂಸ್ ಮಾಡಿದ್ರೆ. ಸ್ಪಿರುಲಿನಾ ಬಗ್ಗೆ ನಾನು ಹೇಳ್ಬೇಕಂತಿಲ್ಲ. ತಾಯಿಯ ಹಾಲಿನ ನಂತರ ಅಧಿಕ ಪೋಷಕಾಂಶಗಳನ್ನು ಹೊಂದಿರುವ ಏಕೈಕ ಸಸ್ಯ ಸ್ಪಿರುಲಿನಾ. ಇದನ್ನು ಸೇವನೆ ಮಾಡಿದ್ರೆ ಎಷ್ಟೆಲ್ಲಾ ಕಾಯಿಲೆಗಳು ನಿವಾರಣೆ ಆಗುತ್ತೆ ಗೊತ್ತಾ ಅಂತ ಒಂದು ಕ್ವಶನ್ ಮಾರ್ಕ್ ಹಾಕಿದ್ದಾರೆ. ಸೊ ಯಾಕೆಂದ್ರೆ ಇದರಲ್ಲಿ ಇರುವ ಹೈಯೆಸ್ಟ್ ನಿಮ್ಗೆ ಪ್ರೋಟೀನ್ 65% ಡೈಜೆಸ್ಟಬಲ್ ಕ್ರೂಡ್ ಪ್ರೋಟೀನ್ ಇದೆ. ಸೊ ಅದರಿಂದ ಇದನ್ನ ಯೂಸ್ ಮಾಡೋದ್ರಿಂದ ನಿಮ್ಗೆ ಅನಿಮಿಕ್ ಮತ್ತೆ ಮಾಲ್ ನ್ಯೂಟ್ರಿಷನ್ ನ ಪಕ್ಕಾ ಸರಿ ಮಾಡ್ತದೆ ನೋಡಿ. ಸೊ ವೀಟ್ ಗ್ರಾಸ್ ಪೌಡರ್, ಇದ್ರ ಬಗ್ಗೆ ತುಂಬಾ ಜನರಿಗೆ ನಾಲೆಡ್ಜ್ ಇಲ್ಲ. ಬಟ್ ನಾನು ಇದನ್ನ ಸುಮಾರು ಡಬ್ಬವನ್ನು ಖಾಲಿ ಮಾಡಿದ್ದೀನಿ. ವೀಟ್ ಗ್ರಾಸ್ ಪೌಡರ್ ನಮ್ಮ ಹತ್ರ ಒಬ್ಬರು ಶಣೈ ಅಂತ ಇದ್ರು ನಮ್ಮ ಆಫೀಸ್ ಪಕ್ಕದಲ್ಲಿ. ಅವರು ಆವಾಗ ಪೂನಾದಿಂದ ಎಲ್ಲೋ ತರಿಸ್ಕೊಡ್ತಾ ಇದ್ರು ನನಗೆ ವೀಟ್ ಗ್ರಾಸ್ ಪೌಡರ್. ಸೊ ಇದರ ಬೆನಿಫಿಟ್ ನೋಡಿ ಎಷ್ಟಿದೆ ಅಂತ ಹೇಳಿ. ಸೊ ವೀಟ್ ಗ್ರಾಸ್ ಹೆಲ್ತ್ ಬೆನಿಫಿಟ್ಸ್ ಯು ಶುಡ್ ರೋಡ್ ಇನ್ ಯುವರ್ ಲಿಸ್ಟ್ ಅಂತ ಹೇಳಿದ್ದಾರೆ. ಸೊ ಇಷ್ಟು ದೊಡ್ಡ ಲಿಸ್ಟೇ ಇದೆ ಇದರಲ್ಲಿ. ಸೊ ಹಾಗಾಗಿ ನಿಮ್ಗೆ ಫಟಿಗ್ ಇರ್ಬೋದು, ಅಥವಾ ಡೈಜೆಷನ್ ಇರ್ಬೋದು, ಇಂಪ್ರೂವ್ಸ್ ನಿಮ್ಗೆ ಒಳ್ಳೆ ನಿದ್ರೆಗೆ ಒಳ್ಳೇದಾಗ್ತದೆ. ರೋಗ ಶಕ್ತಿ ಜಾಸ್ತಿ, ಕಿಡ್ನಿ ಸ್ಟೋನ್ಗೆ ಬರ್ದಿದ್ದಾಗೆ ತಡೀತದೆ. ಲೋವರ್ ಕೊಲೆಸ್ಟ್ರಾಲ್ಗೆ ಒಳ್ಳೇದು. ಆಮೇಲೆ ಟ್ರೀಟ್ ಕಾಮನ್ ಕೋಲ್ಡ್, ಪ್ರಿವೆಂಟ್ ಕ್ಯಾನ್ಸರ್ ಅಂಡ್ ಹೆಲ್ಪ್ ಟ್ರೀಟ್ ದ ಪೆಪ್ಟಿಕ್ ಅಲ್ಸರ್ ಬರ್ದಿದ್ದಾಗೆ ಇದು ತಡೀತು. ಸೊ ವೀಟ್ ಗ್ರಾಸ್ ಪೌಡರ್ ನ ಇದರಲ್ಲಿ ಆಡ್ ಮಾಡಿದ್ದಾರೆ. ಸೊ ನಮ್ಮ ಸೂಪರ್ ಗ್ರೀನ್ ಅಲ್ಲಿ. ಸೊ ಈ ಸೊಪ್ಪು ತಿಂದರೆ 300 ರೋಗಗಳು ಮಾಯ. ಯಾವ ಸೊಪ್ಪಿದು? ನುಗ್ಗೆಕಾಯಿ, ಮೊರಿಂಗಾ, ಸೊಪ್ಪು ಸರ್. ನುಗ್ಗೆ ಸೊಪ್ಪು ನೋಡಿ. ಇದರಲ್ಲಿ 300 ಯಾವುದೇ ನೀವು ಜಸ್ಟ್ ಏನಂತೆ, ನೀವು ಎಲ್ಲಿ ಹೊರಗಡೆ ಹೋದ್ರೆ ಒಂದು ಎಳ್ನೀರ್ ಅಂದ್ರೆ 40 ರೂಪಾಯಿ ಕೊಡ್ಬೇಕು. ಇದು 20 ರೂಪಾಯಿಲಿ ತಯಾರು ಮಾಡ್ಬೋದ್ರಿ. ಜಸ್ಟ್ ಈಗ ತೋರಿಸ್ತೀನಿ ನಿಮ್ಗೆ 20 ರೂಪೀಸ್. ಒಂದು ಜಸ್ಟ್ ನಿಮ್ಗೆ ನೀರ್ ಕುಡಿಬೇಕು, ಹಾಕ್ಬಿಟ್ಟು ಕುಡಿದು ಬಿಟ್ರೆ ಇಷ್ಟು ಸೊಪ್ಪು ಹೊಟ್ಟೆ ಒಳಗೆ ಹೋಗ್ಬಿಟ್ಟು. ಸೊ ಹಾಗಾಗಿ ನಾನು ಹೇಳುದು ಅಂತ ಒಂದು ಪ್ರಾಡಕ್ಟ್ ಕಂಪನಿ ಕೊಟ್ಟಿದೆ. ಸೊ 300 ರೋಗಗಳು ಬರದಂತೆ ತಡೀತದೆ ಅಂತ ಹೇಳ್ತಾರೆ. ಸೊ ರಿಸರ್ಚ್ ನಾನು ಹೇಳೋದು ನಿಮ್ಗೆ ಇದೆಲ್ಲ. ಸೊ ಇದು ರಕ್ತ ಕಡಿಮೆ, ಮೂಳೆ ಸವಕಲು, ಕಫ ಕರಗಿಸುವ ಈ ಸೊಪ್ಪು ರಾಮಬಾಣ ಗೊತ್ತಾ ಅಂತ ಹೇಳ್ತಾರೆ. ಯಾವುದೇ ನುಗ್ಗೆ ಸೊಪ್ಪು. ರಕ್ತ ಯಾರ ಕಮ್ಮಿ ಇದ್ದವರಿಗೆ ಅವ್ರಿಗೆ ಒಳ್ಳೇದಾಗ್ತದೆ. ಮೂಳೆ ಸವಕಲ್ ಇದ್ರೆ ಅವ್ರಿಗೆ ಒಳ್ಳೇದಾಗ್ತದೆ. ಕಫ ಕರಗಿಸಲು ಈ ಸೊಪ್ಪು ರಾಮಬಾಣ. ಸೊ ಡ್ರಮ್ ಸ್ಟಿಕ್ ಲೀವ್ಸ್ ಹೆಲ್ತ್ ಬೆನಿಫಿಟ್ ಬೇಕಾದಷ್ಟು ಇದೆ. ಸೊ ಹಾಗೆ ಜ್ಯೇಷ್ಠ ಮಧು ಎಷ್ಟು ಜನರಿಗೆ ಗೊತ್ತಿದೆ? ಇದರಲ್ಲಿ ಜ್ಯೇಷ್ಠ ಮಧು ಇದನ್ನ ಆಡ್ ಮಾಡಿದ್ದಾರೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಬೇಕಾದ್ರೆ ಜ್ಯೇಷ್ಠ ಮಧು ನಂಬರ್ 1. ಸೊ ಚರ್ಮಕ್ಕೆ ಮಾತ್ರವಲ್ಲ, ಗಂಟಲು ನೋವು, ತಲೆನೋವು, ಶೀತ, ಕೆಮ್ಮು ಹಾಗೂ ಇನ್ನಿತರ ಸಮಸ್ಯೆಗಳಿಗೆ ಕೂಡ ಇದು ಮನೆ ಮದ್ದಾಗಿ ವರ್ಕ್ ಮಾಡ್ತದೆ ಜ್ಯೇಷ್ಠ ಮಧು ಅಂತ. ಸೊ ಮಧು ನನಗೆ ನೆನಪಿದೆ. ಸೊ ಜೇನುತುಪ್ಪದಲ್ಲಿ ಇದನ್ನ ತೆಗೆದು ಮಿಕ್ಸ್ ಮಾಡಿ ನಮ್ಗೆ ನಮ್ಮ ತಂದೆಯವರು, ನಮ್ಮ ಅಜ್ಜ ಅವರು ಕೊಡ್ತಾ ಇದ್ರು. ಜ್ಯೇಷ್ಠ ಮಧು ತುಂಬಾ ಇಫೆಕ್ಟಿವ್ ಆಗಿ ಇದು ವರ್ಕ್ ಆಗ್ತದೆ. ಸೊ ಆಸಿಡಿಟಿಗೆ ಈ ಬೇರು ರಾಮಬಾಣ. ಯಾವ ಬೇರಿದು? ಆಸಿಡಿಟಿ ಇದ್ದವ್ರಿಗೆ
ಸೊ ಅಶ್ವಗಂಧ, ಸೊ ಹಾಗಾಗಿ ಅಸಿಡಿಟಿ ಇದ್ದವರಿಗೆ ಅಶ್ವಗಂಧ ವರ್ಕ್ ಆಗ್ತದೆ. ಸೊ ಅದರಿಂದ ಇದನ್ನ ನೀವು ಇದರಲ್ಲಿ ಯೂಸ್ ಮಾಡಿದ್ದಾರೆ. ಪಪ್ಪಾಯಿ ಎಲೆ, ಈಗ ಕೊರೋನಾ ಬಂದ ನಂತರ ಮತ್ತೆ ಅಥವಾ ಒಂದು ಯಾವುದೋ ಬಂತಲ್ಲ, ಮಂಗನ ಕಾಯಿಲೆ ಯಾವುದೋ ಬಂತು, ಮಂಕಿ ಫೀವರ್. ಸೊ ಅವಾಗೆಲ್ಲ ಇದ್ರ ಸೊಪ್ಪು ತಿಂದಿದ್ದು, ಯಾಕಂದ್ರೆ ಇಮ್ಯುನಿಟಿ ಡೌನ್ ಆಗ್ತದೆ ಅಂತ. ಇದರ 1 ಚಮಚ ರಸ ಮಾಡಿ ಬಿಡುತ್ತದೆ ಚಮತ್ಕಾರ. 1 ಚಮಚ ರಸ ಚಮತ್ಕಾರ ಮಾಡ್ತದೆ ಅಂತ ಹೇಳಿದ್ದಾರೆ. ಸೊ ಇದರಲ್ಲಿ ನಮ್ಮ ಡೆಂಗ್ಯೂ ಸಾರಿ ಇಲ್ಲೇ ಇದೆ ಪಪ್ಪಾಯಿ ಎಲೆ. ಸೊ ಪಪ್ಪಾಯಿ ಎಲೆಯನ್ನ ಸೂಪರ್ ಗ್ರೀನ್ ಅಲ್ಲಿ ಆಡ್ ಮಾಡಿದ್ದಾರೆ. ಮೊಡವೆ, ಕೂದಲು ಉದುರುವುದು, ತಲೆ ಹೊಟ್ಟು, ಜೀರ್ಣಶಕ್ತಿ ಹೆಚ್ಚಿಸಲು, ರಕ್ತದಲ್ಲಿ ಪ್ಲೇಟ್ಲೆಟ್ ಏನಾಗ್ತದೆ ಕಮ್ಮಿ ಆಗ್ತದೆ, ಕರೆಕ್ಟ್ ಡೆಂಗ್ಯೂ ಬಂದಾಗ ಹೆಚ್ಚಿಸಲು, ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕೆ, ಮುಖದ ಕಾಂತಿ ಹೆಚ್ಚಿಸಲು. ದಿಸ್ ಇಸ್ ವೆರಿ ಗುಡ್. ಸೊ ದಿಸ್ ಯು ಕ್ಯಾನ್ ಡೂ ಇಟ್. ಡಯಾಬಿಟಿಸ್ ಇರುವವರು ಮೆಂತೆ ತಿಂದರೆ ಇವೆಲ್ಲ ಆಗುದಿಲ್ಲ ಹೇಳ್ತಾರೆ, ಡಾಕ್ಟರ್ ಹೇಳ್ತಾ ಇದ್ದಾರೆ ನೋಡಿ. ಇದರಲ್ಲಿ ಮೆಂತೆ ಸೊಪ್ಪನ್ನ ಆಡ್ ಮಾಡಿದ್ದಾರೆ. ಅವಾಗಲೇ ಮೇಡಮ್ ಇರ್ಷಾದ್ ಅವ್ರು ಹೇಳಿದ್ರು ಮೆಂತೆ ಸೊಪ್ಪು ಅಂತ. ಯಾಕೆ ತಗೋಬೇಕು ಅಂತ, ಕೂದಲು ಯಾರಿಗೆ ಜಾಸ್ತಿ ಉದುರ್ತದಲ್ಲ ಅವರಿಗೆ ನೋಡಿ ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಈ ಪ್ರಾಬ್ಲಮ್ ಬರುವುದಿಲ್ಲ ಹೇಳ್ತಾರೆ. ಎರಡನೇದಾಗಿ ಓವರ್ ವೆಯ್ಟ್, ಸಿಕ್ಕಾಪಟ್ಟೆ ಮೆಂತೆ ತಿಂದ್ರೆ ನಿಮ್ಗೆ ವೆಯ್ಟ್ ಅನ್ನ ನೀವು ರೆಡ್ಯೂಸ್ ಮಾಡಬಹುದು ಅಂತ. ನೆಕ್ಸ್ಟ್ ಹಾರ್ಟ್ ಮೇಲೂ ಸಹ ವರ್ಕ್ ಆಗ್ತದೆ ಅಂತ. ಸೊ ಇದರಲ್ಲಿ ಮೆಂತೆ ಸೊಪ್ಪನ್ನ ಇದರಲ್ಲಿ ಆಡ್ ಮಾಡಿದ್ದಾರೆ. ಸೊ ರಿಯಲಿ ವಂಡರ್ಫುಲ್ ಪ್ರಾಡಕ್ಟ್ ಒನ್ಸ್ ಅಗೇನ್. ಮಲಬದ್ಧತೆ, ಹೊಟ್ಟೆ ಬೊಜ್ಜು, ಮೂಲವ್ಯಾಧಿ ಸಹ, ತಲೆ ಹೊಟ್ಟನ್ನ ಸಹ ಈ ಮೆಂತೆ ಸೊಪ್ಪು ಕರೆಕ್ಟ್ ಮಾಡ್ತದೆ ಅಂತ ಹೇಳಿದರೆ. ಮೆಂತೆಯ ಗುಣ ಅದರಲ್ಲಿ ಇದೆ. ಸೊ ನಿಮ್ಮ ಕೂದಲು ದಟ್ಟವಾಗಿ, ಉದ್ದವಾಗಿ, ನೈಸರ್ಗಿಕ ಕಪ್ಪು ಆಗಬೇಕಿದ್ರೆ, ನಿಮ್ಮ ಕೂದಲು ಎಲ್ಲಾ ಸಮಸ್ಯೆಗಳಿಗೂ ರಾಮಬಾಣ ನೆಲ್ಲಿಕಾಯಿ. ಸೊ ನೆಲ್ಲಿಕಾಯಿಯನ್ನು ಇದರಲ್ಲಿ ಯೂಸ್ ಮಾಡಿದ್ದಾರೆ. ಸೊ ಹಾಗಾಗಿ ನೆಲ್ಲಿ ಸೊಪ್ಪನ್ನು ಇದರಲ್ಲಿ ಯೂಸ್ ಮಾಡೋದ್ರಿಂದ ನಿಮ್ಗೆ ಕೂದಲಿಗೂ ಸಹ ತುಂಬಾ ಹೆಲ್ಪ್ ಆಗ್ತದೆ ಅಂತ ಹೇಳ್ತಾರೆ. ಅಶ್ವಗಂಧ ರಸಾಯನ ರಹಸ್ಯ, ಇದು ಬ್ರೈನ್ ಮೇಲೆ ವರ್ಕ್ ಆಗ್ತದೆ. ಅಶ್ವಗಂಧ ಅಸ್ತಮ ಮೇಲೆ ವರ್ಕ್ ಆಗ್ತದೆ. ಒಳ್ಳೆ ನಿದ್ರೆ ಬರ್ಲಿಕ್ಕೆ ಬೆಸ್ಟ್ ಅಂತ ಹೇಳ್ಬಹುದು. ಜಾಯಿಂಟ್ ಪೈನ್ ಇದ್ರೆ, ಈವನ್ ಸೆಕ್ಸ್ ಮೇಲೆ ಸಹ ಇದು ವರ್ಕ್ ಆಗ್ತದೆ ಅಂತ ಹೇಳ್ತಾರೆ. ಮಕ್ಕಳಾಗದಿದ್ದವರಿಗೆ ಅಶ್ವಗಂಧವನ್ನು ಕೊಡಬಹುದು. ಎಷ್ಟೋ ಗಂಡಸರಿಗೆ ವೀಕ್ನೆಸ್ ಇರ್ತದೆ, ಅವರಿಗೆ ಅದು ಒಳ್ಳೇದಾಗ್ತದೆ. ಈವನ್ ಸ್ಕಿನ್ನಿಗೂ ಕೂಡ ಬೆಸ್ಟ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಸಮೃದ್ಧ ಪೋಷಕಾಂಶಗಳ ಏನಿದು, ಇದೆಲ್ಲ ನೀವು ತಿಂದಿರ್ತೀರಿ. ಖರ್ಜೂರ, ಸೊ ಇದರಲ್ಲಿ ಖರ್ಜೂರದ ಪೌಡರ್ ಸಹ ಇದೆ ನೋಡಿ. ಸೊ ಅದನ್ನು ಸಹ ಇದರಲ್ಲಿ ಮಿಕ್ಸ್ ಮಾಡಿದ್ದಾರೆ. ಸೊ ಎಷ್ಟು ಐಟಮ್ ಇದೆ ನೋಡಿ. ನೀವು ಡೇ ಟು ಡೇ ತಿನ್ನುವ ಐಟಮ್ ಅನ್ನ ಒಂದರಲ್ಲೇ ಹಾಕ್ಬಿಟ್ಟಿದ್ದಾರೆ. ಸೊ ಅದರಿಂದ ಇದರಲ್ಲಿ ಡೇಟ್ಸ್, ಖರ್ಜೂರ ಅದನ್ನು ಸಹ ಇದರಲ್ಲಿ ಯೂಸ್ ಮಾಡಿದ್ದಾರೆ. ಶತಾವರಿ ಬಗ್ಗೆ ಎಷ್ಟು ಜನರಿಗೆ ಗೊತ್ತಿದೆಯೋ ನನಗೆ ಗೊತ್ತಿಲ್ಲ. ಬಟ್ ನಮ್ಮ ಶತಾವರಿ ಪ್ರಾಡಕ್ಟ್ ಇನ್ಕ್ಲೂಸಿವ್ ಬರ್ಲಿಕ್ಕಿದೆ. ಬಟ್ ಇದರಲ್ಲಿ ಶತಾವರಿ ಅಂದ್ರೆ 1000 ಮಕ್ಕಳ ಬೇರು ಏನೋ ಒಂದು ಹೆಸರಿಡ್ತಾರೆ ಕನ್ನಡದಲ್ಲಿ. ನಮ್ಮ ಆರೋಗ್ಯ ಸಂಜೀವಿನಿ ಬಳಸೋದ್ರಿಂದ ಏನಾಗುತ್ತೆ, ಈ ಸಮಸ್ಯೆಗಳಿಗೆ ಇರುವವರಿಗೆ ಅತಿ ಸುಲಭದ ಮನೆ ಮದ್ದು ಶತಾವರಿ. ಸೊ ಅದು ಬೇರೆ ಅಷ್ಟು ಬಿಟ್ಬಿಡ್ತದೆ ಅದು. ಸೊ ಅದರಿಂದ ಇದನ್ನ ತಯಾರು ಮಾಡಿದ್ದಾರೆ. ಅದರ ಅಂಶವನ್ನು ಇದರಲ್ಲಿ ಮಿಕ್ಸ್ ಮಾಡಿದ್ದಾರೆ. ಶತಾವರಿ ಕೂಡ ಇದರಲ್ಲಿ ಇದೆ. ಸೊ ನೆಕ್ಸ್ಟ್ ಕಮ್ ದ ಬೆನಿಫಿಟ್ಸ್ ಆಫ್ ದ ಶತಾವರಿ ಪೌಡರ್. ಎಲ್ಲ ಬೆನಿಫಿಟ್ ಕೊಟ್ಟಿದ್ದಾರೆ ನೋಡಿ, ಏನೆಲ್ಲ ಬೆನಿಫಿಟ್ ಇದೆ ಅಂತ. ಎಸ್ಪೆಷಲಿ ಲೇಡೀಸ್ಗೆ ತುಂಬಾ ಒಳ್ಳೇದು. ಮುಟ್ಟಿನ ಪ್ರಾಬ್ಲಮ್ ಇದ್ದವರಿಗೆಲ್ಲ ಈ ಶತಾವರಿ ತುಂಬಾ ಹೆಲ್ಪ್ ಆಗ್ತದೆ. ಇಂಪ್ರೂವ್ ದ ಫರ್ಟಿಲಿಟಿಗೆ ಒಳ್ಳೇದಾಗಿದೆ. ಪ್ರಮೋಟ್ಸ್ ಲ್ಯಾಕ್ಟೇಷನ್ ಪೀರಿಯಡ್ ಕರೆಕ್ಟ್ ಮಾಡ್ಲಿಕ್ಕೆ, ಇಮ್ಯುನಿಟಿ ಆಕ್ಟಿವೇಟ್ ಮಾಡ್ಲಿಕ್ಕೆ. ಸೊ ರಿಪ್ರೊಡಕ್ಟಿವ್ ಟಾನಿಕ್ ಅಂತ ಹೇಳ್ತಾರೆ. ಈವನ್ ವೆಯ್ಟ್ ಮ್ಯಾನೇಜ್ಮೆಂಟ್ ಗೆ ವರ್ಕ್ ಆಗ್ತದಂತ ನ್ಯೂಟ್ರಿ ಆರ್ಗ್ಯಾನಿಕ್ಸ್ ರಿಸರ್ಚ್ ಪ್ರಕಾರ ಅವರು ಹೇಳ್ತಾ ಇದ್ದಾರೆ. ಸೊ ತುಳಸಿ ಎಲೆಯಲ್ಲಿ ಅಡಗಿರುವ ಔಷಧೀಯ ಗುಣಗಳು ಏನೆಲ್ಲ ಇದೆ, ಇದರಲ್ಲಿ ತುಳಸಿ ಸಹ ಇದೆ. ಒಂದೊಂದಕ್ಕೆ ನೀವು ಎಷ್ಟೆಷ್ಟು ಹಣ ಕೊಡ್ಬೇಕು ಅಂತ ಜಸ್ಟ್ ಇಮ್ಯಾಜಿನ್ ಮಾಡಿ. ಇಷ್ಟೆಲ್ಲ ಇದೆಲ್ಲ ಒಂದು 10 ಪೈಸೆ ಹಾಕಿದ್ರು ಎಷ್ಟಾಯ್ತು ಲೆಕ್ಕ ಹಾಕಿ. ತುಳಸಿ ಎಲೆಯಲ್ಲಿ ಅಡಗಿರುವ ಔಷಧಿಯ ಗುಣಗಳು ಯಾವುವು ಅಂತ. ಸೊ ತುಳಸಿ ಇಸ್ ವೆರಿ ಗುಡ್ ಫಾರ್ ಯುವರ್ ಇಮ್ಯುನಿಟಿ. ಅಂಡ್ ನಿಮ್ಗೆ ಕಫ ಆಗಿದ್ರೆ, ಜ್ವರ ಆಗಿರ ಬರ್ದೇ ಇದ್ದಾಗ ಇಮ್ಯುನಿಟಿನ ಸ್ಟ್ರಾಂಗ್ ಮಾಡ್ಲಿಕ್ಕೆ ತುಳಸಿ ನಿಮ್ಗೆ ಹೆಲ್ಪ್ ಮಾಡ್ತದೆ. ಹೆಲ್ತ್ ಬೆನಿಫಿಟ್ ಆಫ್ ತುಳಸಿ ಕೊಟ್ಟಿದ್ದಾರೆ ನೋಡಿ, ಯಾವ್ದಕ್ಕೆಲ್ಲ ನಿಮ್ಗೆ ಹೆಲ್ತ್ ಬೆನಿಫಿಟ್ ಇದೆ ಅಂತ. ಟ್ರೀಟ್ ರೆಸ್ಪಿರೇಟರಿ ಉಸಿರಾಟಕ್ಕೆ ಅಂಡ್ ಇಂಡೈಜೇಷನ್ಗೆ, ಇಂಪ್ರೂವ್ಸ್ ದ ರೋಗ ಶಕ್ತಿಗೆ, ಗ್ಲೂಕೋಸ್ ಲೆವೆಲ್ಗೆ, ಕಾರ್ಡಿಯೋವಾಸ್ಕ್ಯುಲರ್ ಹೆಲ್ತ್ಗೆ ಅಂಡ್ ಕಂಬ್ಯಾಟ್ ಸ್ಟ್ರೆಸ್ ಅಂಡ್ ಸೀಸನಲ್ ಫ್ಲೂ, ಆಗಾಗ ಜ್ವರ ಬರ್ತಾ ಇದ್ರೆ ಅವರಿಗೆಲ್ಲ ಇದು ಲಿವರ್ ಫಂಕ್ಷನ್ ಸಹ ಒಳ್ಳೇದಾಗ್ತದೆ. ಇದು ಯಾವ ಪ್ರಾಡಕ್ಟ್ ಇದು? ಒಂದು ಸೊಪ್ಪು 16 ಕಾಯಿಲೆಗೆ ಮನಬಹುದು. ವಿಶೇಷವಾಗಿ ಚರ್ಮದ ಸಮಸ್ಯೆ ಇದ್ದವರು, ಕೂದಲು ಉದುರುವುದನ್ನ ಸಮಸ್ಯೆ ಇದ್ದವರು ತಪ್ಪದೆ ಈ ಸೊಪ್ಪನ್ನ ತಿನ್ನಿ ಅಂತ ಹೇಳಿದ. ಸೊ ಇದನ್ನ ನೀವು ಕಾಣ್ತಾ ಇದ್ದೀರಿ, ನೀವು ಮನೆಯಲ್ಲಿ ಇದನ್ನ ಯೂಸ್ ಮಾಡುವ ಈ ಸೊಪ್ಪು. ಸೊ ನೀವು ತೊಳೆದ್ಬಿಟ್ಟು ನೀವು ಯೂಸ್ ಮಾಡಿ, ಒಳ್ಳೇದು. ಬಟ್ ನಿಮ್ಗೆ ಹೊರಗಡೆ ಹೋದಲ್ಲಿ ಅಲ್ಲಿ ಇಲ್ಲಿ ಎಲ್ಲಿ ಸಿಗ್ತದೆ ನಿಮ್ಗೆ ಸೊಪ್ಪು.
ಸೊ ಅದಕ್ಕೋಸ್ಕರ ಈ ಸೊಪ್ಪು ತುಂಬಾ ನಿಮ್ಗೆ ಹೆಲ್ಪ್ ಆಗ್ತದೆ. ಹಾಗೆ ಅದ್ರ ಜೊತೆಗೆ ನಿಮ್ಗೆ ಕೊಲೆಸ್ಟ್ರಾಲ್, ಅಗಸೆ, ಫ್ಲೆಕ್ಸೀಡ್ ಕೇಳಿದ್ರಿ, ಫ್ಲೆಕ್ಸೀಡ್ ಇದರಲ್ಲಿ ಯೂಸ್ ಮಾಡಿದರೆ ಕೊಲೆಸ್ಟ್ರಾಲ್ ಮಟ್ಟವನ್ನ ಕಡಿಮೆ ಮಾಡ್ತದೆ, ರಕ್ತದೊತ್ತಡ ಕಡಿಮೆ ಮಾಡ್ತದೆ, ಉತ್ತಮ ಗುಣಮಟ್ಟದ ಪ್ರೋಟೀನ್ ಹೊಂದಿರುತ್ತದೆ, ಮಧುಮೇಹ ನಿಯಂತ್ರಣ ಸಹಾಯ ಮಾಡ್ತದೆ, ಕ್ಯಾನ್ಸರ್ ಅನ್ನೋ ಅಪಾಯವನ್ನು ಕಡಿಮೆ ಮಾಡ್ಲಿಕ್ಕೆ ಫ್ಲೆಕ್ಸೀಡ್ ತುಂಬಾ ಹೆಲ್ಪ್ ಆಗ್ತದೆ. ಸೊ ಅದರಿಂದ ಫ್ಲೆಕ್ಸೀಡ್ ಅನ್ನು ಸಹ ಇದರಲ್ಲಿ ಯೂಸ್ ಮಾಡಿದ್ದಾರೆ. ಸೊ ಪ್ರತಿದಿನ ಕಪ್ಪು ಎಳ್ಳು ತಿಂದರೆ ಇಷ್ಟೆಲ್ಲಾ ಪ್ರಯೋಜನಗಳು. ನಿಮ್ಗೆ ಆಮೇಲೆ ಕ್ಯುಮಿನ್ ಸೀಡ್ ನಮ್ಗೆ ಗೊತ್ತೇ ಇದೆ. ಸೊ ಇಲ್ಲಿ ಕೊಟ್ಟಿದ್ದಾರೆ, ಅದರ ಪೌಡರ್ ಅನ್ನ ಕೂಡ ಇದರಲ್ಲಿ ಆಡ್ ಮಾಡಿದ್ದಾರೆ. ಕ್ಯುಮಿನ್ ಸೀಡ್, ದಟ್ ಕಪ್ಪು ಎಳ್ಳು, ಬ್ಲಾಕ್ ಕ್ಯುಮಿನ್ ಸೀಡ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಆಡ್ ಮಾಡಿದ್ದಾರೆ. ಸೊ ಅದರ ನಿಮ್ಗೆ ಈವನ್ ಸಿಸೇಮ್, ಆಗ ಹೇಳಿದಲ್ಲ ಸಿಸೇಮ್, ಕನ್ನಡದಲ್ಲಿ ಏನ್ ಹೇಳ್ತಾರೋ ಗೊತ್ತಿಲ್ಲ. ಸೊ ಹಾಗಾಗಿ ಇದರಲ್ಲಿ ಸಿಸೇಮ್ ಅನ್ನು ಸಹ ಯೂಸ್ ಮಾಡಿದ್ದಾರೆ. ಇಂಪ್ರೂವ್ ದ ಬೋನ್ ಹೆಲ್ತ್ ಗೆ ಒಳ್ಳೆದು, ಡಿಕ್ರೀಸ್ ದ ಕೊಲೆಸ್ಟ್ರಾಲ್, ಬೂಸ್ಟ್ ಇಮ್ಯುನಿಟಿ, ಕಂಟ್ರೋಲ್ ಬ್ಲಡ್ ಪ್ರೆಷರ್, ಬ್ಲಡ್ ಕಂಟ್ರೋಲ್ ಅಂಡ್ ಆಂಟಿ ಕ್ಯಾನ್ಸರ್ ಸಹ ಇದು ತುಂಬಾ ಹೆಲ್ಪ್ ಆಗ್ತದೆ. ಈವನ್ ಇನ್ಫ್ಲಮೇಷನ್ ಗೆ ಒಳ್ಳೆದು, ಆಕ್ಸಿಡೇಟಿವ್ ಸ್ಟ್ರೆಸ್ ಗೆ ಒಳ್ಳೆದಾಗ್ತದೆ, ವೆಯ್ಟಿಗೂ ಸಹ ಒಳ್ಳೆದಾಗ್ತದೆ. ಸೌಂದರ್ಯ ಮತ್ತು ಆರೋಗ್ಯಕ್ಕೆ ಅರಿಶಿನ ಲಾಭ ತಿಳಿದರೆ ಆಶ್ಚರ್ಯ ಪಡುತ್ತೀರಾ. ಸೊ ಇದರಲ್ಲಿ ಅರಿಶಿನ ಕೂಡ ಇದೆ. ಸೊ ಎಂತ ಒಂದು ಪ್ರಾಡಕ್ಟ್, ಎಷ್ಟು ಇಮ್ಯಾಜಿನ್ ಮಾಡ್ಲಿಕ್ಕೆ ಆಗುದು, ಎಂತೆಂತ ಐಟಮ್ ಅನ್ನ ಇದನ್ನ ಯೂಸ್ ಮಾಡಿದ್ದಾರೆ. ಸೊ ಅರಿಶಿನ ಕೂಡ ಇದರಲ್ಲಿ ಹಾಕಿದ್ದಾರೆ. ಸ್ಕಿನ್ನಿಗೆ ತುಂಬಾ ಒಳ್ಳೇದು. ಅದಲ್ಲದೆ ನಿಮ್ಗೆ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ತುಂಬಾ ಇರೋದ್ರಿಂದ ಕ್ಯಾನ್ಸರ್ ಬರದಂತ ಇದು ಪ್ರಿವೆಂಟ್ ಮಾಡ್ತದೆ. ಸೊ ಅದು ಆಲ್ರೆಡಿ ನಾವು ಅರಿಶಿನ ಪೌಡರ್ ಅಲ್ಲಿ ನೋಡಿದೀವಿ. ಸೊ ಹಾಗಾಗಿ ಹೆಲ್ತ್ ಬೆನಿಫಿಟ್ಸ್ ಆಫ್ ಟರ್ಮರಿಕ್ ಇಲ್ಲಿ ಕೊಟ್ಟಿದ್ದಾರೆ 1 by 1. ಸೊ ಎಷ್ಟು ಬೆನಿಫಿಟ್ ಅನ್ನ ನಿಮ್ಗೆ ಅರಿಶಿನದಲ್ಲಿ ಇದೆ ಅಂತ. ಸೊ ಟ್ರೀಟ್ ಪ್ರಿವೆಂಟಿವ್ ಡಯಾಬಿಟೀಸ್ ಅಂಡ್ ಪ್ರೊಟೆಕ್ಟ್ ಹಾರ್ಟ್ ಡಿಸೀಸ್ ಅಂಡ್ ಪವರ್ಫುಲ್ ಆಂಟಿ ಆಕ್ಸಿಡೆಂಟ್ ಅಂಡ್ ಪ್ರಿವೆಂಟ್ ಐ ಡಿಜನರೇಷನ್ ಅಂಡ್ ಸ್ಕಿನ್ ಹೆಲ್ತ್ಗೂ ಸಹ the treat rheumatoid arthritis and promote and body free from radicals. ಸೊ ಅದಕ್ಕೂ ಸಹ ಇದು ವರ್ಕ್ ಆಗ್ತದೆ. ಸೊ ರೆಗ್ಯುಲರ್ ಪ್ರತಿಯೊಬ್ರು ಅವರು ಇವರಂತಲೇ ಡೈಲಿ ಅಟ್ಲೀಸ್ಟ್ ಇದನ್ನ ಯೂಸ್ ಮಾಡಿ ನೋಡಿ. ದಾಲ್ಚಿನಿ, ಚಕ್ಕೆ, ಈ ಸಮಸ್ಯೆಗಳು ಜನ್ಮದಲ್ಲಿ ಹತ್ತಿರ ಸುಳಿಯಲ್ಲ ಅಂತ ಹೇಳ್ತಾರೆ. ವೈದ್ಯ ಲೋಕಕ್ಕೆ ಸವಾಲು ಇದು ಅಂತ ಹೇಳ್ತಾರೆ. ಸೊ ದಾಲ್ಚಿನಿಯಲ್ಲಿ ಕೆಲವೊಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಲಿಕ್ಕೆ ನಿಮ್ಗೆ ಹೆಲ್ಪ್ ಮಾಡ್ತದೆ. ಸೊ ಹಾಗಾಗಿ ಯಾವ್ಯಾವ ಪ್ರಾಬ್ಲಮ್ಗೆ ದಾಲ್ಚಿನಿ ಒಳ್ಳೇದು ನೋಡೋಣ. ಸೊ ಅಜೀರ್ಣ ವಾಸಿ ಮಾಡುತ್ತೆ. ಅಜೀರ್ಣ ಅಂದ್ರೆ ಎಷ್ಟೋ ಜನರಿಗೆ ಡೈಜೆಷನ್ ಪ್ರಾಬ್ಲಮ್ಗೆ ದಾಲ್ಚಿನಿ ತುಂಬಾ ಒಳ್ಳೇದು, ಹೃದಯಕ್ಕೆ ತುಂಬಾ ಒಳ್ಳೇದು, ಸಕ್ಕರೆ ಕಾಯಿಲೆ ಇದ್ದವರಿಗೆ ಸೂಪರ್, ಚಳಿಗಾಲ ಬೆಚ್ಚಗಿಡ್ಲಿಕ್ಕೆ, ಚರ್ಮಕ್ಕೆ ಇದು ತುಂಬಾ ಒಳ್ಳೇದಾಗ್ತದೆ ದಾಲ್ಚಿನಿ. ಇಲ್ಲಿ ದಾಲ್ಚಿನಿ ಚಕ್ಕೆ ಕಾಣ್ತಾ ಇದೆ ನಿಮ್ಗೆ, ಅದನ್ನ ಯೂಸ್ ಮಾಡಿದ್ರೆ. ಪ್ರತಿದಿನ ಲವಂಗಗಳನ್ನ ಈ ರೀತಿ ಬಳಸಿದ್ದಾರೆ. ಇದರಲ್ಲಿ ಲವಂಗದಲ್ಲಿ 8 ಆರೋಗ್ಯದ ಸಮಸ್ಯೆಗಳಿಗೆ ತುಂಬಾ ಆಗ್ತದೆ ಅಂತ ಹೊರಟಿದ್ದಾರೆ. ಇದರಲ್ಲಿ ಲವಂಗದ ಪೌಡರ್ ಇದರಲ್ಲಿ ಯೂಸ್ ಮಾಡಿದ್ದಾರೆ. ಅಂದ್ರೆ ಹೆಲ್ತ್ ಬೆನಿಫಿಟ್ಸ್ ಆಫ್ ಲವಂಗದ ಕೊಟ್ಟಿದ್ದಾರೆ 1 by 1. ನೌಸಿಯಾ ಇರ್ಬೋದು, ಗ್ಯಾಸ್ಟ್ರಿಕ್ ಅಪ್ಸೆಟ್ ಇರ್ಬೋದು, ಬ್ಲೋಟಿಂಗ್ ಇರ್ಬೋದು, ಮೌತ್ ಅಲ್ಸರ್ ಇರ್ಬೋದು, ಅಂಡ್ ಟೂತ್ ಪೈನ್ ಇರ್ಬೋದು, ಬ್ಲೀಡಿಂಗ್ ಗಮ್ಸ್ ಇರ್ಬೋದು. ಸೊ ಅವರಿಗೆಲ್ಲ ಇದು ಹೆಲ್ಪ್ ಆಗ್ತದೆ. ಸೊ ಅಂತವರಿಗೆ ಕೂಡ ಹೆಲ್ಪ್ ಆಗ್ತದೆ. ಹಿಪ್ಪಲಿ ಕೇಳಿದ್ರ, ಹಿಪ್ಪಲಿ ಇದೆ ನೋಡಿ. ಇದರಲ್ಲಿ ಹಿಪ್ಪಲಿ ಈ ತರ ಬಳಸಿ ತೂಕ ಇಳಿಕೆಗೆ ಹಿಪ್ಪಲಿ ಒಳ್ಳೇದು. ರಕ್ತ ಕಮ್ಮಿ ಇದ್ರೆ ಹಿಪ್ಪಲಿ ಯೂಸ್ ಮಾಡ್ಬೋದು. ಕೆಮ್ಮು, ಕಫ, ಇವನ್ ಲೋ ಬಿಪಿಗೂ ಕೂಡ ಹಿಪ್ಪಲಿ ತುಂಬಾ ನಿಮ್ಗೆ ಒಳ್ಳೇದಾಗ್ತದೆ. ಸೊ ಇದು ಮನೆ ಮದ್ದಾಗಿ ಯೂಸ್ ಮಾಡ್ತಾ ಇದ್ದಾರೆ ಹಿಂದಿನ ಕಾಲದಲ್ಲಿ. ಸೊ ಇದ್ರ ಕೂಡ ಇದರಲ್ಲಿ ಹಿಪ್ಪಲಿಯನ್ನು ಸಹ ಇದರಲ್ಲಿ ಯೂಸ್ ಮಾಡಿದ್ದಾರೆ. ನಿಮ್ಗೆ ಈಗ ಅನ್ಸ್ಬಹುದು ಇಷ್ಟೆಲ್ಲಾ ಸೇರಿಸಿದ್ರೆ ಟೇಸ್ಟ್ ಹೇಗಿರ್ಬಹುದು ಅಂತ. ಅದು ನಿಮ್ಗೆ ಮೈಂಡ್ ಅಲ್ಲಿ ಬರ್ಬಹುದು. ಒಂದ್ಸಲ ಕುಡಿದು ನೋಡಿ ಗೊತ್ತಾಗ್ತದೆ. ಸೊ ಹಿಪ್ಪಲಿ ಅಂಡ್ ಪಿಪ್ಪಲಿ ಬೆನಿಫಿಟ್ಸ್ ಯಾರೆಲ್ಲ ಮನೇಲಿ ಇಟ್ಟಿದ್ದೀರಿ, ಇಮಿಡಿಯೇಟ್ ಗ್ಲಾಸ್ ಎಲ್ಲ ರೆಡಿ ಮಾಡಿ ನೀವು ಡೆಮೋ ತೋರಿಸ್ಬೋದು. ವೆರಿ ಸಿಂಪಲ್ ಆಗಿ ಹೇಳ್ತೀನಿ. ಜಸ್ಟ್ 1 ಗ್ಲಾಸ್ ವಾಟರ್ ನೀರ್ ಬೇಕಾಗ್ತದೆ, 200 ml ನೀರು. ಜಸ್ಟ್ ಬೇರೆ ಏನು ಬೇಕಾಗಿಲ್ಲ, ಇದು ಇರಬೇಕಾಗ್ತದೆ ನಿಮ್ ಕೈಯಲ್ಲಿ. ಜಸ್ಟ್ ಓಪನ್ ಮಾಡೋದು, ಓಪನ್ ಮಾಡಿ ಅದಕ್ಕೆ ಹಾಕಿದ್ರೆ ಆಯ್ತು. ಸೊ ವೆಯ್ಟ್ ಲಾಸ್ ಅಂಡ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂಡ್ ಸ್ಟ್ರೋಕ್, ಹೆಡೇಕ್ ಅಂಡ್ ಕಾಫ್, ಇದಕ್ಕೆಲ್ಲ ತುಂಬಾ ಬೆನಿಫಿಟ್ ಆಗ್ತದೆ ನೋಡಿ. ಸೊ ಅದರಿಂದ ಬೆಸ್ಟ್ ಅಂತ ಹೇಳ್ಬಹುದು. ಇದನ್ನ ಯೂಶುವಲಿ ಹಿಪ್ಪಲಿಯರ್ ಸಹ ಇದನ್ನ ಯೂಸ್ ಮಾಡಿದ್ದಾರೆ. ಸೊ ಹಿಪ್ಪಲಿಯ ಬೆನಿಫಿಟ್ ಅಗಾಧವಾಗಿದೆ. ಸೊ ಲಾಸ್ಟ್ ಬಟ್ ಲೀಸ್ಟ್ ಬರ್ತದೆ ಏಲಕ್ಕಿ. ಏಲಕ್ಕಿ ಸಹ ಇದರಲ್ಲಿ ಯೂಸ್ ಮಾಡಿದ್ದಾರೆ. ಎದೆ ಉರಿ, ತುಂಬಾ ಜನರಿಗೆ ಎದೆ ಉರಿ ಇದ್ರೆ, ಹುಳಿತೇಗು ಇದ್ರೆ, ತಲೆನೋವಿಗೆ ಪರಿಹಾರ ನಿಮ್ಗೆ 100% ನಿಮ್ಗೆ ಏಲಕ್ಕಿಯನ್ನ ಅದ್ಭುತ ಲಾಭಗಳು. ರಿಸರ್ಚ್ ಪ್ರಕಾರ ಇದಕ್ಕೆಲ್ಲ ಇದು ವರ್ಕ್ ಆಗ್ತದೆ. ನಿದ್ರೆಯಲ್ಲಿ ಗೊರಕೆ ಹೊಡೆಯಲು ಉತ್ತಮ ಔಷಧ ಏಲಕ್ಕಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಏಲಕ್ಕಿ ಸ್ಮೆಲ್ ತಗೊಂಡ್ರೆ ನಿಮ್ಗೆ ಬೆನಿಫಿಟ್ ಆಗ್ತದೆ. ಓಮ, ಓಮ ಅಂದ್ರೆ ಗೊತ್ತಾಗ್ತದೆ ನಿಮ್ಗೆ. ಅಜ್ವಾನ್ ಹೆಲ್ತ್ ಬೆನಿಫಿಟ್ಸ್. ಓಮದಿಂದ ನಿಮ್ಗೆ ನಮ್ಗ ಕೆಲವು ಟೈಮ್ ನಿಮ್ಗೆ ಅಜೀರ್ಣ ಆದ್ರೆ ಇಮಿಡಿಯೇಟ್ ಓಮ ಕೊಟ್ಬಿಡ್ತಾರೆ. ಓಮ ಬಾಯಲ್ಲಿ ಇಟ್ಕೊಂಡ್ರೆ ಕೂಡ್ಲೆ ಅಜೀರ್ಣ ಹೋಗ್ತದೆ ಅಂತ ಹೇಳ್ತಾರೆ. ಸೊ ಓಮ ಕಾಳಿನ ಅದ್ಭುತ ಲಾಭಗಳು ಎಷ್ಟಿದೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಇಂಪ್ರೂವ್ಸ್ ದ ಕರೆಕ್ಟ್ ಡೈಜೆಷನ್ ಸಿಸ್ಟಮ್ಗೆ ತುಂಬಾ ಒಳ್ಳೇದು. ಪ್ರೊವೈಡ್ ರಿಲೀಫ್ ಫ್ರಮ್ ಕಾಫ್ ಅಂಡ್ ಕಂಜೆಷನ್ ಅಂಡ್ ಫೈಟ್ ಬ್ಯಾಕ್ಟೀರಿಯಾ ಅಂಡ್ ಇನ್ಫೆಕ್ಷನ್, ಆಂಟಿ ಇನ್ಫ್ಲಮೇಟರಿ ಎಫೆಕ್ಟ್, ಸೂದ್ ದ
ಕಿವಿಗೆ ಒಳ್ಳೇದು, ಮತ್ತೆ ಹಲ್ಲಿಗೆ ಒಳ್ಳೇದು, ಅಂಡ್ ಕೊಲೆಸ್ಟ್ರಾಲ್ ಲೆವೆಲ್ ಅನ್ನು ನಾರ್ಮಲ್ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ. ಸೊ ಈಗ ಲಾಸ್ಟ್ ಬಟ್ ಲೀಸ್ಟ್ ಸ್ವೀಟ್ ಬೇಕಲ್ಲ ನಮ್ಗೆ, ಇದು ಸ್ವೀಟ್ ಸ್ವಲ್ಪ ಸ್ವೀಟ್ ಇದೆ ನೋಡಿ, ಅದಕ್ಕೆ ಫ್ರೂಟ್ಸ್ ಅನ್ನ ಯೂಸ್ ಮಾಡಿದ್ದಾರೆ, ಫ್ರೂಟ್ ಪೌಡರ್ ಅನ್ನ ಯೂಸ್ ಮಾಡಿದ್ದಾರೆ. ಸೊ ಹಾಗಾಗಿ ಬೇಕಾದಷ್ಟು ಅದರಿಂದನೂ ಬೇಕಾದಷ್ಟು ಲಾಭ ಇದೆ. ಸೊ ಅದನ್ನು ಸಹ ಇದರಲ್ಲಿ ಯೂಸ್ ಮಾಡಿದ್ದಾರೆ. ಸೊ ಟೋಟಲಿ ನಿಮ್ಗೆ ಎಷ್ಟು ಐಟಮ್ ಅಂತ ಗೊತ್ತಿಲ್ಲ, ಅಷ್ಟು ಐಟಮ್ ಒಂದು ಇದರಲ್ಲಿ ಬರೆದಿದ್ದಾರೆ 26 ಐಟಮ್ ಅಂತ, ಮತ್ತೆ ಎಕ್ಸ್ಟ್ರಾ ಕೆಲವು ಐಟಮ್ ಅನ್ನು ಕೆಳಗಡೆ ಬರೆದಿದ್ದಾರೆ. ಇದನ್ನೆಲ್ಲ ಸೇರಿಸಿ ಪೌಡರ್ ಮಾಡಿದ್ದಾರೆ, ಪೌಡರ್ ಮಾಡಿ ಟ್ಯಾಬ್ಲೆಟ್ಸ್ ಮಾಡಿದ್ದಾರೆ. ಇದರಲ್ಲಿ 15 ಟ್ಯಾಬ್ಲೆಟ್ಸ್ ಇದೆ ನೋಡಿ, 15 ಟ್ಯಾಬ್ಲೆಟ್ಸ್. ಸೊ ಹಾಗಾಗಿ ಡೆಮೋ ಮಾಡೋಣ. ಟೀ ಒಂದು ಕುಡ್ಕೊಂಡ್ಬಿಡ್ತೀನಿ ಫಸ್ಟಿಗೆ, ಎಲ್ಲ ಮಿಕ್ಸ್ ಆಗೋದು ಬೇಡ. ಕಾಣ್ತಾ ಇದೆಯಾ? ನಾನು ತೋರಿಸಿದ್ರೆ ನಿಮ್ಗೆ ಕಾಣ್ತಾ ಇಲ್ಲ ಆದ್ರೆ ಇದನ್ನ ದೊಡ್ಡದು ಮಾಡೋಣ. ನೋಡಿದ್ರೆ 1 ಮಿನಿಟ್. ಶೈಲೋ ಅನಂತ್ ಶೆಟ್ಟಿ ಅವ್ರು ಮಾಡ್ಬೋದು, ಡೆಮೋ ಮಾಡ್ಬೋದು, ಏನ್ ತೊಂದರೆ ಇಲ್ಲ. ವೈಟ್ ಮಾಡಿ. ಗೋವಿಂದ್ ಪಾಂಡೆ ಅವರು ಡೆಮೋ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಓಕೆ, ಸೊ ನೀವು ಡೆಮೋ ಫಸ್ಟ್ ಮಾಡಿ, ನಾನು ಲಾಸ್ಟಿಗೆ ಮಾಡ್ತೀನಿ ಹಾಗಾದ್ರೆ. ಸೊ ನಿಮ್ಗೆ ಚಾನ್ಸ್ ಕೊಡ್ತೀನಿ. ಗೋವಿಂದ್ ಪಾಂಡೆ ಅವರು, ಓಕೆ ಗೋವಿಂದ್ ಪಾಂಡೆ ಅವರೇ, ಮೇಕ್ ಹೋಸ್ಟ್ ಕೊಡ್ತೀನಿ ನಿಮ್ಗೆ, ನೀವು ಮಾಡಿ. ಅನಂತ್ ಶೆಟ್ಟಿ ಅವರು ಕೋ ಹೋಸ್ಟ್ ಅಲ್ಲಿ ಮಾಡ್ತಾರೆ. ಓಕೆ, ನೀವು ಓಪನ್ ಮಾಡ್ಕೋಬಹುದು. ಅನಂತ್ ಶೆಟ್ಟಿ ಅವರು ಓಪನ್ ಮಾಡ್ಕೊಳ್ಳಿ. ಅದರ್ವೈಸ್ 1 ಮಿನಿಟ್, ನಿಮ್ಗೆ ಮ್ಯೂಟ್ ಆಲ್ ಇದೆಯಾ? ಓಕೆ, ಸ್ಟಾರ್ಟ್ ವಿಡಿಯೋ. ಓಕೆ ಸರಿ, ಓಪನ್ ಮಾಡ್ಕೊಳ್ಳಿ ನೀವು ಡೆಮೋ ಮಾಡೋದಾದ್ರೆ. ಓಕೆ, ಅನಂತ್ ಶೆಟ್ಟಿ ಅವ್ರು ನಮ್ ಜೊತೆಗಿದ್ದಾರೆ. 1 ಮಿನಿಟ್. ಅನಂತ್ ಶೆಟ್ಟಿ ಅವ್ರು ವೆಯ್ಟ್ ಮಾಡಿ, ಗಡ್ಬಿಡಿ ಮಾಡಬೇಡಿ. ಡೋಂಟ್ ವೆಯ್ಟ್. ಇದು ಎಲ್ಲಿ ಹೋಯ್ತು ಪುನಃ ನಿಮ್ಗೆ? ಅದು ಶೆಟ್ಟಿ ಅವರ, ಓಕೆ, ಈಗ ಇದನ್ನ ತೆಗಿತೀನಿ ತಡಿ, ಸ್ಪಾಟ್ ಲೈಟ್ ತೆಗಿತೀನಿ. ಸ್ಟಾಪ್ ಶೇರ್ಸ್ ನೋಡಿ, ಈಗ ದೊಡ್ಡದಾಗಿ ಬಂತು ನೋಡಿ. ಓಕೆ, ಈಗ ನೋಡಿ ನಮ್ ಜೊತೆಗೆ ಕಾರವಾರದಿಂದ ನಮ್ಮ ಅನಂತ್ ಶೆಟ್ಟಿ ಅವರು ಸೀನಿಯರ್ ಸ್ಟಾರ್ ಡೈಮಂಡ್ ಇದ್ದಾರೆ. ಸೊ ಈಗ 1 ಗ್ಲಾಸ್ ನೀರು ತಗೊಂಡಿದ್ದಾರೆ. ಅವರು ನೀರು ತಗೊಂಡು ಈಗ ಅವರು ಜೊತೆಗೆ ನಮ್ ಜೊತೆಗೆ ಸೂಪರ್ ಗ್ರೀನ್ ಪ್ರಾಡಕ್ಟ್ ಅವ್ರು ಇದ್ದಾರೆ ನೋಡಿ. ಎಲ್ಲ ಕಮಿಟೆಡ್, ನಮ್ಗಿಂತ ಎಕ್ಸ್ಪರ್ಟ್ ಇದಾರೆ ಅಂತ ಹೇಳ್ಬಹುದು. ಅವ್ರು ಆಲ್ರೆಡಿ ಈಗ ಅದನ್ನ ಓಪನ್ ಮಾಡ್ತಾ ಇದ್ದಾರೆ ನೋಡಿ. ಓಪನ್ ಮಾಡಿ 1 ಮಿನಿಟ್ ವೆಯ್ಟ್ ಮಾಡಿ. ಸ್ವಲ್ಪ ಮೇಲೆ ಎತ್ತಿ ಇಟ್ಕೊಳ್ಳಿ, ಸ್ವಲ್ಪ ಗ್ಲಾಸ್ ಅನ್ನ ಇಟ್ಕೊಳ್ಳಿ. ಓಕೆ, ಎತ್ತಿಟ್ಟಿ. ಈಗ ನೋಡಿ ಅವರು ಹಾಕ್ತಾ ಇದ್ದಾರೆ. ಓಕೆ ನೋಡಿ, ಕ್ಯಾಪ್ಸೂಲ್ ಹಾಕಿದ್ರು. ಈಗ ನೀವು ನೋಡ್ಬಹುದು. ಈಗ ಹಾಗೆ ಇಟ್ಕೊಳ್ಳಿ, ಕಾಣ್ತಾ ಇದೆ. ಸೊ ಈಗ ಒಂದು 3 ಮಿನಿಟ್ಸ್ ಬೇಕಾಗಬಹುದು ಅದನ್ನ ಮೆಲ್ಟ್ ಆಗ್ಲಿಕ್ಕೆ. ಸೊ ಹಾಗಾಗಿ ಮೆಲ್ಟ್ ಆದಾಗ ಆಟೋಮ್ಯಾಟಿಕ್ ನೋಡಿ ಈಗ ನಿಮ್ಗೆ ಕಾಣ್ತಾ ಇದೆ. ಸೊ ಅದು ಕರಗ್ತಿರೋದು ಕಾಣ್ತಾ ಇದೆ ನೋಡಿ. ಸೊ ಕಾಣ್ತಾ ಇದೆ. ಈಗ ಇನ್ನೊಂದು 3 ಮಿನಿಟ್ಸ್ ಅಲ್ಲಿ ಅದು ಪಕ್ಕಾ ನಿಮ್ಗೆ ಏನ್ ಹೇಳ್ತಾರೆ, ಜಸ್ಟ್ ಲೈಕ್ ನೀವು ಸೋಡಾ ಎಲ್ಲ ಕುಡ್ದ ಹಾಗೆ ಆ ರೀತಿಯಲ್ಲಿ ನಿಮ್ಗೆ ಗ್ಯಾಸ್ ಇದ್ದ ಹಾಗೆ ಬರ್ತದೆ. ಆಮೇಲೆ ನಾರ್ಮಲ್ ವಾಟರ್ ನೀವು ಬಳಸ್ಬೋದು, ಏನು ಸ್ಪೆಷಲ್ ವಾಟರ್ ಬಳಸ್ಬೇಕಂದ್ರಲ್ಲ, ನಾರ್ಮಲ್ ವಾಟರ್ ಸಹ ಬಳಸ್ಬೋದು. ಸೊ ಜಸ್ಟ್ ನೋಡಿ ಮೇಲ್ಗಡೆ ಬಂದು ಈಗ ಗ್ಯಾಸ್ ನೊರೆ ಮೇಲ್ಗಡೆ ಬರ್ತಾ ಇದೆ, ನೀವು ತೋರಿಸ್ಬೋದು. ಕೆಳಗಡೆ ಇಟ್ಕೊಳ್ಳಿ, ಈಗ ಗ್ಲಾಸ್ ಕೆಳಗಡೆ ನೋಡಿ, ಮೇಲ್ಗಡೆ ಗ್ಲಾಸ್ ಅಲ್ಲಿ ಬರ್ತಾ ಇದೆ ನೋಡಿ. ಸೊ ಎಲ್ಲ ನಿಮ್ಗೆ ಮತ್ತೆ ಈಗ ಓಕೆ, ಈಗ ಟೇಸ್ಟ್ ಮಾಡಿ. ಅನಂತ್ ಶೆಟ್ಟಿ ಅವರೇ ಟೇಸ್ಟ್ ಕುಡೀರಿ. ಓಕೆ ನೋಡಿ, ಈಗ 50% ಕರಗ್ಬಿಟ್ಟಿದೆ ನೋಡಿ. ರಿಯಲಿ ಗ್ರೇಟ್. ಜೋರಾಗಿ ಕ್ಲಾಪ್ಸ್ ಕೊಡಿ ಅವ್ರಿಗೆ. ರಿಯಲಿ ಅದ್ಭುತ. ಅದೇ ನಾನು ನೋಡಿದಾಗ್ಲೇ ನನ್ಗೆ ಗೊತ್ತಾಯ್ತು, ಇದು ಎಂತ ಒಂದು ಟೇಸ್ಟ್, ಎಂತ ಒಂದು ರುಚಿ. ಅದ್ಭುತನೇ ನೀವು ಹೇಳ್ದಾಗೆ. ಅಂತ ಒಂದು ಕುಡಿತಾ ಇದ್ದೇನೆ ಸರ್ ನಾನು. ಡೈಲಿ ಕ್ಲಾಸ್ ಕುಡಿತಾ 2 ದಿವಸದ ಕುಡಿತಾ ಇದ್ದಾನೆ. ಓಹೋ, ಓಕೆ ಓಕೆ, ಟೆಸ್ಟ್ ಮಾಡಿದೆ. ಸೂಪರ್ ಸೂಪರ್ ಅಂದ್ರೆ ಸೂಪರ್. ನಿಮ್ಗೆ ಯಾವ ಡಿಶ್ ಬೇಡ, ಯಾವ ಜ್ಯೂಸು ಅಗತ್ಯ ಇಲ್ಲ. ಇದನ್ನು ಒಂದು ಕುಡಿದ್ರೆ ಆ ರೀತಿಯಲ್ಲಿ ಕೆಲಸ ಮಾಡ್ತದೆ. ಗ್ರೇಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಅನಂತ್ ಶೆಟ್ಟಿ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಸೊ ಇವತ್ತು ಗೋವಿಂದ್ ಪಾಂಡೆ ಅವ್ರ ಜೊತೆಗೆ ಹೋಗೋಣ ನಾವು. ಗೋವಿಂದ್ ಪಾಂಡೆ ಅವರ ಜೊತೆಗೆ ಹೋಗೋಣ. ಓಕೆ, 1 ಮಿನಿಟ್. ಗೋವಿಂದ್ ಪಾಂಡೆ ಅವರೇ, ಓಕೆ 1 ಮಿನಿಟ್ ಹೋಲ್ಡ್ ಮಾಡಿ. ವೆರಿ ಗುಡ್, ವೆರಿ ಗುಡ್. ಗೋವಿಂದ್ ಪಾಂಡೆ ಅವರು ಹುಬ್ಳಿಯಿಂದ ನಮ್ ಜೊತೆಗೆ ಸೇರಿದ್ದಾರೆ. ಸೊ ಈಗ ಅವರು ಆಲ್ರೆಡಿ ಓಪನ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದಾರೆ. ಓಕೆ ಓಕೆ, ಹಾಕ್ಬಿಡಿ. ವೆರಿ ಗುಡ್, ವೆರಿ ಗುಡ್. ರಿಯಲಿ ಗ್ರೇಟ್ ಗೋವಿಂದ್ ಪಾಂಡೆ ಅವರೇ, ಸೂಪರ್ ಸೂಪರ್. ನೋಡಿ ಈಗ ತೋರಿಸ್ತಾ ಇದ್ದಾರೆ ನೋಡಿ, ಅದ್ಭುತ. ಇನ್ಸ್ಟೆಂಟ್. ನೀವು ಇದನ್ನೆಲ್ಲ ಟ್ರೈನ್ ಅಲ್ಲಿ
ಅಥವಾ ಬಸ್ ನಲ್ಲಿ ಜನರಿಗೆ ಈಗ ಮಾಡಿ ತೋರಿಸಿದ್ರೆ ಏನಿಲ್ಲ, ಮಿರಾಕಲ್ ಮಾಡ್ಬೋದು, ಮಿರಾಕಲ್. ಸೊ ಗೋವಿಂದ್ ಪಾಂಡೆ ಅವರು ನಮ್ ಜೊತೆಗಿದ್ದಾರೆ, ರಿಯಲಿ ಗ್ರೇಟ್ ಡೆಮಾನ್ಸ್ಟ್ರೇಷನ್ ಮಾಡ್ತಾ ಇದ್ದಾರೆ. ಅವರು ಈಗ ಆಲ್ರೆಡಿ ಹುಬ್ಳಿಯಲ್ಲಿ ಸ್ಟಾಕಿಸ್ಟ್ ಕೂಡ ಇದ್ದಾರೆ. ಸೊ ಯಾರಿಗಾರ ನಿಮ್ಗೆ ಹುಬ್ಳಿಯಲ್ಲಿ ಪ್ರಾಡಕ್ಟ್ ಬೇಕೆ ಅಂತ ಹೇಳಿದ್ರೆ ಗೋವಿಂದ್ ಪಾಂಡೆ ಅವರ ಫೋನ್ ನಂಬರ್ ತಗೊಳ್ಳಿ, ಹುಬ್ಳಿಯಲ್ಲಿ ಸ್ಪಾನ್ಸರ್ ಮಾಡಿ ನೋಡಿ. ಆಲ್ರೆಡಿ ಒಂದು 1 minute ಆಗಿದೆ. 1 minute ಅಲ್ಲಿ ಈಗ ಸುಮಾರು ಕಾಲಾಂಶ ಕರೆದಿದೆ. ಅದು ಒಂದು ನಿಮ್ಗೆ 3 minutes ಅಲ್ಲಿ ಕಂಪ್ಲೀಟ್ ಕರಗಿ ಹೋಗ್ಬಿಡುತ್ತದೆ. ಓಕೆ, ಟೇಸ್ಟ್ ಮಾಡಿ. ಓಕೆ. ವೆರಿ ಗುಡ್, ಜೋರಾಗಿ. ಗ್ರೇಟ್. ಸೂಪರ್ ಸರ್. ಓಕೆ, ವೆರಿ ಗುಡ್. ಹೇಗಿದೆ ಟೇಸ್ಟ್? ಬೆಸ್ಟ್ ಸರ್, ಟೇಸ್ಟ್ ಬೆಸ್ಟ್ ಟೇಸ್ಟ್ ಆರೆಂಜ್ ಇದೆ. ಆರೆಂಜ್ ಟೇಸ್ಟ್ ಸರ್, ಆರೆಂಜ್. ಹಾ, ಓಕೆ. ಸರಿ, ಈಗ ಆರೆಂಜ್. ಓಕೆ ಸರ್, ಸೂಪರ್. ಗುಡ್ ಮಾರ್ನಿಂಗ್. ಹೇಗ್ ಅನ್ಸ್ತಾ ಇದೆ ನಿಮ್ಗೆ? ಬಾರಿ ಸರ್, ರಿಲೀಫ್ ಆತ್ ಸರ್, ಬಾಡಿ ಎಲ್ಲ ರಿಲೀಫ್ ಆತ್, ಮೈಂಡಿಗೆ ಒಂಥರ ತಂಪನ್ಸಾತದ ಸರ್. ತಂಪಾಗ್ತದಲ್ಲ? ಓಕೆ. ಈಗ ಓಕೆ, ನಾನು ಇಲ್ಲಿ ಡೆಮೋ ಮಾಡ್ಲಿಕ್ಕಿದ್ದೀನಿ ನಿಮ್ಗೀಗ. ಥ್ಯಾಂಕ್ ಯು ವೆರಿ ಮಚ್. ಇನ್ಯಾರಾದ್ರೂ ಮಾಡ್ಲಿಕ್ಕಿದ್ರೆ ನೀವು ಮಾಡ್ಬೋದು, ಏನು ತೊಂದರೆ ಇಲ್ಲದೆ. ಸೊ ವಿ ವಿಲ್ ಗೋ ವಿತ್ ಪ್ರಾಡಕ್ಟ್ ಡೆಮೋಗೆ ಹೋಗೋಣ. ಸೊ ಇಲ್ಲಿ ಓಕೆ, 1 minute. ಯಾರಾದ್ರೂ ಮಾಡ್ಲಿಕ್ಕಿದ್ದೀರಾ? ಡೆಮೋ ಮಾಡ್ಲಿಕ್ಕಿದ್ರೆ ನಿಮ್ಗೆ ಫಸ್ಟ್ ಚಾನ್ಸ್ ನಾನ್ ನಿಮ್ಗೆ ಕೊಡುದು. ನಮ್ಮದು ಹೇಗೂ ದಿನ ಮಾಡೋದು ಇದ್ದೇ ಇರ್ತದೆ. ಓಕೆ, ಎಲ್ಲಿದೆ ಪೋಸ್ಟ್? ಇದರಲ್ಲಿ ಈವನ್ ಬರ್ತಾ ಇಲ್ಲ, ಫುಲ್ ಬರ್ತಾ ಇದೆಯಾ ನಮ್ಮದು? ಇಲ್ಲಿ ಬರ್ತಾ ಇಲ್ಲ ಕಾಣ್ತದೆ. ಓಕೆ, 1 minute. ಓಕೆ, ಕಾಣಿಸ್ತಾ ಇದೆಯಾ? ನಾನು ತೋರ್ಸೋದೆಲ್ಲ ಕಾಣಿಸ್ತಾ ಇದೆಯಲ್ಲ? ಓಕೆ, ವೆರಿ ಗುಡ್. ಸೊ ಈಗ ನೋಡಿ, ನಿಮ್ಗೆ ಬೇಕಾಗಿದ್ದು 1 glass ವಾಟರ್, ನೀರ್ ಬೇಕಾಗಿದೆ ನಿಮ್ಗೆ. ಇದು ಡೆಮೋ ಮಾಡ್ಲಿಕ್ಕೆ ನೀರ್ ಇಂಪಾರ್ಟೆಂಟು. ಎರಡನೇದಾಗಿ ನಿಮ್ಗೆ ಜನರಿಗೆ ತೋರ್ಸ್ಬೇಕಾದ್ರೆ ನಿಮ್ಗೆ ಗ್ಲಾಸ್ ಬೇಕಾಗ್ತದೆ ನೋಡಿ, ಗ್ಲಾಸ್ ಬೇಕಾಗ್ತದೆ, ರೈಟ್? ಗ್ಲಾಸ್ ಬೇಕಾಗ್ತದೆ. ಸೊ ಈಗ ನಾನು ಫಸ್ಟ್ ಈ ಗ್ಲಾಸಿಗೆ ನೀರನ್ನ ಹಾಕ್ತೀನಿ, ನೀರು. ಓಕೆ, ಕಾಣ್ತಾ ಇದೆಯಲ್ಲ? ಕಾಣ್ತಾ ಇದೆಯಾ ಸರ್, ಕ್ಲಿಯರ್ ಇದೆ. ಕ್ಲಿಯರ್ ಇದೆಯಾ? ಓಕೆ, ಈಗ ನೋಡಿ, ಜಸ್ಟ್ ವಿಲ್ ಗೋ ವಿತ್ ದಿಸ್ ಒನ್ ಸೂಪರ್ ಗ್ರೀನ್. ಈವನ್ ಪ್ಯಾಕ್ ನೋಡಿ, ಏರ್ ಟೈಟ್ ಪ್ಯಾಕ್ ಇದೆ. ಅಷ್ಟು ಸುಲಭದಲ್ಲಿ ತೆಗಿಲಿಕ್ಕೂ ಆಗೋದಿಲ್ಲ, ಯಾಕಂದ್ರೆ ಇದಕ್ಕೆ ಗಾಳಿ ಹೋಗ್ಬಾರ್ದು, ಮಾಯಿಶ್ಚರ್ ತಗೊಳ್ಬಾರ್ದು ಅಂತ. ಸೊ ಅದರಿಂದ ನಿಮ್ಗೆ ಸ್ವಲ್ಪ ಉಗುರಿದ್ರೆ ನಿಮ್ಗೆ ಈಸಿಯಾಗಿ ಇದನ್ನ ಮೇಲ್ಗಡೆ ತೆಗಿಲಿಕ್ಕೆ ಆಗ್ತದೆ. ಸೊ ಏರ್ ಟೈಟ್ ಇರ್ತದೆ ನೋಡಿ. ಇದಕ್ಕೆ ನೋಡಿ, ಎಕ್ಸ್ಟ್ರಾ ಒಳಗಡೆ ಹೋಗದಿದ್ದಾಗೆ ಪ್ರೆಷರ್ ಇದೆ. ಇದಕ್ಕೆ ಹಾಕಿ ಮುಚ್ಚಿ ಬಿಡ್ಬೇಕು, ಗಟ್ಟಿ ಹಾಕ್ಬೇಕು ಮಾತ್ರ, ಇಲ್ಲಾಂದ್ರೆ ಮಾಯಿಶ್ಚರ್ ಹೋಗ್ತದೆ, ಫಂಗಸ್ ಆಗ್ತದೆ. ಸೊ ಇದರಲ್ಲಿ 15 ಇರ್ತದೆ. ಸೊ ಅದರಿಂದ ನೀವು ತೆಗಿಬಹುದು ಕ್ಯಾಪ್ಸೂಲ್ ನೋಡಿ. ಕ್ಯಾಪ್ಸೂಲ್ ಜಸ್ಟ್ ನಿಮ್ಗೆ ಸಣ್ಣದೀಗ ₹1 ಕಾಯಿನ್ ಇದ್ದಾಗೆ ಕಾಣ್ತದೆ. ಸೊ ಹಾಗೆ. ಸೊ ಜಸ್ಟ್ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಜಸ್ಟ್ ಇದಕ್ಕೆ ಹಾಕ್ಬಿಟ್ರೆ ಆಯ್ತು. ಸೊ ನಾನು ಹಾಕ್ತೀನಿ ನೋಡಿ, ಕಾಣಿಸ್ತಾ ಇದೆಯಾ? ಬಬಲ್ಸ್ ಬರೋದು ಕಾಣ್ತಾ ಇದೆಯಾ? ಕಾಣ್ತಾ ಇದೆ. ಕರಗಿ ನೋಡಿ, ಸ್ಪಿರುಲಿನಾ, ಅಶ್ವಗಂಧ, ಆಮೇಲೆ ಏಲಕ್ಕಿ, ಆಮೇಲೆ ಪಾಲಕ್, ಆಮೇಲೆ ಬಸಳೆ, ಪ್ರತಿ ಒಂದು ನೋಡಿ ಅದ್ರ ಒಳಗಡೆ ಇದೆ. ಮೇಲೆ ಹೋಗ್ತದೆ, ಕೆಳಗೆ ಬರ್ತದೆ, ಮೇಲೆ ಹೋಗ್ತದೆ, ಕೆಳಗೆ ಬರ್ತದೆ. ಸೊ ನೀವು ಇದನ್ನ ಸರಿಯಾಗಿ ಕರಿಗ್ಬೇಕು ಮಾತ್ರ ಎಲ್ಲ. ನೋಡಿ, ಅದು ಮೇಲೆ ಕೆಳಗೆ ನಿಮ್ಗೆ ಫೋಟೋದಲ್ಲಿ ಕಾಣ್ತದೆ. ಇದರಲ್ಲಿ ಕಾಣ್ತದೆ ಎಲ್ಲ ಗೊತ್ತಿಲ್ಲ ನನಗೆ, ನೋಡಿ. ಈಸಿ ಅಂದ್ರೆ ನಿಮ್ಗೆ ಇದು ಡೆಮೋ ಮಾಡೋದು ಈಸಿ. ಹೋಮ್ ಮೀಟಿಂಗ್ ಅಲ್ಲಿ ಇದನ್ನ ಬಳಸಿ ಜನರಿಗೆ ಟೇಸ್ಟ್ ಕೊಡಿ. ಇದನ್ನ ಮಾಡಿಬಿಟ್ಟು ನೀವು ಟೇಸ್ಟ್ ಮಾಡಿಸಿದ್ರಾಯ್ತು. ಸೊ ಈಸಿಯಾಗಿ ಇಮ್ಮಿಡಿಯೇಟ್ ನೀವು ಇದನ್ನ ಮೂವ್ಮೆಂಟ್ ಮಾಡ್ಬೋದು. ಇನ್ಸ್ಟೆಂಟ್ ಡೆಮೋ ನೋಡಿ. ಈಗ ಕಲರ್ ಸಾಧಾರಣ ನಿಮ್ಗೆ ಗ್ರೀನ್ ಕಲರ್ ಗೆ ಟರ್ನ್ ಆಗ್ತಾ ಇದೆ ನೋಡಿ, ಕಂಪ್ಲೀಟ್
ಸೂಪರ್ ಗ್ರೀನಿಗೆ ಟರ್ನ್ ಆಗ್ತಾ ಇದೆ. ಸೊ ಅಂದ್ರೆ 3 ಮಿನಿಟ್ಸ್ ಬೇಕಾಗ್ತದೆ ಕಂಪ್ಲೀಟ್ ನಿಮ್ಗೆ ಟರ್ನ್ ಆದಾಗ. ಮೇಲ್ಗಡೆ ಈಗ ಕ್ಯಾಪ್ಸೂಲ್ ಇದೆಯಲ್ಲ ಅದು ಕಂಪ್ಲೀಟ್ ವೆಯ್ಟ್ಲೆಸ್ ಆಗ್ಬಿಡ್ತದೆ, ಮೇಲೆ ಬಂದಿದೆ ನೋಡಿ. ಸೊ ಮೇಲೆಗಡೆ ಬಂದ್ಬಿಡ್ದೆ ಎಲ್ಲ. ಸೊ ಜಸ್ಟ್ ನೋಡಿ ಈಗ ಫುಲ್ಲಿ ಗ್ರೀನಿಗೆ ಟರ್ನ್ ಆಗ್ತದೆ ಕಂಪ್ಲೀಟ್ 3 ಮಿನಿಟ್ಸ್ ಸಾಧಾರಣ ಫುಲ್ಲಿ ಸೆಟಲ್ ಆಗ್ತದೆ. ಸೊ ಯು ಕ್ಯಾನ್ ಸಿ ನೌ ದಿಸ್ ಇಸ್ ಅ ಸೂಪರ್ ಗ್ರೀನ್ ಪ್ರಾಡಕ್ಟ್. ಈಗ ನಿಮ್ಗೆ ಡೀಟೇಲ್ ಎಲ್ಲ ಹೇಳಿದೀನಿ, ಜಸ್ಟ್ ನೀವು ಇಮಿಡಿಯೇಟ್. ಸೊ ಇದಕ್ಕೆ ಎಷ್ಟು ಜನ ಒಂದು ಗ್ಲಾಸಿಗೆ ಎಷ್ಟು 100 ರೂಪಾಯಿ ಕೊಡ್ಬೋದಾ? ಯಾರು ಮಾತಾಡ್ತಾ ಇಲ್ಲ. ಇಷ್ಟೆಲ್ಲ ಐಟಮ್ ಇದ್ರೆ 100 ರೂಪಾಯಿ ಕೊಡ್ಬೋದಾ? ಹೌದು ಸರ್, 100 ರೂಪಾಯಿ ಸರ್ ಬೆಲೆ ಕಟ್ಟಲಾಗದ್ದು ಸರ್, ಬೆಲೆ ಬೆಲೆ ಕಟ್ಟಲಾಗದು. ಕಟ್ಟಲಾಗದ್ದು ಹಾ. 100 ರೂಪಾಯಿ ಕೂಡ ಕಮ್ಮಿನೇ ಅಂತೀನಿ ನಾನು. ಯಾಕಂದ್ರೆ Okay. So, ಇವೆಲ್ಲ ಆರೋಗ್ಯಕ್ಕೆ ಉಪಯೋಗ ಆಗುವಂತವು, ಬೆಲೆ ಕಟ್ಟೋಕ್ ಆಗಲ್ಲ ಸರ್ ಇದಕ್ಕೆ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಆನಂದ್ ಮಸ್ಲಿ ಅವರೇ. ನೋಡಿ ಕಂಪ್ಲೀಟ್ ನಿಮ್ಗೆ ಈಗ ಕರಗಿದೆ. ಸೊ ಫುಲ್ಲಿ ಗ್ರೀನ್ ಆಗ್ತಾ ಇದೆ. ಸೊ ಅದರಿಂದ ಇದನ್ನ ನೀವು ಜಸ್ಟ್ ಜನರಿಗೆ ತೋರಿಸಿದ್ರೆ ದಿನ ನೀವು ಈ ಗ್ರೀನ್ ಅನ್ನ ಕುಡಿದ್ರೆ ಏನ್ ಆಗ್ಬಹುದು ಜಸ್ಟ್ ಇಮ್ಯಾಜಿನ್ ಮಾಡಿ. ಹಲೋ, ಒಂದು ಕೆಮೋ ಮಾಡ್ಲಿಕ್ಕೆ 60,000 ಖರ್ಚು ಮಾಡ್ತಾರ ಸರ್. 60,000. ಓಕೆ, ಅದನ್ನೆಲ್ಲ ನೋಡಿದ್ರೆ ಇದು ಬಹಳ ಉತ್ತಮ. ನಾನು ಟೇಸ್ಟ್ ಮಾಡ್ತೀನಿ. ನೀವು ರಿಯಲಿ ಇದು ಎಂಜಾಯ್ ಮಾಡಿ, ನಿಮ್ಗೆ ಎಲ್ಲಿಯೂ ಸಿಗ್ಲಿಕ್ಕಿಲ್ಲ. ಸಿಹಿ ಹುಳಿ ಎಲ್ಲಾ ಮಿಕ್ಸ್ ಆದ ಒಂದು ಟೇಸ್ಟ್ ನೋಡಿ. ಆ ರೀತಿಯಲ್ಲಿ ಇದು ವರ್ಕ್ ಆಗ್ತಾ ಇದೆ. ನಮ್ಗೆ ಭಾರಿ ಖುಷಿ ಇದೆ ಇದು. ಸೊ ಇದರ ಟೇಸ್ಟ್ ಡಿಫರೆಂಟ್ ಇದೆ, ರಿಯಲಿ ವಂಡರ್ಫುಲ್. ಓಕೆ, ಈಗ ನೆಕ್ಸ್ಟ್ ನಾವು ಪುನಃ ಈಗ ಹಿಂದೆ ಹೋಗೋಣ. ಸರ್, ಎಕ್ಸ್ಟ್ರಾ ಆಡ್ ಮಾಡೋದಿಲ್ಲ, ಜಸ್ಟ್ ನೀರೊಂದು ಹಾಕಿದ್ರೆ ಆಯ್ತು ಅಷ್ಟೇ. ಯಾವ್ದು ಎಕ್ಸ್ಟ್ರಾ ಆಡ್ ಮಾಡ್ಬೇಕಂತ ಯಾವ್ದು ಇಲ್ಲ, ಕೇವಲ ನೀರ್ ಹಾಕಿದ್ರೆ ಆಯ್ತು, ಮುಗೀತು. ಅದೇ ಹೇಳುದು ನಿಮ್ಗೆ, ಕೇವಲ ನೀರ್ ಹಾಕಿದ್ರಾಯ್ತು. ಸೊ ಇದು ವರ್ಕ್ ಆಗ್ತದೆ. ಸೂಪರ್ ಹೇಳಿದಿರಿ. ಸೊ ಇಲ್ಲಿ ಸರ್ ನಾನು ಕೊಂಬೋಚ ಹಾಕೊಡ್ದೆ, ಬಾರಿ ಸೂಪರ್ ಆಯ್ತು. ಮತ್ತು ನೀರ್ ಹಾಕ್ಬಿಡಿ. ವೇಟ್ ಟಿಲ್ ಟ್ಯಾಬ್ಲೆಟ್ಸ್ ಡಿಸಾಲ್ವ್ ಆಗ ಸ್ವಲ್ಪ ವೇಟ್ ಮಾಡಿ, 1-2-3 ಮಿನಿಟ್ಸ್ ಮ್ಯಾಕ್ಸಿಮಮ್. ನೆಕ್ಸ್ಟ್ ಇದನ್ನ ಎಂಜಾಯ್ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಡೈರೆಕ್ಟ್ ಇದೇನಾಯ್ತು, ಇದು ಹೋಗುದಿಲ್ಲ. ಓಕೆ, ಇಲ್ಲಿ ಒಂದು ಕೊಟ್ಟಿದ್ದಾರೆ ನೋಡಿ, ಅಂಡರ್ಸ್ಟ್ಯಾಂಡಿಂಗ್ ದ ಕೀ ಸೇಲ್ಸ್ ಮೆಟ್ರಿಕ್ಸ್. ಯಾವ ರೀತಿ ನಿಮ್ಗೆ ಬೆನಿಫಿಟ್ ಹೇಗೆ ಅಂತ ಟ್ಯಾಬ್ಲೆಟ್ಸ್ ಫಾರ್ಮ್ ಅಲ್ಲಿ ಇದೆ. ಇನ್ ಕೇಸ್ ಕೆಲವರಿಗೆ ಡಬ್ಬ ತಗೊಳಕ್ ಹೋದ್ರೆ ಯಾವ್ದಾದ್ರು ಟೈಟ್ ಅಲ್ಲಿ ಅದನ್ನ ಹಾಕಿ ಇಟ್ಕೊಂಡು ಹೋಗ್ಬೋದು ಅಂತ, ಪ್ಲಾಸ್ಟಿಕ್ ಕವರ್ ಅಲ್ಲಿ ಹಾಕಿನೂ ಇಟ್ಕೊಂಡು ಹೋಗ್ಬೋದು. ಈಸಿ ಟು ಕ್ಯಾರಿ, ನೀವು ಬ್ಯಾಗ್ ಅಲ್ಲಿ ಇಟ್ಕೋಬಹುದು, ಕಿಸಲ್ಲಿ ಇಟ್ಕೋಬಹುದು. ರೆಡಿ ಟು ಯೂಸ್, ಜಸ್ಟ್ ನಿಮ್ಗೆ ನೀರ್ ಇದ್ರೆ ಆಯ್ತು, ಹಾಕಿದ್ರೆ ರೆಡಿ ಆಗ್ಬಿಡ್ತದೆ. ವಾಟರ್ ಅವೈಲಬಲ್ ಎವ್ರಿವೇರ್, ನೀರ್ ಮಾತ್ರ ಬೇಕಾಗಿದೆ, ಎಲ್ಲ ಕಡೆ ಸಿಗ್ತದೆ ನಿಮ್ಗೆ. ಫಿಜಿ ಅಟ್ರಾಕ್ಟಿಂಗ್ ಎವ್ರಿಬಡಿ, ಅದರ ಫಿಜಿ ಬರ್ತದಲ್ಲ, ನೊರೆ ಬರ್ತದ ನೋಡಿ, ಗ್ಯಾಸ್ ಬರ್ತದಲ್ಲ, ಅದು ಜನರನ್ನ ಅಟ್ರಾಕ್ಟ್ ಮಾಡ್ತದಂತೆ. ಸೀಯಿಂಗ್ ಈಸ್ ಬಿಲೀವಿಂಗ್, ಜನ ಇದನ್ನ ನೋಡ್ತಾರೆ, ನೀವು ಕುಡಿತೀರಿ, ಅವರು ಕುಡಿತಾರೆ, ಅದು ಇನ್ನೂ ಇಫೆಕ್ಟಿವ್ ಆಗಿ ವರ್ಕ್ ಆಗ್ತದೆ. ಟೇಸ್ಟ್ ಸೂಪರ್ ಟೇಸ್ಟ್, ಇದರ ಟೇಸ್ಟ್ ಉಂಟಲ್ಲ ಎಲ್ಲಿಯೂ ಸಿಗ್ಲಿಕ್ಕಿಲ್ಲ. ರಿಯಲಿ ವಂಡರ್ಫುಲ್ ಅಂಡ್ ಇನ್ಸ್ಟೆಂಟ್. ವಿತಿನ್ 5 ಮಿನಿಟ್ಸ್ ಒಳಗೆ ನೀವು ಇದನ್ನ ತಯಾರು ಮಾಡಿ ಬಿಡ್ಬೋದಲ್ಲ. ಬೇರೆಯವೆಲ್ಲ ಒಂದು ಟೀ ಮಾಡ್ಲಿಕ್ಕೆಲ್ಲ ಎಷ್ಟು ಟೈಮ್ ಬೇಕು ನಿಮ್ಗೆ, ಗ್ಯಾಸ್ ಬೇಕು, ಅದು ಬೇಕು, ಇದು ಬೇಕು, ಎಲ್ಲ ಬೇಕಾಗ್ತದೆ. ಬಟ್ ಏನಿಲ್ಲ, ರೆಡಿ. ಇಕಾನಮಿ ಪ್ರೈಸ್ ಆಲ್ರೆಡಿ ನಾವು ಹೇಳಿದ್ರಿ. ಇದಕ್ಕೆ ಒಂದಕ್ಕೆ ನಿಮ್ಗೆ ಇದಕ್ಕೆ ಈಗ 20 ರೂಪಾಯಿ ಬೀಳ್ತದೆ ನೋಡಿ ಅಷ್ಟೇ. ವೆರಿ ವೆರಿ ಎಕಾನಮಿ. 20 ರೂಪೀಸ್ ಯಾರಿಗುಂಟು ಯಾರಿಗಿಲ್ಲ. ಯಾಕಂದ್ರೆ 20 ರೂಪಾಯಿಗೆ 200 ml ರೆಡಿ. ನಿಮ್ ಮನೆಯಲ್ಲೇ ಮಾಡ್ಕೊಂಡ್ರೆ, ನೀವೇನು ಇದನ್ನ ಒಂದೇನೋ ಹೋಟೆಲ್ ಗೀಟಲ್ ಬೇರೆ ಇಂಟ್ರೊಡ್ಯೂಸ್ ಮಾಡಿದ್ರೆ ಅವ್ರೊಂದು 10 ರೂಪಾಯಿ ಲಾಭ, 30 ರೂಪಾಯಿ ಇಡ್ಬೋದು. ಜನ ಹಾಟ್ ಕೇಕ್ ಆಗಿ ಇದನ್ನ ಎನ್ಕ್ಯಾಶ್ ಮಾಡ್ಬೋದು ನೋಡಿ. ಸೊ ಯಾಕಂದ್ರೆ ಇದು 20 ಕ್ಯಾಪ್ಸೂಲ್ ಇದೆ, 15 ಕ್ಯಾಪ್ಸೂಲ್ ಇದೆ, ಇಂಟು 20 ಅಂದ್ರೆ 300 ರೂಪಾಯಿ. 300 ರೂಪಾಯಿನೂ ಆಗುದಿಲ್ಲ. ಈಗ ನೋಡೋಣ ನಮ್ಮ ರೇಟ್ ಎಷ್ಟು ಅಂತ ನೋಡೋಣ, ಮುಂದಕ್ಕೆ ಹೋಗೋಣ. ಸೊ ಮಿರಾಕಲ್ ಡ್ರಿಂಕ್ಸ್ ದಿನಕ್ಕೆ 1 ಲೋಟ ಆಗುವುದು ಅದ್ಭುತ. 25+ ಹರ್ಬ್ಸ್, 25 ಹರ್ಬ್ ಇದೆ ಹೇಳ್ತಾರೆ ಇನ್ ದಿಸ್ ಡ್ರಿಂಕ್. 25 ಹರ್ಬ್, DHN ಸೂಪರ್ ಗ್ರೀನ್ ಮಿರಾಕಲ್ ಡ್ರಿಂಕ್ಸ್ ಅಂತ ಹೇಳ್ಬೋದಂತೆ. ದಿನಕ್ಕೆ 1 ಲೋಟ ಮಾಡುವುದು ಅದ್ಭುತ ನೋಡಿ. ಒಂದು ಕೋಟ್ ಕೊಟ್ಟಿದ್ದಾರೆ. ಸೊ ಜಸ್ಟ್ 20 ರೂಪೀಸ್, 20 ರೂಪಾಯಿಗೆ ನಿಮ್ಗೆ ಇಷ್ಟೆಲ್ಲಾ ಐಟಮ್ ಹಾಕಿ ಕೊಡ್ತಾರೆ ಅಂತ ಹೇಳಿದ್ರೆ ಕಂಪನಿಗೆ ನಾವು ಥ್ಯಾಂಕ್ಸ್ ಹೇಳಲೇಬೇಕು. ಸೊ ರೇಟ್ ಕೊಟ್ಟಿದ್ದಾರೆ ನೋಡಿ, ಅಂಡರ್ಸ್ಟ್ಯಾಂಡಿಂಗ್ ದ ಕೀ ಸೇಲ್ಸ್ ಮ್ಯಾಟ್ರಿಕ್ಸ್. ಸೊ MRP 265 ಅಂದ್ರೆ 20 ರೂಪಾಯಿ. 20 ಅಂದ್ರೆ 300 ರೂಪಾಯಿ ಆಗ್ತದೆ. ನಿಮ್ಗೆ ಲೂಸ್ ಅಲ್ಲಿ 300 ರೂಪಾಯಿ ಮಾಡಬಹುದು, ಬಟ್ ನಿಮ್ಗೆ 265 ರೂಪಾಯಿಗೆ ಕಂಪನಿ ನಿಮ್ಗೆ ಕೊಡ್ತಾ ಉಂಟು. ಸೊ ಹೋಲ್ಸೇಲ್ ಅಲ್ಲಿ ನೀವು ತಗೊಂಡ್ರೆ ನಿಮ್ಗೆ 210 ರೂಪಾಯಿ ಆಗ್ತದೆ.
ನೀವು ಒಂದು 10 ಬಾಕ್ಸ್ ತಗೊಳ್ಳಿ. ಸೊ 210 rupeesಗೆ ಬರ್ತದೆ. ರಿಜಿಸ್ಟ್ರೇಷನ್ ಮಾಡ್ಕೊಂಡು ತಗೊಳ್ಳಿ. 210 ರೂಪಾಯಿಗೆ ಬರ್ತದೆ. ಅವಾಗ ಎಷ್ಟಾಯ್ತು ನಿಮ್ಗೆ? 15 ರೂಪಾಯಿ ಆಯ್ತಾ? 15 225 15 ರೂಪಾಯಿ ಆಯ್ತು ನೋಡಿ. ಹೋಲ್ಸೇಲ್ ಅಲ್ಲಿ ಇದಕ್ಕೆ 15 ರೂಪಾಯಿ. ಅದ್ರ ಜೊತೆಗೆ 75 PV ಇದೆ, SV 85 ಇದೆ. ಗ್ರೇಟ್. ST 75 SV, PV 85 SV ಕೂಡ ಇದೆ. ಯಾರಾದ್ರೂ ಇದನ್ನೇ ಒಂದು ಬಿಸ್ನೆಸ್ ಅಂತ ತಗೋಬೇಕು. ಬರೀ ಇದನ್ನೇ, ಬೇರೆ ಯಾವ ಪ್ರಾಡಕ್ಟ್ ಅಗತ್ಯ ಇಲ್ಲ. ಈ ಒಂದು ಪ್ರಾಡಕ್ಟ್ ಇಂದ ನೀವು ಮಿರಾಕಲ್ ಮಾಡ್ಬೋದು. ಒಂದು ಪ್ರಾಡಕ್ಟ್ ಇಂದ ಮನೆಗೆ ಹೋಗಿ ಡೆಮೋ ಮಾಡಿ ಇಮಿಡಿಯೇಟ್ ತಗೊಳ್ತಾರೆ. ಇನ್ ಕೇಸ್ ಅವ್ರದ ದುಡ್ಡಿಲ್ಲಪ್ಪ, ಎಷ್ಟಿದೆ ಕೇಳಿ, 100 ರೂಪಾಯಿ ಇದೆಯಾ? ಓಕೆ, 100 ರೂಪಾಯಿ ಹಾಗೆ ಲೆಕ್ಕ ಹಾಕ್ಬಿಟ್ಟು 5 ಕ್ಯಾಪ್ಸೂಲ್ ಕೊಟ್ಬಿಡಿ, 5 ದಿನ ಕುಡೀರಿ ಅಂತ ಹೇಳಿ. ನೀವು ಯು ಆರ್ ಇನ್ ದ ಬಿಸ್ನೆಸ್. ನೀವು ಡೆಮೋ ಮಾಡ್ಲಿಕ್ಕೆ ಕಲ್ತು ಬಿಡ್ಬೇಕು. ಅವ್ರ ಎದುರುಗಡೆ ಕುಡೀರಿ, ಅವರಿಗೆ ಕುಡಿಸಿ ನೋಡಿ, ಸೂಪರ್ ಆಗಿ ಬಿಸ್ನೆಸ್ ಮಾಡ್ಬೋದು. ಓಕೆ, ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಏನಾದ್ರು ಕ್ವಶನ್ಸ್ ಇದ್ರೆ ಕೇಳ್ಬೋದು. ಯಾರಾದ್ರೂ ಅರ್ಥ ಆಗ್ಲಿಲ್ಲ ಅಂತ ಹೇಳಿದ್ರೆ ಈಗ ನೀವು ನಮ್ಮ ಹತ್ರ ಮಾತಾಡ್ಬೋದು. ಎನಿಬಡಿ, ಯಾರಿಗಾದ್ರೂ ಅರ್ಥ ಆಗ್ಲಿಲ್ಲ? ನಾವು ನೋಡಿ ಟಾಪ್ ಆಫ್ ದ ಪ್ರಪಂಚದ ಒಂದು ಟಾಪೆಸ್ಟ್ ಪ್ಲೇಸ್ ಅಲ್ಲಿ ಇದೀವಿ ನೋಡಿ. ಸೊ ಇದು ಏನಂತಾರೆ, ಸ್ಕೈ ಬ್ರಿಡ್ಜ್ ಅಂತ ಅಲ್ಲ, ಒಂದು ಪರ್ವತಕ್ಕೂ ಇನ್ನೊಂದು ಪರ್ವತಕ್ಕೂ ಹಾಕಿದ ಬ್ರಿಡ್ಜ್ ಅಲ್ಲಿ ಇದೀವಿ ನಾವು, ಟಾಪ್ ಆಫ್ ದ ವರ್ಲ್ಡ್. ಸೊ ನೀವು ಕೂಡ ಅದಕ್ಕೆ ಬರಬಹುದು. ಸೊ ಈ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿ ಬೆನಿಫಿಟ್ ಅನ್ನ ತಗೊಳ್ಳಿ. ಆಲ್ ದ ಬೆಸ್ಟ್. ಆನಂದ್ ಮಸ್ಲಿ ಅವರೇ ಮಾತಾಡಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಹೇಗನ್ಸು ಪ್ರೆಸೆಂಟೇಷನ್? ಫ್ಯಾಮಿಲಿ ಸರ್, ಇದು ಅದ್ಭುತ ಸರ್. ಬಹಳ ಈಜಿ ಇದು, ಬಹಳ ಈಜಿ. ಒಂದು ಇಷ್ಟೊಂದು ಹಸಿರು ಪದಾರ್ಥಗಳು ಒಂದೇ ಕಡೆಗೆ ಸಿಗುವುದು ಒಂದು ನಮ್ಮ ಸ್ಪಿರುಲಿನ ಕೆಲಸ ಮಾಡುತ್ತೆ. ಇದೇ ಕೆಲಸನೇ ಮಾಡ್ಬೋದು. ಬಟ್ ಇದು ಅದಕ್ಕಿಂತಲೂ ಸುಲಭ ಇದೆ. ಇದು ಮಾರಾಟ ಮಾಡ್ಲಿಕ್ಕೂ ಸುಲಭ, ತಗೊಂಡು ಹೋಗ್ಲಿಕ್ಕೂ ಸುಲಭ, ಕುಡಿಲಿಕ್ಕೆ ಸುಲಭ, ಮತ್ತು ಮೇಲಾಗಿ ಒಂದ್ ರೀತಿ ಸೋಡಾ ಟೈಪ್ ಆಗ್ತದ ಇದು. ಜನರಿಗೆ ಇಷ್ಟ ಆಗತ್ತೆ. ಆಮೇಲೆ ಆರೋಗ್ಯಕ್ಕೆ ಒಳ್ಳೇದು. ಎಲ್ಲದಕ್ಕಿಂತ ಮುಖ್ಯವಾಗಿ ಕೇವಲ 20 ರೂಪಾಯಿ ಒಂದು ಗ್ಲಾಸ್ ಅಂದ್ರೆ ನೋಡಿ, ಬಹಳ ವಂಡರ್. ಒಂದು ಲಿಂಬು ಜ್ಯೂಸ್ ತಗೊಂಡ್ರು ಕೂಡ ಇವತ್ತಿನ ದಿವಸ ಒಂದು ಚೆನ್ನಾಗಿರೋ ಅಂಗಡಿ ಒಳಗೆ ಹೋದ್ರೆ 30 ರೂಪಾಯಿ ತಗೋತಾರೆ ಒಂದು ಗ್ಲಾಸ್ಗೆ, 200 ml ಗೆ. ಇದು ಅದಕ್ಕಿಂತ ಕಮ್ಮಿ ಆಯ್ತು. ತುಂಬಾ ಚೆನ್ನಾಗಿದೆ ಸರ್. ಬಹಳ ಒಳ್ಳೆ ಪ್ರಾಡಕ್ಟ್ ಅಂತ ನಾನು ಆಸೆ ಮಾಡ್ತೀನಿ. ಇವತ್ತೇ ನಮ್ಮ ಮೇಡಮ್ ಅವ್ರಿಗೆ ಇಲ್ಲಿಂದಲೇ ಆರ್ಡರ್ ಮಾಡ್ತೀನಿ. ಅದು ನಮಗೊಂದು 10 ಕಳಿಸ್ಕೊಡಿ ಅಂತ ಹೇಳ್ತೀನಿ. 10. ಓಕೆ. ಥ್ಯಾಂಕ್ ಯು ವೆರಿ ಮಚ್. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಶೈಲಾ ಶೆಟ್ಟಿ ಅವರೇ ನೋಡಿ, ಆನಂದ್ ಮಸ್ಲಿ ಅವರು 10 ಆರ್ಡರ್ ಮಾಡಿದ್ದಾರೆ. ಇನ್ಯಾರಾದ್ರೂ ಆರ್ಡರ್ ಮಾಡಿ ಹೇಳುವುದಾದ್ರೆ ಹೇಳ್ಬೋದು, ಎನಿಬಡಿ. ಯಾಕಂದ್ರೆ ನಿಮ್ಮ ಒಂದು ನಾವು ಈಗ ಪ್ರೆಸೆಂಟೇಶನ್ ಕೊಡ್ತಕ್ಕೂ ಸಾರ್ಥಕ ಆಯ್ತು. ಅಟ್ಲೀಸ್ಟ್ ಆನಂದ್ ಮಸ್ಲಿ ಅವರ ಮೈಂಡ್ ಓಪನ್ ಆಗಿ ಇದನ್ನ ಈಸಿಯಾಗಿ ಜನರಿಗೆ ತಲುಪಿಸುವುದಂತ ಗೊತ್ತಾಯ್ತು. ಅವ್ರು ಹೇಳಿದ ಒಂದು ಉದಾಹರಣೆ, ನೀವು ಈಗ ಒಂದು ಲಿಂಬು ಶರ್ಬತ್ ಒಳ್ಳೆಯ ಒಂದು ಹೋಟೆಲಿಗೆ ಹೋದ್ರೆ ನಿಮ್ಗೆ 30 ರೂಪಾಯಿ, ಕೆಲವು ಹೋಟೆಲ್ ಅಲ್ಲಿ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ನಾವ್ ಇಲ್ಲಿ ಹೋಗ್ತೀವಿ, ಇಲ್ಲಿ ಉಡುಪಿಯಲ್ಲಿ ಲಿಂಬುಗೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ನಾನು ಹೇಳ್ತೇನೆ, ಇದಕ್ಕೆ 20 ರೂಪಾಯಿಲಿ ನೀವು ತಯಾರು ಮಾಡ್ಬೋದು. 20 rupees ಅಲ್ಲಿ ಈಸಿಯಾಗಿ ಇಷ್ಟು 200 ml ತಯಾರು ಮಾಡ್ಬೋದು. ಓಕೆ, ಆಲ್ ದ ಬೆಸ್ಟ್. ಮೇಡಮ್ ಹೇಳಿ, ಮಾತಾಡಿ. ಓಕೆ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಈಗಿನ ಜನರೇಷನ್ ಅಲ್ಲಿ ಸರ್, ಗ್ರೀನ್ಸ್ ತಿನ್ನೋದನ್ನ ಕಡಿಮೆ ಮಾಡ್ಬಿಟ್ಟಿದ್ದಾರೆ ಜನ. ಒಂದು ಟೈಮ್ ಇಲ್ಲ, ಇನ್ನೊಂದು ನಾನ್ ತುಂಬಾ ಜನರ ಹತ್ರ ಕೇಳೋದು, ಅದನ್ನೆಲ್ಲ ಕ್ಲೀನ್ ಮಾಡಿ, ಈ ಸೊಪ್ಪುಗಳನ್ನೆಲ್ಲ ಕ್ಲೀನ್ ಮಾಡಿ ಅದನ್ನ ಮಾಡಿ ತಿನ್ಲಿಕ್ಕೆ ಅವ್ರ ಹತ್ರ ಟೈಮೇ ಇಲ್ಲ. ಯಾವ್ದೋ ಒಂದು ರೆಡಿಮೇಡ್ ಏನೋ ಸಿಗ್ತದೆ, ಅದನ್ನೆಲ್ಲ ತಿಂತಾ ಇರ್ತಾರೆ. ಸೊ ಅಲ್ಲಿ ಗ್ರೀನ್ಸ್ ನ ಕೊರತೆಯಿಂದ ಎಷ್ಟೊಂದು ಕಾಯಿಲೆಗಳಿಗೆ ಒಳಗಾಗ್ತಾರೆ. ಅವರಿಗೆ ಈಸಿಯಾಗಿ. ಆಮೇಲೆ ಕೆಲವೊಬ್ಬರಿಗೆ ಬರೀ ನಾನ್ ವೆಜ್ ಹುಚ್ಚು, ಬರೀ ನಾನ್ ವೆಜ್ ತಿನ್ನೋದು. ಅವರಿಗೆ ಗ್ರೀನ್ಸ್ ಗೊತ್ತೇ ಇಲ್ಲ. ಆ ತರ ಜನಗಳನ್ನು ನಾವು ನೋಡಿದ್ದೇವೆ ಸರ್. ಅವರಿಗೆಲ್ಲ ಇದನ್ನೊಂದು ಹೇಳ್ಬೋದು, ಒಂದು ಟ್ಯಾಬ್ಲೆಟ್ ನ ಹಾಕಿ ಒಂದು ಕುಡಿದ್ಬಿಡಿ, ಇಷ್ಟು ಲಾಭಗಳು ನಿಮ್ಗೆ ಸಿಗ್ತಾ ಇದೆ ಅಂತ ಹೇಳಿ. ಹಾಗಾಗಿ ವಂಡರ್ಫುಲ್ ಸರ್, ಈಸಿ ಇದೆ. ಟ್ಯಾಬ್ಲೆಟ್ ಅಂದ್ರೆ ಏನೋ, ಕ್ಯಾಪ್ಸುಲ್ ಅಂದ್ರೆ ನಮ್ಮ ಸ್ಪಿರುಲಿನಾ ಎಲ್ಲ ನಾವು ಹೇಳಿದಾಗ ಎಲ್ಲ ಒಂದ್ ಕಡೆ ಕೆಲವೊಬ್ರು ಎಷ್ಟೇ ನಾವು ಫುಡ್ ಅಂದ್ರೂ ಕೂಡ ಅದು ಏನೋ ಮೆಡಿಸಿನ್ ರೂಪದಲ್ಲಿ ನೋಡ್ತಾರೆ. ಇದು ಈಸಿ, ನೀರಿಗೆ ಹಾಕಿ ಏನೇನೋ ಕುಡಿತಾರೆ ಜನ. ಸೋಡಾ ಅಂತೆ, ಆಮೇಲೆ ಏನೋ ಸಾಫ್ಟ್ ಡ್ರಿಂಕ್ಸ್ ಅಂತೆ. ಈಸಿಯಾಗಿ ಡೆಮೋ ಮಾಡೋದ್ರ ಮೂಲಕ ಮಾಡ್ತೀವಿ ಸರ್, ಇದನ್ನ ಹೆಚ್ಚು ಜನರಿಗೆ ತಲುಪಿಸ್ತೇವೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಸೊ ನಮ್ಮ ಇವತ್ತು ಮಾಡಿದಕ್ಕೂ ಸಾರ್ಥಕ ಆಗಿದೆ. ಇನ್ಯಾರಾದ್ರೂ ಆರ್ಡರ್ ಮಾಡಿದ್ರೆ ಆರ್ಡರ್ ಮಾಡಬಹುದು ನೀವು. ನಿಮ್ಮ ನಿಯರೆಸ್ಟ್ ಸ್ಟಾಕ್ ಪಾಯಿಂಟ್ ನಿಮ್ಗೆ ಅರೇಂಜ್ಮೆಂಟ್ ಮಾಡ್ತಾರೆ. ಯಾಕಂದ್ರೆ ಇದ್ರ ವಿಷಯ ಪ್ರಾಡಕ್ಟ್ ಜನರಿಗೆ ಗೊತ್ತಿಲ್ಲ. ಈ ಒಂದು ಇಷ್ಟು ಈಸಿಯಾಗಿ ಸಿಗ್ತದಂತನೂ ಗೊತ್ತಿಲ್ಲ. ಸೊ ಅದರಿಂದ ಲೇಟ್ ಆಗ್ಬಹುದು. ಅದರಿಂದ ಇಮಿಡಿಯೇಟ್ ಜನರಿಗೆ ನೀವು ಆರ್ಡರ್ ಮಾಡಿ ಸ್ಟಾಕ್ ಪಾಯಿಂಟ್ಗೆ. ಓಕೆ, ಎಷ್ಟನೇ ತಾರೀಕು ನಮ್ದು ರೆಕಗ್ನಿಷನ್ ಮೇಡಮ್? 25 ಅಲ್ಲ? 26 ಜನವರಿ 26 ಸರ್. ಸೃಜನ ರಂಗಮಂದಿರ, KCD, ಧಾರವಾಡ.
ನೋಡಿ ಜನವರಿ 26ಕ್ಕೆ ರೆಡಿ ಆಗಿ ಎಲ್ಲ ಒಂದೊಂದು ಬಸ್ ಮಾಡ್ಕೊಂಡು ಬನ್ನಿ. ಸೊ ನಿಮ್ಗೆ ಅಲ್ಲಿ ನಾವು ಇದ್ರದ್ದು ಟೇಸ್ಟ್ ಮಾಡಿಸ್ತೀವಿ ನಿಮ್ಗೆ. ಸೊ ಆದ್ರಿಂದ ನಾನು ಕಂಪನಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ. ಸೊ ವಿ ವಿಲ್ ಟೇಸ್ಟ್ ಆಫ್ ಆಲ್ ನಮ್ಮ ಹೆಲ್ದಿ ಗ್ರೀನ್ಸ್ ಟೇಸ್ಟ್ ಮಾಡೋಣ ಅಂತ ಇದೀವಿ. ಸೊ ಅದರಿಂದ ಒಟ್ಟಿಗೆ ಸೇರಿ ಅಲ್ಲಿ ನಮ್ಮ ಕುಡಿಯೋಣ, ಪ್ರತಿಯೊಬ್ರು ಬನ್ನಿ ಅಲ್ಲಿ ನೋಡಿ. ನಾವು ಕುಡಿದ ನಂತರ ಏನು ಎಕ್ಸೆಸ್ ಗ್ಯಾಸ್ ಇದೆ ಅದು ಮೇಲೆ ಬರ್ತಾ ಇದೆ ನೋಡಿ. ಜಸ್ಟ್ 20 rupees ಅಲ್ಲಿ ಒಂದು ಎಂತ ಒಂದು ಉಪಯೋಗ ಆಗ್ತದೆ. ಓಕೆ, ವಿ ವಿಲ್ ಗೋ ವಿತ್ ಪುಷ್ಪರಾಜ್. ಹೇಳಿ, ಮಾತಾಡಿ ಪುಷ್ಪರಾಜ್ ಅವರೇ. ಅನ್ಮ್ಯೂಟ್ ಆಗ್ತಾ ಇಲ್ವಾ? ಅನ್ಮ್ಯೂಟ್ ಇದೆ ಅನ್ಮ್ಯೂಟ್ ಇದೆ ನಿಮ್ಗೆ, ಮಾತಾಡಿ. ಓಕೆ, ಅವ್ರಿಗೇನೋ ಸ್ವಲ್ಪ ನೆಟ್ವರ್ಕ್ ಯಾವಾಗ್ಲೂ ಇಶ್ಯೂ ಇದೆ ಅವರಿಗೆ. ಸೊ ಎನಿಬಡಿ? ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ವಂಡರ್ಫುಲ್. ಇವತ್ತಿನ ನಿಮ್ಮ ಒಂದು ಡೆಮೋ ಉಂಟಲ್ಲ, ಎಲ್ಲ 2-3 ಜನ ತೋರಿಸಿದ್ರಿ, ರಿಯಲಿ ಗ್ರೇಟ್. ಇದೊಂದು ಮಿರಾಕಲ್ ಪ್ರಾಡಕ್ಟ್ ಸರ್. ನಾನು ಆಲ್ರೆಡಿ ಎಷ್ಟೋ ಜನರಿಗೆ ಕೊಟ್ಟಿದ್ದೇನೆ, ಮತ್ತೆ ಇವತ್ತು ಆರ್ಡರ್ ಎಲ್ಲ ತಗೊಂಡಿದ್ದೇನೆ. ಮೇಡಮ್ಗೆ ಆಲ್ರೆಡಿ 5 ತರಿಸಿ ಅಂತ ಹೇಳಿದ್ದೇನೆ. ಯಾಕಂದ್ರೆ ಸ್ಟಾಕ್ ಪಾಯಿಂಟ್ ಅವರು ಸ್ಟಾರ್ಟಿಂಗ್ ಅಲ್ಲಿ ಏನು ಗೊತ್ತಿದ್ರ ಬಗ್ಗೆ ಮಾಹಿತಿ ಇಲ್ಲ. ರಿಯಲಿ ಇದು ನಾನು ಹೇಳ್ಬೇಕಾದ್ರೆ ಇದು ನಮ್ಮ ಇವರದು ಕರ್ಲೋ ದುನಿಯಾ ಮುಟ್ಟಿಮೆ ಅಂದ್ರೆ ಈ ಒಂದು ಪ್ರಾಡಕ್ಟ್ ಅನ್ನು ಈಗ ನನಗೆ ಬ್ಯಾಗ್ ಅಲ್ಲಿ ಬೇರೆ ಬೇರೆ ಪ್ರಾಡಕ್ಟ್ ಇಟ್ಕೊಳ್ಳೋಕೆ ಬಹಳ ಕಷ್ಟ. ಈಗ ಕೊಂಬುಚ ಅಂದ್ರೆ ಅಷ್ಟು ಬಾಕ್ಸ್ ಅಲ್ಲಿ ವೆಯ್ಟ್ ಇರುತ್ತೆ. ಇದು ಒಂದು ಪ್ರಾಡಕ್ಟ್, ಖಾಲಿ ಒಂದೇ ಪ್ರಾಡಕ್ಟ್ ಸಾಕು ಸರ್ ನಮ್ಗೆ ಒಂದು ಮಿಲಿಯನರ್ ಆಗಕ್ಕೆ. ವಂಡರ್ಫುಲ್, ರಿಯಲಿ ಇದು ಮಿರಾಕಲ್. ಇದರ ನೋಡಿ ಇಷ್ಟು ಒಂದು ಗ್ರೀನರಿ, ಎಕ್ಸ್ಪೆಷಲಿ ನೀವು ಅವಾಗ ಹೇಳಿದ್ರಿ ವೀಟ್ ಗ್ರಾಸ್ ನಾನು ಕೂಡ ಎಷ್ಟೋ ಬಾಕ್ಸ್ ಯೂಸ್ ಮಾಡಿದ್ದೇನೆ. ಈ ವಂಡರ್ಫುಲ್ ಆ ವೀಟ್ ಗ್ರಾಸ್ ಒಂದು ಮಿರಾಕಲ್ ರಿಸಲ್ಟ್ ಇದೆ ಸರ್. ಅಂತ ಒಂದು ಅದ್ಭುತ ಒಂದು ನಮ್ಮ ಪ್ರಾಡಕ್ಟ್ ನಮ್ಮ ಕೈಯಲ್ಲಿ ಇರುವಾಗ ನಮ್ಮ ವಂಡರ್ ಮಾಡೋದು ಸರ್. ಖಾಲಿ ಇದೇ ಒಂದು ಪ್ರಾಡಕ್ಟ್ ಅನ್ನು ನಾನು ಇನ್ನು ಜಾಸ್ತಿ ಮೂವ್ಮೆಂಟ್ ಮಾಡ್ತೇನೆ ಅಂತ ಹೇಳ್ತಾ ಇವತ್ತಿನ ನಿಮ್ಮ ಡೆಮೋ ಉಂಟಲ್ಲ ರಿಯಲಿ ವಂಡರ್ಫುಲ್. ಯಾಕಂದ್ರೆ ನಾವು ಡೆಮೋ ಮಾಡಿದ್ರೆ ಬಹಳ, ಮತ್ತೆ ಇದು ಸ್ವಲ್ಪ ಇಕಾನಮಿ ಅಂದ್ರೆ ಇದು ಕಾಸ್ಟ್ ಇಫೆಕ್ಟಿವ್ ಹೇಳ್ತೇವೆ, ಅಷ್ಟು ವಂಡರ್ಫುಲ್ ಒಂದು ಪ್ರಾಡಕ್ಟ್ ಸರ್. ಥ್ಯಾಂಕ್ ಯು ಸರ್, ಧನ್ಯವಾದ. ಎಲ್ರಿಗೂ ಒಳ್ಳೇದಾಗ್ಲಿ, ಎಲ್ಲರೂ ಇದನ್ನು ಮೂವ್ಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸಿ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಪುಷ್ಪರಾಜ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಸೊ ಇನ್ಯಾರಾದ್ರೂ ಮಾತಾಡಿದ್ರೆ ಮಾತಾಡಬಹುದು, ಯಾಕಂದ್ರೆ ಪ್ರಾಡಕ್ಟ್ ಅನ್ನ ಆರ್ಡರ್ ಮಾಡಿ. ಯಾಕಂದ್ರೆ ಇದು ಗುಡ್ ಮಾರ್ನಿಂಗ್. ಹೇಳಿ ಸರ್. ಅದು ಸೋಡಾದ ಅಂಗಡಿಯಾಗ ಒಂದು ಪಾಚಕ್ ಅಂತ ಕೊಡ್ತಿದ್ರಿ, ಅದ ಸೇಮ್ ಐತ್ ನೋಡ್ರಿ ಸರ್. ಇದು ಅವ್ರು 60 ರೂಪಾಯಿ ತಗೋತಿದ್ರು ಸರ್. ಅದು ನೋಡಿದ್ರ ಗ್ಲಾಸಿಗೆ ಗ್ಲಾಸಿಗೆ 60 ರೂಪಾಯಿ ತಗೊಳ್ತಾ ಇದ್ರಂತೆ ನೋಡಿ. ಯಾವ್ದೋ ಒಂದು ಪ್ರಾಡಕ್ಟ್ ಅಸಿಡಿಟಿ ಅಂತ ಹೋದಾಗ ಅದು ಪಾಚಕ್ ಅಂತ ಕೊಡ್ತಿದ್ರು. ಹಾ. ಓಕೆ. ರಿಯಲಿ ನೋಡಿ, ನಮ್ಮದಾದ ರೇಟ್ ತುಂಬಾ ನಿಮ್ಗೆ ಕಮ್ಮಿ ಇದೆ. ದಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ತುಂಬಾ ಕಮ್ಮಿ ಇದೆ. ಹಾಗಾಗಿ ನೀವು ಇದನ್ನ ಎಲ್ಲಾ ಕಡೆ ಇಂಟ್ರೊಡ್ಯೂಸ್ ಮಾಡಬಹುದು. ಅನ್ಮ್ಯೂಟ್ ಮಾಡ್ಕೊಳ್ಳಿ ಶರಾವತಿ ಅವರೇ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶರಾವತಿ ಮೇಡಮ್ ಮಾತಾಡಿ. ಗುಡ್ ಮಾರ್ನಿಂಗ್. ಹೇಳಿ. ಹೋಗೋದೆಲ್ಲ ಚಲೋ ಆಯ್ತು ಸರ್. ಲಿಂಬುಗೆ 10 ರೂಪಾಯಿಗೆ ಒಂದು ಲಿಂಬು ಗೊತ್ತಾಯ್ತು. 2 ಲಿಂಬು ಹಾಕಿ 4 ನೆನಕ್ ಪಾನಕ ಮಾಡೋದಿದ್ರೆ ಅಲ್ಲಿ 20 ರೂಪಾಯಿ. ಸಕ್ಕರೆ ಬೇರೆ, ಇದು ಬೇರೆ, ಅದು ಬೇರೆ ಇರ್ತದೆ. ಹಾ, ಈಗ ನೋಡಿ ನಿಮ್ಗೆ ಕಮ್ಮಿ ರೇಟ್ ಅಲ್ಲಿ ನಿಮ್ಗೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ನೋಡಿ. ಸೊ ಶರಾವತಿ ಅವರೇ, ನೀವು ಈಗ ಆರ್ಡರ್ ಮಾಡಿ, ಒಂದು 10 ಬಾಕ್ಸ್ ಆರ್ಡರ್ ಮಾಡಿ, ಜನರಿಗೆ ಇದನ್ನ ಕೊಡಿ, ಮನೆಯಲ್ಲಿ ಇಟ್ಕೊಳ್ಳಿ. ಆಮೇಲೆ ಇನ್ನೂ ಗೊತ್ತುಂಟ ಮೇಡಮ್, ಈಗ ಕೆಲವೊಂದು ಮನೆಗೆ ಯಾರಾದ್ರೂ ಕಸ್ಟಮರ್ ಬಂದ್ರೆ, ನಿಮ್ಮ ಯಾರಾದ್ರೂ ಪರಿಚಯದವರು ಅಥವಾ ರಿಲೇಟಿವ್ಸ್ ಬಂದ್ರೆ, ಇಮಿಡಿಯೇಟ್ ನೀವು ನೀರು ಒಂದು ಇದ್ರ ಆಯ್ತು ನೋಡಿ, ನೀರಿಗೆ ಹಾಕಿ ಅವ್ರ ಟೇಬಲ್ ಮೇಲೆ ಇಟ್ಬಿಡಿ. ಇದು ಏನ್ರಿ ಕೇಳ್ತಾರೆ, ಇದು ನಿಮಗ್ ಗೊತ್ತಿಲ್ವಾ? ನಿಮ್ಗೆ ಕೇಳಿ. ಏನ್ ಕೇಳುದಿಲ್ಲ, ಕುಡ್ದಾದ್ಮೇಲೆ ಹೇಳುದು ಇಲ್ಲ, ಮತ್ತೆ ಯಾವಾಗಾರು ಹೇಳುದು. ಹೇಳ್ಬಿಟ್ರೆ ಮತ್ತೆ ಅವ್ರಿಗೆ ಭಯಂಕರ ಸಂಶಯ ಶುರು ಆದ್ರೆ ಕಷ್ಟ. ಈ ಸಂಶಯ ಇರ್ತಾವಲ್ಲ. ಬಿಸ್ಕಿಟ್ ನೋಡಿ, ಬಿಸ್ಕಿಟ್ 1 ಪ್ಯಾಕ್ ಖಾಲಿಗೆ ಈಗ ಇನ್ನು ಕೊಡೋದು ಬೇಡ ಲೆಕ್ಕ ಹಾಕಿದೆ ಅಂತ ಕೇಳಿ 4-5 ಇದ್ರೆ ನಂಗೆ ಬೇಕು. ವೆರಿ ಗುಡ್. ನೋಡಿ ಮೇಡಮ್ ನಿಮ್ಗೆ ಕ್ಲಿಯರ್ ಕಟ್ ಹೇಳ್ತಾ ಇದಾರೆ. ರಿಯಲಿ ಗ್ರೇಟ್. ಪ್ರತಿಯೊಂದು ಪ್ರಾಡಕ್ಟ್ ಅವರು ಶಿರ್ಸಿಯಲ್ಲಿ ಯೂಸ್ ಮಾಡಿ ಹೇಗಿದೆ, ಅವರು ಯಂಗ್ ಅಂಡ್ ಎನರ್ಟಿಕ್, ಈಗ ರಿಟೈರ್ಡ್ ಲೈಫ್ಸ್ ಕೂಡ ಅವ್ರನ್ನ ನೋಡಿದ್ರೆ ಗೊತ್ತಾಗ್ತದೆ ನಿಮ್ಗೆ. ಸೊ ಹೇಗಿದ್ದಾರಂತ, ಅಷ್ಟು ನಮ್ಮ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ತಾರೆ, ಎಲ್ಲಾ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ತಾರೆ. ನಂಬರ್ 1 ಮೇಡಮ್ ಶರಾವತಿ ಮೇಡಮ್. ಈಗ ಸಾಲಿಗ್ರಾಮದವರಿಗೆ ಹೋಗಿದ್ದೆ, ಆಯ್ತಾ, ಸಂಜೆಗೆ ಬಂದಿದ್ದೆ, ಮೊನ್ನೆನೆ ಹೋಗಿದ್ದೆ. ಓಕೆ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಸೊ ಹಾಗಾಗಿ ಮೇಡಮ್ಗೆ ನಾವು ಇಲ್ಲೇನೆ ಥ್ಯಾಂಕ್ಸ್ ಹೇಳೋಣ. ಅವ್ರು ನಮ್ ಜೊತೆಗೆ ಝೂಮ್ ಮೀಟಿಂಗ್ ಬರ್ತಾರಲ್ಲ, ಅದಕ್ಕೆ ನಾವು ಖುಷಿ ಪಡ್ಬೇಕಾಗಿದೆ. ಎಷ್ಟೋ ಜನ ಇನ್ನು ಯಂಗ್ಸ್ಟರ್ ಝೂಮ್ ಓಪನ್ ಮಾಡೋದು ಗೊತ್ತಿಲ್ಲ ಜನರಿಗೆ. ನೋಡಿ, ಈ ಮೇಡಮ್ ರಿಟೈರ್ಡ್ ಏಜ್ ಅಲ್ಲಿ ಸಹ ಝೂಮ್ ಅನ್ನ ಬೆಳಿಗ್ಗೆ ಓಪನ್ ಮಾಡಿ ಬಂದು ನಮ್ ಜೊತೆಗೆ ಸೇರ್ಕೊಳ್ತಾರೆ. ಅವ್ರು ಹೇಳ್ತಾರೆ, ಮೀಟಿಂಗ್ ಅಟೆಂಡ್ ಮಾಡೋದ್ರಿಂದ ನನಗೆ ತುಂಬಾ ಖುಷಿ ಆಗ್ತದೆ ಅಂತ.
ಮೀಟಿಂಗ್ ಅಟೆಂಡ್ ಮಾಡೋದ್ರಿಂದಲೇ ತುಂಬಾ ಖುಷಿ ಆಗ್ತದೆ, ನನಗೆ ತುಂಬಾ ಮನಸ್ಸಿಗೆ ಉಲ್ಲಾಸ ಆಗ್ತದೆ, ನಿಮ್ ಜೊತೆಗೆಲ್ಲ ಸೇರ್ಕೊಂಡು ನನಗೂ ಒಂದು ಖುಷಿ ಕೊಡ್ತೀರಿ ನೀವು ಅಂತ ಹೇಳ್ತಾರೆ. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಓಕೆ, ನೋಡಿ ಅವ್ರು ಹ್ಯಾಂಡ್ ರೈಸ್ ಮಾಡಿಗೂ ಕಲ್ತಿದ್ದಾರೆ ನೋಡಿ, ಹ್ಯಾಂಡ್ ರೈಸ್ ಮಾಡಿದ್ರು. ಅಂದ್ರೆ ತುಂಬಾ ಜನ ಏನ್ ಮಾಡ್ತಾರೆ, ಕಲೀಲಿಕ್ಕೆ ರೆಡಿ ಇರುವುದಿಲ್ಲ. ಹಾಗಾಗಿ ಸೊ ಆನಂದ್ ಮಸ್ಲಿ ಅವರೇ ಹೇಳಿ. ಏನಿಲ್ಲ ಸರ್, ಶರಾವತಿ ಮೇಡಮ್ ಅವ್ರು ನೋಡಿದ್ರೆ ನಮ್ ತಾಯಿಯವ್ರು ನೋಡ್ದಂಗ ಆಗತ್ತೆ ಸರ್. ಸ್ವಲ್ಪ ಹೆಚ್ಚು ಕಮ್ಮಿ ಸೇಮ್ ನಮ್ಮ ಶರಾವತಿ ಮೇಡಮ್ ಅವ್ರ ತರಾನೇ ಇದ್ರು ನಮ್ ತಾಯಿ. ಆಮೇಲೆ ಅವ್ರಿಗೂ ಕೂಡ ಸಾಯುವವರೆಗೂ ಅವ್ರ ಹಲ್ಲು ಗಟ್ಟಿಯಾಗಿದ್ವು. ಆಮೇಲೆ ಯಾವಾಗ್ಲೂ ಹಣೆ ತುಂಬಾ ಕುಂಕುಮ ಹಚ್ಕೊಂಡು ಅತ್ಯಂತ ಮಧ್ಯದಲ್ಲಿ ಬೆತಾಲಿ ತಕ್ಕೊಂಡು ತುಂಬಾ ಚೆನ್ನಾಗಿ ಇದ್ರು ಸರ್. ಇವ್ರನ್ನ ನೋಡಿದ್ರೆ ನನಗೆ ಅವ್ರನ್ನ ನೋಡಿದಂಗೆ ಆಗತ್ತೆ. ಅದಕ್ಕೆ ಅವರಿಗೆ ನಾನು ಇಲ್ಲಿಂದನೇ ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ಅರ್ಪಿಸ್ತೀನಿ ಸರ್. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಇದ್ರಲ್ಲಿ ಕೆಲವು ಮೆಸೇಜ್ ಮಾಡಿದ್ದಾರೆ, ಕೆಲವು ನನಗೆ ಹೆಸರೇ ಗೊತ್ತಿಲ್ಲ. ಪಾಲಕ್, ಸಾಸಿವೆ, ರಿಯಲಿ ಮಹಾದೇವ್ ಕರಿವಳೆ ಅವರು ಅಂಡ್ ನಿಲೇಶ್ ಅವರು ಅಂಡ್ ಅಶೋಕ್ ಸೆರಿಗ್ ಅವರು ಸೂಪರ್ ಪ್ರೆಸೆಂಟೇಶನ್ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಆಲ್. ಥ್ಯಾಂಕ್ ಯು. ಸೊ ಇವತ್ತಿಗೆ ಎಂಡ್ ಮಾಡೋಣ. ಸೊ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಈಗ ಓಕೆ, ಆಫರ್ ಬಗ್ಗೆ ಕಂಪನಿ ಹೇಳಿದೆ. ಸೊ ಆಫರ್ ಬಗ್ಗೆ ಸ್ವಲ್ಪ ನೀವು ಥಿಂಕ್ ಮಾಡಿ. ಆಫರ್ ಆಲ್ರೆಡಿ ಡಿಸೆಂಬರ್ ಅಲ್ಲಿ ಆಫರ್ ಇದೆ. ಪ್ರತಿಯೊಬ್ಬರಿಗೂ ಹೊಸಬರಿಗೆ ನಿಮ್ಗೆ ಆಫರ್ ಅಂತ ಹೇಳಿದ್ರೆ 1500 PV ಮಾಡಿದ್ರೆ ಸ್ಪುಲ್ನಾ ಫ್ರೀ, 3000 PV ಮಾಡಿದ್ರೆ 3 ಸ್ಪುಲ್ನಾ ಫ್ರೀ. ಹಾಗೇನೆ 5000 PV ಮಾಡಿದ್ರೆ, ಆಲ್ರೆಡಿ ಈ ತಿಂಗಳಲ್ಲಿ ತುಂಬಾ ಜನ 5000 PV ಆಲ್ರೆಡಿ ಮಾಡ್ಬಿಟ್ಟಿದ್ದಾರೆ. ನಿಮ್ಗೆ ಕಂಗ್ರಾಚುಲೇಷನ್. 5000 PV ಮಾಡಿದ್ರೆ ದೊಡ್ಡ ಸ್ಪುಲ್ನಾ ಫ್ರೀ ಇದೆ ನಿಮ್ಗೆ, ಅದನ್ನು ಇಟ್ಕೊಳ್ಳಿ. ಹಾಗೆ 7000 PV ಲಾಸ್ಟ್ 2 months ಅಲ್ಲಿ ಮಾಡಿದ್ರೆ, ಈ ತಿಂಗಳಲ್ಲೂ ಅದನ್ನ ಕಂಟಿನ್ಯೂ ಮಾಡಿದ್ರೆ ನಿಮ್ಗೆ ಈ ತಿಂಗಳ ಎಂಡ್ ಅಥವಾ ನೆಕ್ಸ್ಟ್ ಮಂತ್ ಅಲ್ಲಿ ನಿಮ್ಗೆ 1 ಬಾಕ್ಸ್ ಅಂದ್ರೆ 16 ಕೊಂಬುಚ ನಿಮ್ಗೆ ಫ್ರೀ ಸಿಗ್ತದೆ. ಅದ್ರ ಜೊತೆಗೆ ಸ್ಪುಲ್ನೂ ಸಿಗ್ತದೆ. ಆಮೇಲೆ ಯಾರೆಲ್ಲ ನಿಮ್ಗೆ 3000 PV ಮಾಡಿದಿರಿ, ಹೊಸಬ್ರು ಇರ್ಬೋದು ಹಳೆಬ್ರು, ಹೊಸಬ್ರಿಗೆಲ್ಲ 3000 PV ಮಾಡಿದ್ರೆ ಅದನ್ನ ಕಂಟಿನ್ಯೂ ಮಾಡಿದ್ರೆ ನಿಮ್ಗೆ 3000 PV ಮಾಡಿದ್ರೆ ನಿಮ್ಗೆ 3 ಸ್ಪುಲ್ನ ಸಿಗ್ತದೆ. ಯಾರ ಹೊಸಬರಿಗೆ ಮತ್ತೆ ನಾನ್ ಸ್ಟಾರ್ ಏಜೆಂಟ್ ಅವರಿಗೆ. ಅದನ್ನ ನೀವು ನೆಕ್ಸ್ಟ್ ಮಂತ್ ಕಂಟಿನ್ಯೂ ಮಾಡಿದ್ರೆ ಪುನಃ ನಿಮ್ಗೆ 3 ಸ್ಪುಲ್ನ ಚಿಕ್ಕದು ಒಟ್ಟಿಗೆ ಒಂದು ದೊಡ್ಡ ಸ್ಪುಲ್ನ ಸಿಗ್ತದೆ ನೋಡಿ. ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅದು ಸಹ ಕಂಪನಿಯಿಂದ ಮೆಸೇಜ್ ಬಂದಿದೆ. ನೀವು ನಿಯರೆಸ್ಟ್ ಸ್ಟಾಕ್ ಪಾಯಿಂಟ್ ಹೋಗಿ ಚೆಕ್ ಮಾಡ್ಕೊಳ್ಳಿ. ಓಕೆ, ಒನ್ಸ್ ಅಗೇನ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.